जय मंगलम जय जागृत जय मंगलम जय ओम श्री वृत्ति रत्नावली ओम ಅನ್ನೋದು ಪರಮಾತ್ಮನ ನಾಮ ಪ್ರಿಯ ನಾಮ ಅದರ ಹಂಗ ಬಸು ಅಂತ ಇರ್ತಾರೆ ಅದರ ಬಸವರಾಜ್ ಅಂದ್ಕೊಂಡ್ರೆ ಅವನ್ ಸಂತೋಷ ಹಾಗೆ ಪರಮಾತ್ಮನಿಗೆ ಓಂ ಅಂದ್ರ ಅದು ಅವನ ಪ್ರಿಯ ನಾಮ. ಆದ್ದರಿಂದ ಪರಮಾತ್ಮನ ನಾಮವನ್ನು ಸ್ಮರಣ ಮಾಡಿಕೊಂಡು ಶ್ರೀ ವೃತ್ತಿ ರತ್ನಾವಲಿ ಕೇಳಿಸ್ತಾರ ಹೆಚ್ಚಿಗಾದ್ರೆ ಮತ್ತ ಇದು ಮಾಡ್ತೈತಿ. ಗ್ರಂಥದ ಹೆಸರೇನು ಅಂತ ಕೇಳಿದ್ರೆ ಶ್ರೀ ವೃತ್ತಿ ರತ್ನಾವಳಿ. ವೃತ್ತಿ ರತ್ನ ಅವಳಿ ಅಂದ್ರೆ ವೃತ್ತಿ ಎಂಬ ರತ್ನಗಳಿಂದ ಕೂಡಿದ ಒಂದು ಹಾರ ಮಾಲೆ. ರತ್ನ ಅಂದ್ರೆ ವೃತ್ತಿ. ವೃತ್ತಿ ಅನ್ನೋದು ಬಹಳ ಪ್ರಾಮುಖ್ಯವಾದದ್ದು. ಯಾವುದೇ ಲೌಕಿಕ ವ್ಯವಹಾರ ಆಗಲಿ ಪಾರಮಾರ್ಥಿಕ ಆಗಲಿ ಜಗತ್ತಿನ ಪ್ರತಿಯೊಂದರ ಜ್ಞಾನ ಆಗಬೇಕಾದರೆ ವೃತ್ತಿಯಿಂದಲೇ ಆಗುತ್ತವೆ. ಆದ್ದರಿಂದ ಅಂತ ವೃತ್ತಿ ಎಂಬ ರತ್ನಗಳಿಂದ ಕೂಡಿದಂತ ಈ ಹಾರ ಅಂತ ಈ ಗ್ರಂಥಕ್ಕೆ ಹೆಸರು. ಕನ್ನಡ ಗ್ರಂಥದಲ್ಲಿ 423ನೇ ಪುಟದಲ್ಲಿ ಅದು ವಿಚಾರಸಾಗರ್ ಮುಗಿದೈತೆ. ಆಮೇಲೆ ಒಂದು 2-3 ಹಾಳಿ ಬಿಟ್ಟು ರತ್ನಾವಳಿ ಅಂತದ್ದು. ಅದಕ್ಕೆ ಇಲ್ಲಿ ವೃತ್ತಿ ರತ್ನಾವಳಿ ಅಂತ ಗ್ರಂಥದ ಹೆಸರು. ನೋಡಿ ವಿಷಯ ಏನಂದ್ರ ಈ ಪರಂಪರೆಯಲ್ಲಿ ಚಂದ್ರೋದಯ ವಿಚಾರ ಚಂದ್ರೋದಯ ಅಂತ ಗ್ರಂಥ ಹೌದಾ. ವಿಚಾರ ಚಂದ್ರೋದಯ ಅಂತ ಗ್ರಂಥದ ಹೆಸರೈತೆ ಅಂದ್ರೆ ಆ ಅಧ್ಯಾಯಗಳಿಗೆ ಅದರಲ್ಲಿ ಬರ್ತಕ್ಕಂಥ ಅಧ್ಯಾಯಗಳೇನು ಆ ಅಧ್ಯಾಯಗಳಿಗೆ ಕಲಾ ಕಲಾ ಅಂತ ಯಾಕೆ ಬಂದು ಅಂದ್ರ ಚಂದ್ರ ಉದಯ ಆಗ್ತಾನ ಅಂತಂದ್ರೆ ಆ ಚಂದ್ರನಲ್ಲಿ 16 ಕಲೆಗಳಿರ್ತಾವ. ಅದಕ್ಕಾಗಿ ಕಲೆಗಳಂತಂದ್ರೆ ಆ ಚಂದ್ರನಲ್ಲಿ ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೆ ಒಂದೊಂದು ಕಲೆ ಹೆಚ್ಚಾಗ್ತಾ ಹೋಗ್ತಾವ. ಚಂದ್ರ ಪ್ರತಿಪದ ಚಂದ್ರ ಕಾಣಂಗಿಲ್ಲ. ದ್ವಿತೀಯ ಎಲ್ಲೋ ತಪ್ಪಿ ಒಬ್ಬರು ಕಾಣ್ತದೆ, ಸಣ್ಣ ಕಟ್ಟಿಗೆ ಇರ್ತದೆ. 3ನೇ ದಿನಕ್ಕೆ ಸ್ವಲ್ಪ ರಬ್ ಆಗತ್ತೆ. 4ನೇ ದಿನಕ್ಕೆ ಹಿಂಗ ಅರ್ಧ 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 ಕೂರ್ಕೋತ 16 ಅಂದ್ರ ಪೂರ್ಣಿಮಾ ಹುಣ್ಣಿಮೆ ದಿನ ಪೂರ್ಣ ಚಂದ್ರನು ಆಗ್ತಾನೆ. ಅಂದ್ರೆ 16 ಕಲೆಗಳಿಂದ ಕೂಡಿರ್ತಾನೆ. ವಿಚಾರ ಚಂದ್ರೋದಯ ಅಂತ ಗ್ರಂಥಕ್ಕೆ ಹೆಸರಿದ್ದರಿಂದ ಅಲ್ಲಿ ಅಧ್ಯಾಯಗಳೇನ್ ಬರ್ತಾವ ಅವಕ್ಕ ಕಲೆಗಳು ಅಂತ ಬರ್ತಾವ. ಅದೇ ವಿಚಾರ ಸಾಗರ್ ಅಂತ ಗ್ರಂಥ ಇದ್ದರೆ ಸಾಗರ ಅಂದ್ರೆ ಸಮುದ್ರದಲ್ಲಿ ಏನಿರ್ತಾವ ತೆರೆಗಳಿರ್ತಾವ. ಅವಕ್ಕ ತರಂಗ ಅಂದ್ರೆ ತೆರೆ. ಯಾಕಂದ್ರೆ ಗ್ರಂಥದ ಹೆಸರು ಸಾಗರ, ವಿಚಾರ ಸಾಗರ. ಮತ್ತು ಅದರಲ್ಲಿ ಅಧ್ಯಾಯಗಳು ತರಂಗಗಳು. 1ನೇ ತರಂಗ 2ನೇ ತರಂಗ ಹಿಂಗ್ ಅದಾವ. ವೃತ್ತಿ ಪ್ರಮಾಣ
ಗ್ರಂಥದ ಹೆಸರೇನು? ವೃತ್ತಿ ಪ್ರಭಾಕರ. ಈಗ ಇದು ಅದರದೇ ಸಾರದ. ವೃತ್ತಿ ಪ್ರಭಾಕರ ನಿಶ್ಚಲದಾಸರು ಅದು ಲಾಸ್ಟ್ ರಾಜರ ಮುಂದೆ ಬರ್ಬಾರದು. ಇದ್ರ ಮುಂದೆ ಮುಗಿತು ಏನ ಅಷ್ಟು ಯುದ್ಧ ಪಾಂಡಿತ್ಯ ಎಲ್ಲ ತುಂಬಿಟ್ಟಾರ. ಅದರ ಸಾರ ರೂಪ ಈ ಗ್ರಂಥ ಐತಿ. ಆ ವೃತ್ತಿ ಪ್ರಭಾಕರ ಅದರ ಹೆಸರು. ವೃತ್ತಿ ಎಂಬ ಪ್ರಭಾಕರ ಅಂದ್ರ ಸೂರ್ಯ. ಪ್ರಭಾಕರ ಅಂದ್ರೇನು? ಪ್ರಭಾ ಅಂದ್ರ ಪ್ರಕಾಶ, ಬೆಳಕನ್ನು ಕೊಡುವ, ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂತ ಸೂರ್ಯ. ಆ ಸೂರ್ಯನಿಗೆ ಅಲ್ಲಿ ಅದು ಪ್ರಭಾಕರ ಅಂದ್ರೆ ಸೂರ್ಯ ಅಂದ್ರೆ ಗ್ರಂಥದ ಹೆಸರು ಪ್ರಭಾಕರ ಅಂದ್ರೆ ಸೂರ್ಯ ಅಂತ. ಇಟ ಮತ್ತು ಸೂರ್ಯನಲ್ಲಿ ಏನಿರ್ತದೆ? ಚಂದ್ರನಲ್ಲಿ ಕಡೆಗಳಿದ್ದಂತೆ ಸೂರ್ಯನಲ್ಲಿ ಪ್ರಕಾಶ ಇರ್ತಾರೆ. ಅದನ್ನು ಜಗತ್ತನ್ನೇ ಪ್ರಕಾಶ ಮಾಡುದು. ಆದ್ರಿಂದ ಅಲ್ಲಿ ಅಧ್ಯಾಯಗಳಿಗೆ ಏನಂತ ಬರ್ತದ? ವೃತ್ತಿ ಪ್ರಭಾಕರದಲ್ಲಿ ಪ್ರಕಾಶ್, 1ನೇ ಪ್ರಕಾಶ್, 2ನೇ ಪ್ರಕಾಶ್, 3ನೇ ಪ್ರಕಾಶ್ ಹಿಂಗ್ ಬರ್ತದೆ. ಚಂದ್ರದಲ್ಲಿ 1ನೇ ಕಲ, 2ನೇ ಕಲ. ವಿಚಾರ ಸಾಗರದಲ್ಲಿ 1ನೇ ತರಂಗ, 2ನೇ ತರ. ಇಲ್ಲಿ ಈ ಗ್ರಂಥದಲ್ಲಿ ರತ್ನಾವಳಿ ಅಂದ್ಮೇಲೆ 1ನೇ ರತ್ನ, 2ನೇ ರತ್ನ, 3ನೇ ರತ್ನ, ಈಗ ಅಧ್ಯಾಯಗಳು ಈ ರೀತಿ ಬರ್ತಾವು. ಆದ್ರಿಂದ ರತ್ನಾವಳಿ ಎಂಬ ಗ್ರಂಥ ಅರ್ಥಾತ್ ಶ್ರೀ ವೃತ್ತಿ ಪ್ರಭಾಕರ ಸಾರ್. ಇದರ ಹೆಸರೇನು? ರತ್ನಾವಳಿ ಅಂತ ಹೆಸರದ ಕರೆ. ಮತ್ತ ಇದರಲ್ಲಿ ವಿಷಯ ಏನದ ಅಂತ ಕೇಳಿದ್ರೆ ಆ ವೃತ್ತಿ ಪ್ರಭಾಕರದಲ್ಲಿ ಏನಾಯ್ತ? ಆ ವೃತ್ತಿ ಪ್ರಭಾಕರನು ಒಂದು ಕೊಡ ಹಾಲಿದ್ದಂತೆ. ವೃತ್ತಿ ಪ್ರಭಾಕರ ಒಂದು ಕೊಡ ಹಾಲಿದ್ದಂತೆ. ಆ ಒಂದು ಕೊಡ ಹಾಲಿನ ಸಾರ ಅಂದ್ರೆ ಅದರ ರಸ ತೆಗೆದ್ರ ಒಂದು ತಂಬಿಗೆ ತುಪ್ಪ, ಒಂದು ಕಿಲೋ ಅಥವಾ ಒಂದು ತಂಬಿಗೆ 1 ಕಿಲೋ ತುಪ್ಪ ಬರ್ತದೆ. ಆಗ ಇಲ್ಲಿ ಆ ವೃತ್ತಿ ಪ್ರಭಾಕರ ಸಾರವನ್ನೇ, ಕೊಡ ಹಾಲಿದ್ದಂತೆ ಅದರ ಸಾರವನ್ನೇ ತೆಗೆದು ರತ್ನಾವಳಿ ಎಂಬ ಒಂದು ತಂಬಿಗೆಯಲ್ಲಿ ತುಂಬಿದ್ದಾರೆ. ಯಾರವರು? ಅಂದ್ರ ಅವರು ಅಂದ್ರ ಈ ಎಲ್ಲ ಟಿಪ್ಪಣಿ ಅವರು ಸರ್ವಸಾಮಾನ್ಯ ಚಂದ್ರೋದಯ ಸ್ವಂತ ಗ್ರಂಥ. ಅವ್ರ ಹೆಸರು ಪಂಡಿತ್ ಪೀತಾಂಬರಿ. ಅವ್ರ ಹೆಸರು ಈ ಗ್ರಂಥ ಮಾಡಿದವರು, ರತ್ನಾವಳಿ ಮಾಡಿದವರು ಯಾರು? ಪಂಡಿತ್ ಪೀತಾಂಬರ್ಜಿ. ವಿಚಾರ ಚಂದ್ರೋದಯ ಮಾಡಿದವರು ಯಾರು? ಪಂಡಿತ್ ಪೀತಾಂಬರ್ಜಿ. ಅವ್ರು ಇಷ್ಟು ಸ್ವಂತ ಗ್ರಂಥ ಇವು ಎರಡು. ಆದ್ರ ಮುಂದ ಅವರು ವಿಚಾರ ಸಾಗರದೊಳಗೆ ಎಷ್ಟು ಟಿಪ್ಪಣಿ ಬರ್ತಾವ, ಅವೆಲ್ಲವುಗಳಿಗೆ ಟಿಪ್ಪಣಿ ಬರ್ತಾವ. ಪಾಂಡಿತ್ಯ ಪೂರ್ಣವಾದ ಟಿಪ್ಪಣಿಗಳು. ಮತ್ತು ವಿಚಾರ ಸಾಗರದಲ್ಲಿ ಬರೆಯುವುದಾದಾಗ ವಿದ್ಯಾರಣ್ಯರ ಪಂಚದಶಿ ಗ್ರಂಥದ 15 ಅಧ್ಯಾಯಗಳಿಂದ ಕೂಡಿದ ಪಂಚದಶಿಗೆ ಸಾವಿರಾರು ಟಿಪ್ಪಣಿ ಬರ್ತಾರೆ. ಅವು ಪ್ರಕಾಂಡ ಪಾಂಡಿತ್ಯ ಪೂರ್ಣವಾದವು ಅಂಥೇಳಿ ಸರ್ವಸಾಮಾನ್ಯ ಅವರ ಇದ್ದ ಕಾಲದಲ್ಲಿ ಅವರು ಭಗವದ್ಗೀತಾಗೂ ಟೀಕಾ ತಾತ್ಪರ್ಯ ಬರೆದಾರ. ಉಪನಿಷತ್ತುಗಳಿಗೂ ಟೀಕಾ ತಾತ್ಪರ್ಯ ಬರೆದಿದ್ರು. ಅವು ಈಗ ಯಾವ ಸಿಗೋದಿಲ್ಲ. ಅಂತ ಪ್ರಕಾಂಡ ಪಂಡಿತ, ಅವ್ರ ಹೆಸರ ಪಂಡಿತ್ ಪೀತಾಂಬರ್ಜಿ. ಪಂಡಿತ ಅಂತ ಹೇಳ್ಕಂತಾರೆ. ಪಂಡಿತರ ಲಕ್ಷಣ ಏನು? ಪಂಡಿತ ಎದಕ್ಕೆ ಅನ್ಬೇಕಂತಂದ್ರ ಪಂಡ ಆತ್ಮ ವಿಷಯಕ ಬುದ್ಧಿ ಯೇಷಾಂ ತೇ ಹಿ ಪಂಡಿತಾ. ಸಂಸ್ಕೃತದಲ್ಲಿ ಏನ್ ರಚನೆ ಮಾಡ್ತಾರೆ ಅಂದ್ರೆ ಪಂಡಿತ ಇದೆಲ್ಲ ಪಂಡ ಅಂದ್ರ ಆತ್ಮ ವಿಷಯಕ ಬುದ್ಧಿ. ಯಾವನ ಬುದ್ಧಿ ಆತ್ಮನನ್ನು ವಿಷಯೀಕರಿಸುತ್ತದೆಯೋ ಪಂಡ. ಅಂದ್ರೆ ಯಾವನ ಬುದ್ಧಿ. ಪಂಡ ಅಂದ್ರೆ ಬುದ್ಧಿ. ಯಾವ ಬುದ್ಧಿ? ಯಾವ ಆತ್ಮನನ್ನೇ ವಿಷಯೀಕರಿಸ್ತಕ್ಕಂತ ಬುದ್ಧಿ. ಯೇಷಾಂ
ಅಂದ್ರ ಯಾರಿಗೆ ಇದೆಯೋ ಇಂಥ ಬುದ್ಧಿ, ಆತ್ಮನನ್ನು ವಿಷಯ ಮಾಡ್ತಕ್ಕಂಥ ಬುದ್ಧಿ ಯಾರಿಗಿದೆಯೋ ತೇ ಹಿ ಪಂಡಿತ, ಅವ್ರ ಪಂಡಿತರು ಅಂತ ಹೇಳಲ್ಪಡ್ತಾರೆ. ಆ ಹೀಗೆ ಅಂತ ಪಂಡಿತ ಪೀತಾಂಬರದಿ ಅವರ ಹೆಸರು. ಅವರು ಈ ರತ್ನಾವಳಿ ಗ್ರಂಥವನ್ನ ನಿರ್ಮಾಣ ಮಾಡಿದ್ದಾರೆ, ಬರೆದಿದ್ದಾರೆ. ಅಂದ್ರ ಮತ್ತೆ ಇದು ರತ್ನಾವಳಿ ಬರ್ದಾರ. ಇದು ಏನು ಅಂತ ಎಲ್ಲಿದೆ ಏನು ಕಥೆ ಅಂದ್ರ ಶ್ರೀ ವೃತ್ತಿ ಅರ್ಥಾತ್ ಮಾಡ್ಯಾರ. ಅರ್ಥಾತ್ ಅಂದ್ರ ಅರ್ಥ ಏನು ಅಂದ್ರ ಶ್ರೀ ವೃತ್ತಿ ಪ್ರಭಾಕರ ಸಾರ. ವೃತ್ತಿ ಪ್ರಭಾಕರ್ ಅಂತ ನಿಶ್ಚಲದಾಸರು ಕೊಡ್ತಾರೆ. ಆ ಗ್ರಂಥ ಕಠಿಣ ಬಹಳ ಅದ. ಅದನ್ನ ಹೇಳೋರು ಸಿಗೋದನು ಕಷ್ಟವೇ, ಕೇಳೋರು ಸಿಗುವುದನು ಕಷ್ಟವೇ. ಯಾಕಂದ್ರೆ ಅದು ಏನು ತಿರುಗೇ ಇಲ್ಲ. ಆದ್ದರಿಂದ ಹೇಳೋರು ಎಲ್ಲೋ ಒಬ್ಬ, ಕೇಳೋರ್ನು ಎಲ್ಲೋ ಒಬ್ಬ, ಈ ರೀತಿ ಇರ್ತಾರೆ. ಇನ್ನೇನು ಕೆಲವರು ಅದ್ರಾಗ ಏನ್ ಬರ್ದಾರ ಅದನ್ನ ಓದಿ ಹೇಳ್ಕೋತ ಹೋಗ್ಬೋದು. ಆದ್ರೆ ಅದರ ಅರ್ಥ ಏನಾದ್ರು ಬಿಡಿಸಿ ಹೇಳೋದು ಆಗುವುದಿಲ್ಲ. ಅದು ಹೇಳಿದ್ರು ಅವರಿಗೆ ತಿಳಿಯೋದಿಲ್ಲ. ಈ ರೀತಿ ಶಾಸ್ತ್ರೀಯ ಶಬ್ದಗಳು ಬರ್ತಾವೆಲ್ಲ. ಆದ್ದರಿಂದ ಅದರ ಸಾರ ಅಂದ್ರ ವೃತ್ತಿ ಪ್ರಭಾಕರದ ಏನು ಒಂದು ಫಳ ಹಾಲಿದ್ದಂತೆ ಅದರದೇ ಒಂದು ತಂಬಿಗೆ ತುಪ್ಪ ಅಂತ ಈ ವೃತ್ತಿ ರತ್ನಾವಳಿ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಇದನ್ನು ತಿಳ್ಕೊಂಡ್ರ ವೃತ್ತಿ ಪ್ರಭಾಕರ ಏನೈತಿ ಅನ್ನೋದು ಗೊತ್ತಾಗುತ್ತೆ. ಈಗ ಒಂದು 4-5 ಕಿಲೋ ಪೇಡ ತಗೊಳ್ಬೇಕು. ಅದ್ರಾಗ ಶಾಂಪಲ್ ಕೊಟ್ಟಾರ ಒಂದು ಸ್ವಲ್ಪ ಹಂಗಿದು ಶಾಂಪಲ್ ಐತಿ. ಒಂದು ಶಾಂಪಲ್ ತಿಂದ್ರು ಗೊತ್ತಾಗ್ಬಿಡ್ತೈತಲ್ಲ ಅದು ಹೇಗೈತಿ ಅಂತೇಳಿ ಅನ್ನೋದು ಅದರ ಟೇಸ್ಟ್ ಮೇಲೆ ಆ ರೀತಿ. ಆತ ಪ್ರಥಮ ರತ್ನ ಪ್ರಾರಂಭ. ಈಗ ಅತ ಶಬ್ದಸ್ಯ ದ್ವಾವೇತೋ ಬ್ರಹ್ಮಣ ಪುರ ಕಂಠಂ ಭಿತ್ವಾ ವಿನಿರ್ಯಾತೋ ತೇನ ಮಂಗಲಿಕಾ ಉಭೌ ಅಂತ ಒಂದು ಶ್ಲೋಕ ಇದೆ. ಅಥ ಬಂದದೇನು ಶಬ್ದ ಅಲ್ಲಿ ಅಥ ಐತಿ ಅಂದ್ರೆ ಅಥ ಅಂದ್ರೆ ಅಥ ಅದಕ್ಕ ಅಥ ಅನ್ನೋದು ಅಥ ಶಬ್ದಕ್ಕೆ ದ್ವಾವೇತೋ ಬ್ರಹ್ಮಣ ಕಂಠಂ ಭಿತ್ವಾ ಅಥ ಶಬ್ದಕ್ಕೆ ದ್ವಾವೇತೋ ಬ್ರಹ್ಮಣ ಪುರ ಕಂಠಂ ಭಿತ್ವಾ ವಿನಿರ್ಯಾತೋ ತೇನ ಮಂಗಲಿಕಾ ಉಭವ. ಅಂದ್ರ ಓಂ ಮತ್ತು ಅಥ ಈ ಎರಡು ಆ ಬ್ರಹ್ಮದೇವನ ಕಂಠದಿಂದ ಹೊರಗೆ ಬಂದಿವೆ. ಅವು ಏನನ್ನು ಸೂಚನೆ ಮಾಡ್ತಾವಂದ್ರ ತೇನ ಮಂಗಲಿಕಾ ಉಭವ. ಅವು ಮಂಗಲವನ್ನೇ ಹೇಳ್ತಾವ. ಅಂದ್ರ ಈ ರೀತಿ ಪ್ರಥಮ ಸ್ತರಂಗ ಪ್ರಥಮ ರತ್ನ ಪ್ರಾರಂಭ ಅದು ವಿಚಾರ. ಈಗ ಪ್ರಥಮ ರತ್ನ ಆಗಲೇ ಹೇಳಿಲ್ಲ, ಅಧ್ಯಾಯಗಳಿಗೆ ರತ್ನ 1ನೇ ರತ್ನ 2ನೇ ರತ್ನ 3ನೇ ರತ್ನ ಇವತ್ತು ಅದಕ್ಕೆ ಪ್ರಥಮ ರತ್ನ ಅಂದ್ರೆ 1ನೇ ರತ್ನದ ಈಗ ಪ್ರಾರಂಭವಾಗುತ್ತದೆ. ಈ 1ನೇ ರತ್ನದಲ್ಲಿ ಏನನ್ನು ಹೇಳಿದ್ದಾರೆ ಅಂತ ಕೇಳಿದ್ರೆ ಸಕಾರಣ ಸಭೇದ ವೃತ್ತಿ ಸ್ವರೂಪ ನಿರೂಪಣ. ಅಂದರೆ ವೃತ್ತಿ ಅಂದ್ರ ಏನು, ಅದರ ಸ್ವರೂಪ ಏನು ಅದನ್ನ ಹೇಳ್ತಾರೆ. ಇದರಾಗಿ ಸದ್ಯ 1ನೇ ಇದರಲ್ಲಿ ರತ್ನದಲ್ಲಿ ವೃತ್ತಿಯ ಸ್ವರೂಪ ಆ ಸಭೇದ ಅಂದ್ರೆ ಆ ವೃತ್ತಿ ಎಷ್ಟು ಪ್ರಕಾರವಾಗಿದೆ ಅದನ್ನು ತಿಳಿಸ್ತಾರೆ. ಸಕಾರಣ ಅಂದ್ರ ಆ ವೃತ್ತಿ ತಯಾರಾಗಬೇಕಾದ್ರ, ರೊಟ್ಟಿ ತಯಾರಾಗಬೇಕಾದ್ರ ಹಿಟ್ಟು ಕಾರಣ ಹೌದಿಲ್ಲ, ಗಡಿಗೆ ತಯಾರಾಗಬೇಕಾದ್ರೆ ಮಣ್ಣು ಕಾರಣ ಹೇಗದವು. ಅದಕ್ಕಾಗಿ ಆ ವೃತ್ತಿಗೆ ಸಕಾರಣ ಅಂದ್ರ ಕಾರಣವೇನು, ಯಾವ ಕಾರಣದಿಂದ ಆ ವೃತ್ತಿ ಹೋಗ್ತೈತೆ, ಅವು ಎಷ್ಟು ಪ್ರಕಾರ ಅದ ಮತ್ತು ವೃತ್ತಿ ಅಂದ್ರ ಅದರ ಸ್ವರೂಪ ಏನು, ಇಷ್ಟು ವಿಷಯಗಳಲ್ಲಿ
ಇಲ್ಲಿ ಹೇಳುವವರಿದ್ದಾರೆ. ನೋಡಿ ಶಬ್ದ ಸಕಾರಣ ಸಭೇದ ವೃತ್ತಿ ಸ್ವರೂಪ ಏನು ಕೆಳಗೆ ಇಲ್ಲ. ಸಕಾರಣ ಸಭೇದ ಅದಕ್ಕಾಗಿ ಅಂದ್ರ ಸಕಾರಣ ಅಂದ್ರ ಆ ವೃತ್ತಿಗೆ ಕಾರಣ ಏನು ಅದರಿಂದ ಹುಡ್ತದ. ಸಭೇದ ಅಂದ್ರ ಆ ವೃತ್ತಿ ಎಷ್ಟು ಪ್ರಕಾರವಾಗಿದೆ ಮತ್ತು ಸ್ವರೂಪ. ಸ್ವರೂಪ ಅಂದ್ರ ಆ ವೃತ್ತಿಯ ಸ್ವರೂಪ ಏನು. ಹಂಗ ಆತ್ಮನ ಸ್ವರೂಪ ಏನು ಸತ್ಸಚಿತ್ ಆನಂದ ಸ್ವರೂಪ ಅಂತ ಹೇಳಲ್ಪಡ್ತ. ಹಂಗ ವೃತ್ತಿಯ ಸ್ವರೂಪ ಏನು ಇವುಗಳನ್ನ ನಿರೂಪಣ ಅಂದ್ರ ಪ್ರತಿಪಾದ ಮಾಡಲ್ಪಡುತ್ತದೆ. ಗ್ರಂಥಕರ್ತಾಕೃತ ಮಂಗಳಾಚರಣ. ಈಗ ಗ್ರಂಥಕರ್ತ ಪಂಡಿತ್ ಪೀತಾಂಬರಜಿಯವರು ಅವರು ಮತ್ತೆ ಯಾವುದೇ ಗ್ರಂಥ ನಿರ್ಮಾಣ ಮಾಡ್ಬೇಕಾದ್ರ ಬರಿಬೇಕಾದ್ರೆ ಮೊದಲು ಮಂಗಲಾಚರಣೆ ಮಾಡ್ಬೇಕು. ಮಂಗಲಾಚರಣೆ ಮಾಡ್ಬೇಕು. ಮಂಗಲಾಚರಣೆ ಮಾಡಿಲ್ಲ ಅಂತಂದ್ರ ಅದು ಏನಾಗ್ತದ ಅಂದ್ರ ಮೊದಲು ಈ ವೇದ ಉಪನಿಷತ್ತುಗಳನ್ನೆಲ್ಲ ಏನು ಸೃಷ್ಟಿಕರ್ತ ಪರಮಾತ್ಮ ತಯಾರು ಮಾಡ್ಯಾರ, ಉತ್ಪನ್ನ ಮಾಡ್ಯಾರ. ಆ ಬ್ರಹ್ಮದೇವ ಅವನಿಂದ ಇವು ಉಚ್ಚಾರ ಮಾಡ್ಬೇಕು. ಅವ ಪರಮಾತ್ಮನ ನಾವು ಕೇಳ್ದ ಈಗ ನಾ ಏನಾರು ತಪ್ಪುದ್ರೆ ಹೆಂಗ ಅದನ್ನ ಹೇಳವ್ರ ಯಾರು ಇಲ್ಲಿ ತಪ್ಪದೆ ಅಂತ ಹೇಳಿ ಅನ್ನ ಅವಾಗ ಪರಮಾತ್ಮ ಹೇಳಿದ ಬನ್ನಿ ಗಿಡದ ಕೆಳಗ್ ಕುಂಡ್ರು. ಬನ್ನಿ ಗಿಡ ಗೊತ್ತೈತ? ಬನ್ನಿ ಗಿಡದ ಕೆಳಗ್ ಕುಂದ್ರು ಅಲ್ಲಿ ಅದನ್ನ ಉಚ್ಚಾರ ಮಾಡ್ಕೋದು ಹೋಗು. ಒಂದ್ ಎಲಿ ಬಿತ್ತಂದ್ರ ಒಂದ್ ತಪ್ಪೇನ ತಿಳ್ಕ ಅಂತ ಹೇಳ್ದ. ಅಲ್ಲಿಂದ ಹೋಗಿ ಶುರು ಮಾಡಿದ ದಬ 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 ಬಾಳ ಬಿತ್ತು ಎಲ್ಲ. ಅವಂದ ಇನ್ನ ಒಂದ ಶಬ್ದ ಹೇಳಿ ಬರೀ ಒಂದು ಶಬ್ದ ಉಚ್ಚಾರ ಮಾಡಿದ ಇಟ್ಟು ತಪ್ಪು ಹೆಂಗಾಕವಂದ. ಮತ್ ಪರಮಾತ್ಮ ಕೇಳ್ದ ಈಗಾಕ ಕೇಳ. ನಾವ ಹೇಳ್ದ ನೀ ಮಂಗಲ ಮಾಡಿ ಏನಂತ ಇಲ್ಲ ಮತ್ ಊಟ ಮಾಡ್ದಂಗ. ಅದಕ್ಕಾಗಿ ಪಂಡಿತ್ ಪೀತಾಂಬರಜಿಯವರು ಇಲ್ಲಿ ಗ್ರಂಥಕರ್ತ ಅಂದ್ರೆ ಪಂಡಿತ್ ಪೀತಾಂಬರಜಿಯವರು ಮಂಗಲಾಚರಣೆ. ಮಂಗಲಾಚರಣೆ ಅಂದ್ರೆ ಅದನ್ನ ಮಂಗಲ ಮಾಡ್ತಾರ. ಎಲ್ಲರ ಸಲ ಏನ್ ಮಾಡ್ತಾರೆ? ನಿರ್ವಿಘ್ನ ಪರಿಸಮಾಪ್ತಿ ಕಾಮೋ ಮಂಗಲಂ ಆಚರೆ. ಸಂಸ್ಕೃತದೊಳಗೆ ಏನ್ ಹೇಳ್ತಾರೆ? ನಿರ್ವಿಘ್ನ ಪರಿಸಮಾಪ್ತಿ ಕಾಮೋ ಮಂಗಲಂ ಆಚರೆ ಅಂದ್ರೆ ನಾವು ಮಾಡುವ ಈ ಕಾರ್ಯ ನಿರ್ವಿಘ್ನ ಪರಿಸಮಾಪ್ತಿ ಅಂದ್ರೆ ನಿರ್ವಿಘ್ನವಾಗಿ ಹೋಗಿ ಈ ಗ್ರಂಥ ಸಮಾಪ್ತಿ ಆಗಲಿ, ನಡು ಯಾವ ವಿಘ್ನಗಳು ಬರಬಾರ್ದು ಅನ್ನೋ ಉದ್ದೇಶದಿಂದ ಮಂಗಲ ಮಾಡ್ಬೇಕು. ಹಂಗಾದ್ರೆ ವಿಘ್ನ ಅದಾವ ಏನಾದ ವಿಘ್ನ ಅದಾವ ಎಷ್ಟ ಅದಾವ? ಬಹಳ ಅದಾವ. ಅದಕ್ಕೆ ಒಮ್ಮೆ ಶ್ರೀಕೃಷ್ಣ ಭೀಮಸೇನ ಇಬ್ರು ಮಾತಾಡ್ಕೊಂಡು ಕೂತಿದ್ರು. ಇದ ಮಾತು ಮಾಡ್ತಾರೆ ಎಲ್ಲ ಮಂಗಲ ಮಾಡ್ಬೇಕು ಇಲ್ಲ, ಯಾಕಂದ್ರ ಅವು ವಿಘ್ನಗಳು ಬಂದು ಪ್ರತಿಬಂಧಕ ಮಾಡ್ತಾವ. ಈಗ ನಮಗೂ ಹಿಂದ ನೋಡ್ಬೇಕಂತಂದ್ರ ಬಹಳ ಸಲ ವಿಘ್ನಗಳು ಬಂದಾವ. ಒಂದು ನೀವು ಬಂದಾಗ ಒಂದು 6 ವರ್ಷ ಆಯ್ತಾ ಏನು ಗೊತ್ತಿಲ್ಲ. 6 ವರ್ಷ ಆಗಿ ಹೋಗೈತೆ. ಹೌದಲ್ಲ? ಕೊರೋನಾ ಬಂದು 6 ವರ್ಷದಿಂದ ನೀವು ಶಾಸ್ತ್ರ ಕೇಳಕ್ ಬರ್ತೀರಿ. 2018 2018 ಇಸ್ವಿಯಿಂದ ಕೇಳಾಕತ್ತೀವಿ. ಅದು 8 ವರ್ಷ ಆಯ್ತು. 18 7 ವರ್ಷ 25 7 ವರ್ಷ ಆಯ್ತು. 7 ವರ್ಷ ಆಯ್ತು ನಿಮ್ಗೆ ಶಾಸ್ತ್ರ ಕೇಳಾಕ ಬಾಗಲಕೋಟ ಎಲ್ಲೆಲ್ಲಿರೋ ದೂರ ಇಲ್ಲಿಗೆ ಬರ್ತೀರಿ. ಹೌದಾ? ಆ ಪ್ರಕಾರ ಇಲ್ಲಿ ಶಾಸ್ತ್ರ ನಾವು ಶುರು ಮಾಡ್ತೀವಿ. ನಡು ಕರೋನಾ ಬಂದು ಕರೋನಾ ಬಂದು 2 ವರ್ಷ ತನಕ ಹತ್ಕೊಂಡು ಬಿಡ್ತ. ಶಾಸ್ತ್ರನ ಬಂದು ನಿಮಗ್ ಬರ್ಲಾಕು ಹೋಗ್ಲಾಕು ಬಂದ್ ಮಾಡಿಬಿಡ್ತು. ಗಾಡಿ ಮೋಟ್ರ್ ಬಂದ್, ಬಸ್ ಬಂದ್, ಎಲ್ಲ ಬಂದ್.
ಕೆಲಸ ಬಗ್ಗೆ ಮನುಷ್ಯ ತಿರುಗಾಡೋದನ್ನು ಬಂದಾಗಿಬಿಡ್ತು, ವಿಘ್ನ ಬಂದ್ಬಿಡ್ತಲ್ಲ. ಅದಕ್ಕಾಗಿ ಮುಂದೇನ್ ಹೆಂಗ ನೀವೇನ್ ಹೇಳ್ರಿ, ಒಂದ್ 2 ತಾಸು ಆನ್ಲೈನ್ ಮೇಲೆ ಹೇಳ್ರಿ, ಅಲ್ಲೇ ಮನ್ಯಾಗ ಕೂತ್ ಕೇಳ್ತೀವಿ ಅಂತೀನಿ ಹೇಳ್ದ. ಹಿಂದಿನ ಆನ್ಲೈನ್ ಕೆಲಸ ಮತ್ ಇನ್ನೊಬ್ಬರು ಕೆಲವರು ಉಪಕಾರ ಏನಾಯ್ತು, ಈ ಇಡೀ ಕರ್ನಾಟಕ ತುಂಬಾ ಎಲ್ಲ ಅದರಿ ಸದ್ಯ ಕೇಳುವ. ಬಾಂಬೆದಾಗ ಮೊದಲಿದ್ದು, ಬಾಂಬೆ ಬಿಟ್ಟು ನಾ ಬಂತೀನಿ, ಅರ್ಧಾಕ್ ಅಲ್ಲೇ ನಿಂತ್ಬಿಟ್ಟಿದ್ದ ಅದು. ಅವ್ರಿಗೆ ಲಾಭ ಆಯ್ತು. ಈಗ ಈ ವಿಚಾರಸಾಗರವ್ರು ಕೇಳೋದು ಇದು ಆಗಿದ್ದಿಲ್ಲ. ಈ ಆನ್ಲೈನ್ ಏನ್ ಶುರು ಮಾಡಿದ್ವಿ, ಅವ್ರಿಗೆ ಲಾಭ ಆಯ್ತು, ಬಾಂಬೆದವ್ರಿಗೆ. ಹಿಂಗಾಗಿ ಅದಕ್ಕಾಗಿ ವಿಘ್ನಗಳು ಬಹಳಷ್ಟು ಅದಾವ. ನಡು ಮತ್ತ ನನಗ ಆರೋಗ್ಯ ಕೆಟ್ಟು ಅವರು ಬಂದಾಗ ಹೀಗ ಮತ್ತೊಮ್ಮೆ ಹಿಂದಿಡಿ ಆರಾಮಾಗೈತಿ, 2-3 ತಿಂಗಳಾಗೈತಿ, ಮತ್ ಶುರು ಮಾಡ್ರಿ, ಮತ್ತೊಮ್ಮೆ ಆಟದ ವಿಘ್ನಗಳು ಬಹಳ ಅದಾವ ಅಂತ. ಅಂದ್ರೆ ಎಷ್ಟರ ಅದಾವ ಅಂತ ಕೇಳಿದ್ರೆ, ವಿದ್ಯಾಯಾಂ ಧನ್ವಿನಾಂ ಕೋಟಿ ತದರ್ಥಂ ಹರಿಮಂದಿರೇ ತದರ್ಥಂ ಜಾಹ್ನವಿ ತೀರೆ ತದರ್ಥಂ ದಕ್ಷಿಣೆ ಕರೆ. ಆ ಶ್ಲೋಕ ಏನ್ ಹೇಳ್ತದ, ವಿದ್ಯಾಯಾಂ ಧನ್ವಿನಾಂ ಕೋಟಿ ಅಂದರೆ ವಿದ್ಯಾಯಾಮ್ ಅಂದ್ರೆ ಬ್ರಹ್ಮ ವಿದ್ಯಾ. ಆ ಬ್ರಹ್ಮ ಜ್ಞಾನ ಮಾಡ್ಕೋತೀನಿ, ನಾ ಶಾಸ್ತ್ರ ಕೇಳಿ ಅದನ್ನ ತಿಳ್ಕೋತೀನಿ ಅಂದ್ರ 1 ಕೋಟಿ ವಿಘ್ನಗಳಿರ್ತಾವ ಅಲ್ಲಿ ಅಂತ ಹೇಳಿ. ಯಾರು? ಕೃಷ್ಣ ಹೇಳಿದ ಭೀಮನ ಮುಂದೆ, ಬ್ರಹ್ಮಜ್ಞಾನ ಮಾಡ್ಕೊಳ್ಳೋ ಸಲುವಾಗಿ ನಾ ಶಾಸ್ತ್ರ ಕೇಳಿ ಬ್ರಹ್ಮಜ್ಞಾನ ಮಾಡ್ಕೋತೀನಿ ಅಂದ್ರ 1 ಕೋಟಿ ವಿಘ್ನಗಳು ಬಂದು ಅವನ ತಲೆಗಟ್ತಾವು. ವಿದ್ಯಾಯಾಮ್ ಧನ್ವಿನಾಂ ಕೋಟಿ ತದರ್ಥಂ ಹರಿಮಂದಿರೆ. ಅದರಾಗಿನ ಅರ್ಥ, ದಿನ ಬಿಡದ ನಾ ದೇವ್ರ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ತೀನಿ, 1 ದಿನ ತಪ್ಪಲಾರ್ದ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ತೀನಿ ಅಂದ್ರ ತದರ್ಥಂ ಹರಿಮಂದಿರೆ. ಅರ್ಧ ಅಂದ್ರ ಕೋಟಿಯೊಳಗೆ 50 ಲಕ್ಷ, 50 ಲಕ್ಷ ವಿಘ್ನ ಇರ್ತಾವ. ವಿದ್ಯಾಂ ಧರ್ಮಿನಾಂ ಕೋಟಿ ತದರ್ಥಂ ಹರಿಮಂದಿರೆ ತದರ್ಥಂ ಜಾಹ್ನವಿ ತೀರೆ. ಜಾಹ್ನವಿ ಅಂದ್ರೆ ಗಂಗಾ ನದಿ. ಆ ಗಂಗಾ ನದಿ ಕಾಶಿಯಲ್ಲಿ ಅಲ್ಲಿ ಹೋಗಿ ನಾ ಸ್ನಾನ ಮಾಡಿ ಪಾಪ ತೊಳ್ಕೊಂಡು ಬರ್ತೀನಿ ಅಂತ ಅಂದರೆ, ಅಲ್ಲಿ ತದರ್ಥಂ ಅಂದ್ರ 25 ಲಕ್ಷ ವಿಘ್ನಗಳು. ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿ ಬರ್ತೀನಿ ಅಂದ್ರ ಅಲ್ಲಿ ತಡೆಗಟ್ಲಾಕ 25 ಲಕ್ಷ ವಿಘ್ನಗಳು ಇರ್ತಾವ. ತದರ್ಥಂ ದಕ್ಷಿಣೆ ಕರೆ. ದಕ್ಷಿಣ ಅಂದ್ರೆ ಬಲಗೈಯಲ್ಲಿ, ಕರ ಅಂದ್ರೆ ಕೈ, ಬಲಗೈಯಲ್ಲೇ 12.5 ಲಕ್ಷ ವಿಘ್ನಗಳು. ಅದೇ ಹಂಗ 12.5 ಇರ್ತಾವ ಅಂತಂದ್ರ, ಈಗ ಇವ ಹೋಗ್ತಿರ್ತಾನ ಅಲ್ಲೇ ಹಬ್ಬ ಬೇಡ್ಕೊಳಕ ಕುಂಟು ಹಿಂಗಿರ್ತಾರ. ಯಪ್ಪ ಏನ್ ದಾನ ಮಾಡ್ರಿ ಅಂತ ಹೇಳಿ ಅವ್ನು ಕೇಳ್ತಿರ್ತಾನ, ಬೇಡ್ಕೊಳವ. ಅವನ ಪರಿಸ್ಥಿತಿ ನೋಡಿ ಇವ್ ಕೊಡ್ಬೇಕಂತ ಇವಂಗೂ ಮನಸ್ಸಾಗಿ ಪ್ಯಾಂಟಿನ ಕಿಸೆದ ಕೈ ಹಾಕ್ತಾನ. ಬರೀ ನೋಟ ಹಾಕ್ತಾವ, ಚಿಲ್ಲರಿಲ್ಲ. ಕೈ ಹೊರಗೆ ಬಂದ್ಬಿಡ್ತತಿ. ಯಾಕ? ವಿಘ್ನ 12.5 ಲಕ್ಷ ಇಲ್ಲ ಕೈಯಾಗದಾವ. ಅಲ್ಲ, 1 ನೋಟ್ ಕೊಟ್ರೆ ಏನಾಗತಿ? ಅದು 100ದು 50 ಹೊಂದ್ಕೊಂಡ್ಬಿಟ್ಟ. ಯಾಕಂದ್ರ ಕೋಟಿಗಟ್ಲೆ ದಾನ ಮಾಡೋರು ಅದಾರ. ಅದಕ್ಕಾಗಿ ಹೊಳಿ ಬಂದ್ಬಿಡ್ತದೆ. ಈ ರೀತಿ ಬಲಗೈಯಲ್ಲೇ ಹಿಂಗ 12.5 ಲಕ್ಷ ಇರ್ತಾವು ಅಂತೇಳಿ. ಅದಕ್ಕ ಬ್ರಹ್ಮಜ್ಞಾನ ಮಾಡ್ಕೋತೀನಿ ಅಂದ್ರ 1 ಕೋಟಿ ಇದಾವು. ಬಿಡದ ದೇವ್ರಿಗೆ ಹೋಗಿ ಬರ್ತೇನೆ ಅಂತಂದ್ರ 50 ಲಕ್ಷ ವಿಘ್ನ ಅದಾವು. ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿ ಪಾಪ ತೊಳ್ಕೊಂಡು ಬರ್ತೀನಿ ಅಂದ್ರ 25 ಲಕ್ಷ ಅದಾವು. ಬಲಗೈಯಾಗನ 12.5 ಲಕ್ಷ ಅದಾವು. ಒಳ್ಳೆ ಕಾರ್ಯಕ್ಕೆ ಮಾಡ್ಬಿಡುದಿಲ್ಲ, ಕೈ ಹೇಳ್ಬಿಟ್ಟ. ಈ ರೀತಿ ಅದಕ್ಕೆ ಇಲ್ಲಿ ನಾವು ಮಂಗಲ ಮಾಡ್ಬೇಕಾದ್ರ ಆ ನಿರ್ವಿಘ್ನ ಪರಿಸಮಾಪ್ತಿ ಕಾಮೋ ಮಂಗಲ ಆಚರಣೆ. ಅದಕ್ಕೆ ನಾವು ಮಂಗಲಾಚರಣೆ ಮಾಡಿಯೇ
ಗ್ರಂಥವನ್ನು ಪ್ರಾರಂಭ ಮಾಡಬೇಕು. ಇಲ್ಲಿ ಮಂಗಲದಲ್ಲಿ ಅವ್ರು ಏನ್ ಮಾಡಿದ್ದಾರೆ ಪಂಡಿತ್ ಪೀತಾಂಬರಜಿಯವರು? ಜಾಗ್ರತ ಸ್ವಪ್ನ ಸುಸುಪ್ತಿಗೋ ಸಾಕ್ಷಿಮಯ ಪರ ಜಾನಿ ಅಂದ್ರ ದುಃಖದ ದೇಹ ಅಭಿಮಾನಕ್ಕೂ ಹೋಯ ಮೂಲಯುತ ಹಾನಿ ಅಂತ ಇಲ್ಲಿ ಒಂದು ಪದ್ಯ ರಚನೆ ಮಾಡ್ಯಾರ ಮಂಗಲಾಚರಣದ್ದು. ಜಾಗ್ರತ ಸ್ವಪ್ನ ಸುಸುಪ್ತಿಗೋ ಅಂದ್ರ ಜಾಗ್ರತ ಸ್ವಪ್ನ ಸುಸುಪ್ತಿಗಳೆಂಬ ಮೂರು ಅವಸ್ಥೆಗಳಲ್ಲ. ಜಾಗ್ರತ ಸ್ವಪ್ನ ಸುಸುಪ್ತಿಗಳೆಂಬ ಮೂರು ಅವಸ್ಥೆಗಳೇನದಾವು ಅವುಗಳ ಸಾಕ್ಷಿಮಯ ಪರಜಾನಿ ಅಂದ್ರ ಅವುಗಳನ್ನ ತಿಳಿಯತಕ್ಕಂತ ಯಾವ ಚೈತನ್ಯ ಸ್ವರೂಪ ಏನೋ ಅಂತ ಆ ಬ್ರಹ್ಮನೇ ನಾನಿದ್ದೇನೆ. ಆ ಸಾಕ್ಷಿ ಅಂದ್ರೆ ಮೂರು ಅವಸ್ಥೆಗಳನ್ನು ತಿಳಿಯತಕ್ಕಂತ ಆತ್ಮ ಸ್ವರೂಪ ಸಾಕ್ಷಿಯೇ ನಾನಿದ್ದೇನೆ. ನಾನು ಎಂಬ ಜ್ಞಾನವಾದಾಗ, ಜ್ಞಾನಿ ಅಂದ್ರೆ ಅವಾಗ ಜ್ಞಾನವಾದಾಗ, ಈ ಅವಸ್ಥೆಗಳಿಗೆ ಸಾಕ್ಷಿಯಾದ ಆತ್ಮನೇ ನಾನಿದ್ದೇನೆ ಅಂತ ಜ್ಞಾನ ಆದಾಗ ಏನಾಗ್ತದ? ದುಃಖದ ದೇಹಾಭಿಮಾನಕ್ಕೆ ಹೋಯ ಮೂಲಯುತ ಹಾನಿ. ದುಃಖದ ದೇಹ ಅಭಿಮಾನಿಕೆ ಅಂದ್ರೆ ಜನ್ಮ ಮರಣಾದಿ ದುಃಖಗಳಿಂದ ಕೂಡುವ ಈ ದೇಹದ ಅಭಿಮಾನ ಏನೈತೆ ಅಲ್ಲ, ಅದು ಹೋಯ ಮೂಲಯುತ ಹಾನಿ. ಮೂಲಯುತ ಹಾನಿ ಹೋಯ್ ಅಂದ್ರ ಆ ದೇಹಾದಿಗಳಿಗೆ ಮೂಲ ಕಾರಣವಾದಂತ, ಮೂಲ ಕಾರಣವಾದಂತ ಯಾವ ಅಜ್ಞಾನ ಇದೆಯಲ್ಲ, ಆ ಅಜ್ಞಾನವು ಏನಾಗ್ತದೆ? ನಾಶ ಆಗಿ ಹೋಗುತ್ತದೆ. ಹಾನಿ ಅಂದ್ರ ನಾಶವಾಗಿ ಹೋಗುತ್ತದೆ. ಅಂದ್ರ ಈ ಮೂರು ಅವಸ್ಥೆಗಳ ತಾತ್ಪರ್ಯವನ್ನ ತಿಳ್ಕೊಂಡು, ಇವು ಮೂರು ಅವಸ್ಥೆಗಳಿಗೆ ನಾನು ಸಾಕ್ಷಿಯಾಗಿದ್ದೇನೆ ಅಂತ ತಿಳ್ಕೊಂಡ್ರೆ ಅದರಿಂದ ಬ್ರಹ್ಮಜ್ಞಾನ ಆಗುತ್ತದೆ. ಆ ಜ್ಞಾನ ಆಯ್ತಂದ್ರೆ ಅಜ್ಞಾನ ನಾಶವಾಗಿ ಅವನು ದುಃಖದಿಂದ ಬಿಡುಗಡೆ ಹೊಂದುತ್ತಾನೆ, ಜನ್ಮಾದಿ ದುಃಖಗಳಿಂದ. ಅದಕ್ಕ ಶ್ರುತಿಯು ಕೂಡ ಪ್ರಮಾಣ ಇದೆ. ಆ ಶ್ರುತಿ ಅದು ನಿಮ್ಮಲ್ಲಿ ಇಲ್ಲ. ಅಂದ್ರ ಯಾಕಂದ್ರೆ ಪ್ರತಿಯೊಂದಕ್ಕ ಲಕ್ಷಣ ಪ್ರಮಾಣ ಶ್ರುತಿ ಲಕ್ಷಣ ಪ್ರಮಾಣ ನೈ ಪ್ರತಿಜ್ಞೆ ಮಾತ್ರೇನ ವಸ್ತು ಸಿದ್ಧಿ ಕಿಂತೂ ಲಕ್ಷಣ ಪ್ರಮಾಣ ಆಗ್ತದೆ. ಬರೇ ನಾ ಏನ ಬಾರ್ದಾರೆ ಅದನ್ನ ಓದ್ಕೊಟ್ಟು ಹೇಳ್ಬೋದು ಏನಂದ್ರೆ ಅದು ಅಷ್ಟೊಂದು ಸರಿ ಅಲ್ಲ. ಮತ್ ಗುರು ಹಾಕ್ಬೇಕು, ತಿಳಿಸ್ಕೊಡೋ ಮಾತನ್ನೇ ಹಾಕ್ಬೇಕ. ಮತ್ ನೀನೋ ಓದ್ಕೊಂಡ್ರೆ ಬಗೆ ಇರ್ತಿರ್ತದ. ಹಂಗಿದ್ದ ಅದಕ್ಕ ಕಿಂತೂ ಲಕ್ಷಣ ಪ್ರಮಾಣಾಭ್ಯ ಅಂದ್ರ ಆ ಪ್ರತಿಯೊಂದು ಶಬ್ದಕ್ಕೆ ರಕ್ಷಣೆ, ಅದಕ್ಕೆ ಶ್ರುತ್ಯಾದಿ ಪ್ರಮಾಣಗಳೇ. ಇವು ಎಲ್ಲ ಕಾಯ್ದೆ ಒಂದು ಕೇಸ್ ಆಗ್ಬೇಕಾದ್ರೆ ಅದಕ್ಕೆ ಸಾಕ್ಷಿ, ಪುರಾವ, ವಾದಿ, ಸಂವಾದಿ ಎಲ್ಲ ಬೇಕಾಗ್ತದೆ. ಹಾಗೆ ಶಾಸ್ತ್ರ ನಡಿಬೇಕಾದ್ರೆ, ಕಾಯ್ದೆಬದ್ಧ ಶಾಸ್ತ್ರ ನಡಿಬೇಕಾದ್ರೆ ಅವು ಪ್ರತಿಯೊಂದಕ್ಕೆ ರಕ್ಷಣೆ ಏನು, ಅದಕ್ಕೆ ಶ್ರುತಿ ಪ್ರಮಾಣಗಳೇನು, ಇವೆಲ್ಲ ಕೂಡಿಸ್ಕೊಂಡು ಹೇಳಿದರೆ ಅದು ಕಾಯ್ದೆಬದ್ಧ ಶಾಸ್ತ್ರ ಅಂತ ಹೇಳಲ್ಪಟ್ಟು. ಆದ್ದರಿಂದ ಈಗ ಈ ಮೂರು ಅವಸ್ಥೆಗಳಿಗೆ ಸಾಕ್ಷಿ ನಾನು ಇದ್ದೇನೆ ಅಂತ ತಿಳ್ಕೊಂಡ್ರೆ ಅಜ್ಞಾನ ನಾಶವಾಗಿ ಏನಂತೆ ಮುಕ್ತ ಆಗ್ತಾನಂತ ಇಲ್ಲಿ ಹೇಳಿದಾರೆ. ಅದಕ್ಕೆ ಶ್ರುತಿ ಪ್ರಮಾಣ. ಜಾಗ್ರತ ಸ್ವಪ್ನ ಸುಷುಪ್ತ್ಯಾದಿ ಯತ್ ಪ್ರಕಾಶಂ ಪ್ರಕಾಶತೆ. ಜಾಗ್ರತ ಸ್ವಪ್ನ ಸುಷುಪ್ತ್ಯಾದಿ ಯತ್ ಪ್ರಕಾಶಂ ಪ್ರಕಾಶತೆ. ಜಾಗ್ರತ ಸ್ವಪ್ನ ಸುಷುಪ್ತ್ಯಾದಿ ಯತ್ ಪ್ರಕಾಶಂ ಪ್ರಕಾಶತೆ ತದ್ ಬ್ರಹ್ಮವಿತಿ ವೇದಾಂತ. ತದ್ ಬ್ರಹ್ಮ ಅಂದ್ರ ಜಾಗ್ರ ಸ್ವಪ್ನ ಸುಷುಪ್ತ್ಯಾದಿ ಯತ್ ಪ್ರಕಾಶಂ ಪ್ರಕಾಶತೆ ತದ್ ಬ್ರಹ್ಮ ಇತಿ ಜ್ಞಾತ್ವಾ ಸರ್ವಬಂಧೈ ಪ್ರಮುಚ್ಯತೆ ಹಿಂಗದ ಶ್ರುತಿ. ಏನು ಜಾಗ್ರ ಸ್ವಪ್ನ ಸುಷುಪ್ತಿ ಏನದಾವಲ್ಲ ಮೂರು ಅವಸ್ಥೆಗಳು, ಆ ಮೂರು ಅವಸ್ಥೆಗಳನ್ನು ಯತ್ ಪ್ರಕಾಶಂ ಪ್ರಕಾಶತೆ, ಆ ಮೂರು ಅವಸ್ಥೆಗಳನ್ನು ಯಾವ ಪ್ರಕಾಶಮಾನವಾದ ಆತ್ಮನು ತಿಳಿಯುತ್ತಾನೆಯೋ, ಅವುಗಳನ್ನು ಬೆಳಗುತ್ತಾನೆಯೋ, ತದ್ ಬ್ರಹ್ಮ ಐತಿ, ಅದುವೇ ಬ್ರಹ್ಮ ಸ್ವರೂಪ ಅಂತ ಜ್ಞಾತ್ವ ಅಂದ್ರೆ ತಿಳಿದರೆ ಅವಾಗ ಏನಾಗ್ತದ? ಸರ್ವ ಬಂಧೈ ಪ್ರಮುಚ್ಯತೆ ಅಂದ್ರ ಎಲ್ಲಾ ಬಂಧನಗಳಿಂದ ಅವನು ಬಿಡಲ್ಪಡುತ್ತಾನೆ, ಅರ್ಥಾತ್ ಮುಕ್ತನಾಗುತ್ತಾನೆ ಅಂತ ಶ್ರುತಿ ಅದು.
ಶಂಕರಾಚಾರ್ಯರು ಕೂಡ ಹೇಳ್ತಾರೆ ಇದರ ಬಗ್ಗೆ. ಶಂಕರಾಚಾರ್ಯರು ಏನ್ ಹೇಳ್ಯಾರ ಅಂದರೆ, ಜಾಗ್ರತ್ ಸ್ವಪ್ನ ಸುಷುಪ್ತಿಷು, ಜಾಗ್ರತ್ ಸ್ವಪ್ನ ಸುಷುಪ್ತಿಷು, ಜಾಗ್ರತ್ ಸ್ವಪ್ನ ಸುಷುಪ್ತಿಷು, ಜಾಗ್ರತ್ ಸ್ವಪ್ನ ಸುಷುಪ್ತಿ ಯಾ ಸ್ಫುಟತರ ಸಂವಿದ್ಯುಜ್ಜುಂಬತೆ ಬ್ರಹ್ಮಾದಿ ಪಿಪೀಲಿಕಾಂತ ತನುಷು ಪ್ರೋಕ್ತ ಜಗತ್ ಸಾಕ್ಷಿಣಿ ಸ ಏವಾಹಂ ನ ಚ ದೃಶ್ಯವಸ್ತೀತಿ ದೃಢ ಪ್ರಜ್ಞಾಯ ಚಾಪಿ ಚೇತ್ ಚಾಂಡಾಲೋ ಅಸ್ತು ದ್ವಿಜೋ ಅಸ್ತು ಗುರುರಿದ್ದೇಶ ಮನೀಷಾ ಮಮ ಅಂತ ಎಷ್ಟು ದೊಡ್ಡ ಶ್ಲೋಕ ಇದೆ. ಶಂಕರಾಚಾರ್ಯರು ಮನೀಷಾ ಪಂಚಕವೆಂಬ ಗ್ರಂಥದಲ್ಲಿ ಇದನ್ನು ಹೇಳ್ಯಾರ. ಅರ್ಥಾತ್ ಅವ್ರಿಗೊಂದು ಸಂದರ್ಭ ಹಿಂಗ್ ಬಂದ್ಬಿಡ್ತಾರೆ. ಅವರು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟದ್ರಿಂದ ಸ್ವಲ್ಪ ಅಭಿಮಾನ ಇತ್ತು ಅವ್ರಿಗೆ ಮೊದಲು. ಈಗ ಅಷ್ಟೊಂದು ಇದ್ರಾಗ ಬರುತ್ತಿದ್ದ ಮೊದಲು. ಅಲ್ಲಿಂದ ಕಾಶಿ ಒಳಗೆ ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ವಿಶ್ವನಾಥನ ದರ್ಶನ ತಗೋಬೇಕಂತ ಬರಲಾಗದು. ಮೊದಲು ಅವ್ರು ಸದ್ದಿ ಇದ್ದ ಈಗ ಮತ ಇದ್ರ ಬಂದಂತ ಅವ್ ಮೈಗ್ ಮೈ ಹತ್ತಿರ್ತಾವ. ಇವ ಗಂಗಾ ನದಿಯಾಗ ಸ್ನಾನ ಮಾಡಿ ಹೋಗ್ಲಾಗತ್ತಾನ. ಅಂದ್ಮೇಲೆ ಸರಿ ಹಿಂಗ್ ದೂರ ಸರಿ ನಾವು ಅದನ್ನ ಕೇಳಿ ಕಾಶಿ ವಿಶ್ವನಾಥನೇ ಇವನ ಭ್ರಾಂತಿ ಬಿಡಿಸ್ಬೇಕಂತ ಹೇಳಿ ಅವ ಒಬ್ಬ ಚಾಂಡಾಲನ ವೇಷದ ಆಡ ಮಾಡ್ಕೊಂಡ್ ಬಂದಿದ್ದ. ಆ ನಾಯಿಗಳು ಸಂಗಟ ಬ್ಯಾಟಿ ಅದಾವ ಬ್ಯಾಡ್ರಾಮ ಕೇಳಿ ಮಾಡಿ ಅದೆಲ್ಲ ಹಾಕೊಂಡು ಬಂದ ನೋಡ್ಬೇಕು ಶಂಕರಾಚಾರ್ಯರು. ಹೇ ದೂರಂ ಚಂದ ದೂರ ಸರಿ ಅದ. ಅವ ಅಂಗಡಿ ಬಿಟ್ಟ. ಸಾಕ್ಷಾತ್ ವಿಶ್ವನಾಥ. ನಾ ಹೇಳೋದು ಕೇಳ್ತತಿ ಕೇಳ್ತತಿ ಮತ್ ಸರಿ ಅಂತ ಹೇಳ್ತೇನೆ. ನೀವು ಸರಿ ಅಂತ ಹೇಳ್ಬೇಕರೆ ಎದಕ್ಕ ಸರಿ ಅಂದಿ? ದೇಹಕ್ಕ ಸರಿ ಅಂದಿ ಅಂದ್ರ ದೇಹ ಜಡ ಐತಿ, ಸರಿಯಾಗಿ ಕೊಡುದಿಲ್ಲ ಅದಕ್ಕೆ. ಆತ್ಮ ಸರಿ ಅಂತೀಯ, ಆತ್ಮ ಎಲ್ಲ ಕಡೆ ಪರಿಪೂರ್ಣ ತುಂಬೈತಿ, ಸರಿದಾಳಕ್ ಅದಕ್ಕೂ ಬರಂಗಿಲ್ಲ. ಸರಿ ಅಂತ ಯಾರಿಗಂದಿ? ಅವಾಗ ತಮ್ಮ ಶಂಕರಾಚಾರ್ಯ ಶಂಕರನೇ ಅವತರಿಸಿದವನಿಗೆ ಶಂಕರಾಚಾರ್ಯಾಗಿ ಬಂದನ ಅಂತ ಹೇಳಿದ್ರಿಂದ ಅವತಾರಿ ಪುರುಷ ಸ್ಮರಣ ಮಾಡಿ ನೋಡಿದ ಸಾಕ್ಷಾತ್ ಕಾಶಿ ವಿಶ್ವನಾಥ. ಕೈ ಜೋಡಿಸ್ತಾರೆ. ನಾನು ಕೈ ತಪ್ಪು ಅವಾಗ ಈ ಶ್ಲೋಕ ಅಂದಾರ, ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಯಾ ಸ್ಫುಟತರ ಸಂವಿದ್ಯುಜ್ಜೃಂಭತೆ ಬ್ರಹ್ಮಾದಿ ಪಿಪೀಲಿಕಾಂತ ತನುಷು ಪ್ರೋಕ್ತ ಜಗತ್ ಸಾಕ್ಷಿಣಿ ಸ ಏವಾಹಂ ನ ಚ ದೃಶ್ಯವಸ್ತೀತಿ ದೃಢ ಪ್ರಜ್ಞಾಯ ಚಾಪಿ ಚೇತ್ ಚಾಂಡಾಲೋ ಅಸ್ತು ದ್ವಿಜೋ ಅಸ್ತು ಗುರುರಿದ್ದೇಶ ಮನೀಷಾ ಮಮ ಅಂದ್ರ ಈ ಅವಾಗ ಶಂಕರ ಏನ ಯಾರಿಗೆ ಸರಿ ಅಂದಿ ಅಂತ ಕೇಳದಲ್ಲ. ಅವ ಕಾಶಿ ವಿಶ್ವನಾಥನೇ ಅದ ನನ್ಗೆ ಗೊತ್ತಾಯ್ತು. ಅವಾಗ ಮತ್ತೊಂದು ಉತ್ತರ ಆದ ಶ್ಲೋಕ ಇದು ರಚನಾ ಮಾಡಿ ಹೇಳ್ತಾರೆ, ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಯಾ ಸ್ಫುಟತರ ಸಂವಿಜೃಂಭತೆ ಬ್ರಹ್ಮಾದಿ ಪಿಗ್ಗಿಲಿ ಅಂತ ತನುಷು ಅಂದ್ರ ಈ ಜಾಗ್ರತ್ ಸ್ವಪ್ನ ಸುಷುಪ್ತಿಗಳೆಂಬ 3 ಅವಸ್ಥೆಗಳದಲ್ಲ. ಈ 3 ಅವಸ್ಥೆಗಳನ್ನ ಬೆಳಗತಕ್ಕಂಥ ಯಾವ ಜ್ಯೋತಿ ಸ್ವರೂಪ ಆತ್ಮ ಏನದನ ಅವನು ಬ್ರಹ್ಮಾದಿ ಪಿಪೀಲಿಕಾ ಅಂತ ತನುಷು ಅಂದ್ರ ಇರುವೆಯನ್ನ ಮೊದಲು ಮಾಡಿಕೊಂಡು ಬ್ರಹ್ಮದೇವನ ಶರೀರ ತನಕ ಎಲ್ಲದರಲ್ಲಿ ನಾನೇ ತುಂಬಿದ್ದೇನೆ ಅನ್ನೋ ಜ್ಞಾನ ಯಾರಿಗೆ ಎದೆಯೋ ಅವ ಜಾತಿ ಚಾಂಡಾಲನ ಇರ್ಲಿ, ದ್ವಿಜ ಅಂದ್ರ ಬ್ರಾಹ್ಮಣನೇ ಇರ್ಲಿ, ನಾವು ನಾನು ಗುರು ನಂಬುತ್ತೇನೆ ಅಂತ ಈ ರೀತಿ ಮನೀಷಾ ಪಂಚಗದ ವೈಚಾರ. ಮನೀಷಾ ಪಂಚಗತ ಶಂಕರಾಚಾರ್ಯ ಗ್ರಂಥ. ಆದ್ದರಿಂದ ಈ 3 ಅವಸ್ಥೆಯಲ್ಲಿ ಹೇಳಿದ್ದು ಇದಕ್ಕೆ ಇನ್ನ ಏನು ಶ್ರುತಿ ಪ್ರಮಾಣ ಶಂಕರಾಚಾರ್ಯ ಪ್ರಮಾಣಗಳು ಕೂಡ ಅದೇ ಇಲ್ಲಿ ಐತೆ. ಆ ಅರ್ಥನೇ ಇಲ್ಲಿ ಇವ್ರು ಮಾಡ್ಯಾರ. ಈಗ ಹೇಳೋ ತಾತ್ಪರ್ಯ ಇದಕ್ಕೆ ಪ್ರಮಾಣಗಳವು ಶ್ರುತಿ ಪ್ರಮಾಣ ಮತ್ತು ಶಂಕರಾಚಾರ್ಯರ ಆ ಪ್ರಮಾಣ.
ಮನಿಷಾ ಪಂಚಕ ಗ್ರಂಥದ ಪ್ರಮಾಣ. ಹಾ ಇನ್ನ ವೃತ್ತಿ के ಸಾಮಾನ್ಯ ಲಕ್ಷಣ का ನಿರ್ಣಯ. ಇನ್ನ ವೃತ್ತಿ ಅನ್ನೋದು ಏನೈತಲ್ಲ, ಆ ವೃತ್ತಿಯ ಸಾಮಾನ್ಯ ಲಕ್ಷಣ ಮಾಡ್ತಾರೆ. ಮೊದಲು ಅದರ ಬಗ್ಗೆ ಸಾಮಾನ್ಯ ಲಕ್ಷಣ ಮಾಡಿ ಅನಂತರ ವಿಶೇಷ ಮಾಡಿ ತಿಳಿಸ್ತಾರೆ. ಅದ ಹೇ ಅಂದ್ರ ಇವನ ಹೆಸರು ಸಂತೋಷ ಅಂತ ಪರಿಚಯ ಮಾಡಿಕೊಟ್ಟಿದ್ರು. ಇದು ಸಾಮಾನ್ಯ. ಮತ್ತ ಅವನ್ ಏನೇನು ಎಲ್ಲಿಂದ ಬರ್ತಾನೋ ಏನ್ ಹಾಕ್ತಾನೋ ಅವ್ನ ಪೂರ ಪರಿಚಯ ಹೇಳ್ಬೇಕಾದ್ರೆ ಅದು ವಿಶೇಷ. ಆ ರೀತಿ ಇಲ್ಲಿ ವೃತ್ತಿಯ ಸಾಮಾನ್ಯ ಲಕ್ಷಣ ಮಾಡ್ತಾರೆ. ಅದನ್ನ ಹೇಳಿ ಅಹಂ ಬ್ರಹ್ಮಾಸ್ಮಿ ಯಾ ವೃತ್ತಿ ಸೇ ಕಾರ್ಯ ಸಹಿತ ज्ञान की निवृत्ति परमानंद की प्राप्ति होवे है. ಏನ್ ಹೇಳಿದ್ರು? ಅಹಂ ಬ್ರಹ್ಮಾಸ್ಮಿ ಅನ್ನುವ ಈ ವೃತ್ತಿ ಉದಯ ಆಯ್ತಂದ್ರ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಇದು ಏನು, ಯಾವ ವೇದದಲ್ಲದ, ಯಾವ ಉಪನಿಷತ್ತಿನಲ್ಲದ, ಆ 8ನೇ ಅಧ್ಯಾಯ 8ನೇ ಮಂತ್ರದಲ್ಲಿದ ಅಂತ ಕೇಳಿದರೆ, ಶುಕ್ಲ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 1ನೇ ಅಧ್ಯಾಯದ 4ನೇ ಬ್ರಾಹ್ಮಣದ 10ನೇ ಮಂತ್ರದಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಬಂದಿದೆ. ಎಲ್ಲಿ? ಶುಕ್ಲ ಯಜುರ್ವೇದ ಬೃಹದಾರಣ್ಯಕ ಉಪನಿಷತ್ತು ಮತ್ತು 1ನೇ ಅಧ್ಯಾಯದ 4ನೇ ಬ್ರಾಹ್ಮಣದ 10ನೇ ಮಂತ್ರ ಅಹಂ ಬ್ರಹ್ಮಾಸ್ಮಿ ಅಂತ ಬಂದಿದೆ. ಆ ಅಹಂ ಬ್ರಹ್ಮಾಸ್ಮಿ ಅಂದ್ರ ಅರ್ಥ ಏನು ಅಂತ ಕೇಳಿದ್ರೆ, ಅಹಂ ಅಂದ್ರ ನಾನು, ಬ್ರಹ್ಮ ಅಸ್ಮಿ ನಾನು ಬ್ರಹ್ಮನಿದ್ದೇನೆ ಅಂತ ಅದರ ಅರ್ಥ ಇದೆ. ಅಹಂ ಬ್ರಹ್ಮಾಸ್ಮಿ ಯಾವ ವೃತ್ತಿ ಸೇ, ಅಹಂ ಬ್ರಹ್ಮಾಸ್ಮಿ ಅಂತ ವೃತ್ತಿ ಉದಯವಾದರೆ ಏನ್ ಮಾಡ್ತಾರೆ? ಪ್ರಯೋಜನ ಕಾರ್ಯ ಸಹಿತ अज्ञान की निवृत्ति परमानंद की प्राप्ति होवे है. ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಆದ್ಮೇಲೆ ಏನ್ ಪ್ರಯೋಜನ ಮಾಡ್ತದಂದ್ರೆ ಕಾರ್ಯ ಸಹಿತ ಅಜ್ಞಾನದ ಕಾರ್ಯ ಆವರಣಾದಿಗಳು ನಿವೃತ್ತಿ ಆಗಬೇಕು ಅಹಂ ಬ್ರಹ್ಮಾಸ್ಮಿ ಜ್ಞಾನದಿಂದ. ಮತ್ತೇನಾಗ್ತದ ಅಂದ್ರೆ ದುಃಖದ ನಿವೃತ್ತಿ ಅನ್ನಂಗಿದೆ. ಪರಮಾನಂದ ಕಿ ಪ್ರಾಪ್ತಿ ಹೋವೆ, ದುಃಖದ ನಿವೃತ್ತಿ ಆಯ್ತು, ಪರಮಾನಂದ ಪ್ರಾಪ್ತಿ ಆಕೈತಿ. ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂದ್ಕೊಳ್ಳೇನೆ ಹೇಳ್ತಾರ ಮೋಕ್ಷ. ದುಃಖದ ಅತ್ಯಂತ ನಿವೃತ್ತಿ ಪ್ರಾಪ್ತಿಗೆ ಮೋಕ್ಷ. ಅಂದ್ರೆ ಬ್ರಹ್ಮಾಸ್ಮಿ ಜ್ಞಾನದಿಂದ ಮೋಕ್ಷ ಸೃಷ್ಟಿ ಆಕೈತಿ ಅಂತ ಹೇಳದಂತೆ ಆಯ್ತು. ये वेदांत का सिद्धांत है, ಇದು ವೇದಾಂತದ ಸಿದ್ಧಾಂತದ ಅಂತ. ವೇದಾಂತ ಅಂದ್ರೆ ಏನು? ಸಿದ್ಧಾಂತ ಅಂದ್ರೆ ಏನು? ಅವಳ ಲಕ್ಷಣ ಏನು? ವೇದಾಂತೋ ನಾಮ ಉಪನಿಷತ್ ಪ್ರಮಾಣಂ ತದುಪಕಾರಿಣಿ ಬ್ರಹ್ಮಸೂತ್ರಾದಿನಿ ಚ ಅಂತ ಇದೆ. ವೇದಾಂತ ಎದಕ್ಕೆ ಅನ್ನಬೇಕು ಅಂತ ಕೇಳಿದ್ರೆ ಅದರ ಲಕ್ಷಣ ಮಾಡ್ತಾರೆ. ವೇದಾಂತೋ ನಾಮ ಉಪನಿಷತ್ ಪ್ರಮಾಣಂ. ವೇದಾಂತ ಅಂದ್ರೆ ಅವು ವೇದದ ಅಂತ ಕೊನೆಗೆ ಬಂದವ ಉಪನಿಷತ್ತುಗಳಿಗೆ. ವೇದಾಂತೋ ನಾಮ ಉಪನಿಷತ್ ಪ್ರಮಾಣ. ಎಲ್ಲಿ ಉಪನಿಷತ್ತುಗಳೇ ಪ್ರಮಾಣಗಳಾಗಿವೆ ವೇದಾಂತ ಉಪನಿಷತ್ ಪ್ರಮಾಣ. ತದುಪಕಾರಿಣಿ ಅಂದ್ರೆ ಅದಕ್ಕೆ ಸಹಕಾರಿ ಸಹಾಯಕವಾದಂತ ಬ್ರಹ್ಮಸೂತ್ರಾದಿನಿ. ಬ್ರಹ್ಮಸೂತ್ರ ವ್ಯಾಸರು ಬರೆದ ಬ್ರಹ್ಮಸೂತ್ರ. ಆದಿ ಶಬ್ದದಿಂದ ಭಗವದ್ಗೀತಾ, ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತಾ ಇವು ವೇದಾಂತ ಗ್ರಂಥಗಳೇ. ವೇದಾಂತವನ್ನೇ ಪ್ರತಿಪಾದನೆ ಈ ರೀತಿ. ಅದಕ್ಕಾಗಿ ಅಲ್ಲಿ ಏನ್ ಹೇಳಿದ್ರು? ವೇದಾಂತ ನಾಮ ಉಪನಿಷತ್ ಪ್ರಮಾಣಂ ತದುಪಕಾರಣಿ ಬ್ರಹ್ಮಸೂತ್ರಾದಿನಿ ಚ ಅಂತ ವೇದಾಂತದ ಬಗ್ಗೆ ಹೇಳಿದ್ರು. ಸಿದ್ಧಾಂತ ಅಂದ್ರೆ ಏನು?
ಅಂದ್ರ ಅಂತ್ಯ ನಿರ್ಣಯ ಸಿದ್ಧಾಂತ. ಸಿದ್ಧಾಂತ ತಿಳ್ಕೊಳ್ಬೇಕಾದ್ರೆ ಅಂತ್ಯ ನಿರ್ಣಯ ಲಾಸ್ಟ್ ಸುಪ್ರೀಂ ಕೋರ್ಟ್ ಏನ್ ಜಜ್ಮೆಂಟ್ ಕೊಡ್ತದ ಅದ್ರ ಮುಂದಿಲ್ಲ. ಆಗ ಇಲ್ಲಿ ಈ ವೇದ ಶಾಸ್ತ್ರಗಳು ಏನ್ ನಿರ್ಣಯ ಕೊಡ್ತಾವ ಕಡಿಮೆ ಹೇಗೆ ಅದಕ್ಕೆ ಸಿದ್ಧಾಂತ ಅಂತಾರೆ. ಏನ 2ನೇ ನಂಬರ್ ತಹಾ ಏ ಜಿಜ್ಞಾಸ ಹೋವೆ ಹೇ, ಅಲ್ಲಿ ಇದೊಂದು ಜಿಜ್ಞಾಸ ಆಕೈತಿ. ಏನಕ್ಕದ ಜಿಜ್ಞಾಸ. ಜಿಜ್ಞಾಸ ಅಂತಂದ್ರೆ ಜಿಜ್ಞಾಸ ಜ್ಞಾತ ಇಚ್ಛಾ ಜಿಜ್ಞಾಸ. ಜ್ಞಾತ ಇಚ್ಛಾ ಅಂದ್ರೆ ತಿಳಿದುಕೊಳ್ಳಬೇಕೆಂಬ ಇಚ್ಛಾ, ಆತ್ಮನನ್ನು ತಿಳಿದುಕೊಳ್ಳಬೇಕೆಂಬ ಇಚ್ಛಾ ಏನೈತಲ್ಲ ಅದಕ್ಕೆ ಜಿಜ್ಞಾಸ ಅಂತಾರೆ. ಜಿಜ್ಞಾಸ ಅಂದ್ರೆ ಅಲ್ಲಿ ತಿಳ್ಕೊಬೇಕಂತ ಇಚ್ಛಾ ಆಗೈತಿ. ಯಾಕಂದ್ರ ಬ್ರಹ್ಮಾಸ್ಮಿ ಅನ್ನೋ ವೃತ್ತಿ ತಯಾರಾಯ್ತಂದ್ರ ಕಾರ್ಯ ಸಹಿತ ಜ್ಞಾನದ ನಿವೃತ್ತಿಯಾಗಿ ಪರಮಾನಂದ ಪ್ರಾಪ್ತಿ ಆಗ್ತದ ಅಂತೇನೆ ಹೇಳ್ತಾರೆ. ಹಂಗಾರ ಆ ವೃತ್ತಿ ಇಷ್ಟೆಲ್ಲ ಕೆಲಸ ಮಾಡ್ತೈತೆ ಅಂದ್ರೆ ಅದು ಹೆಂಗಿರ್ಬೇಕು, ಏನ ಅದ್ರ ಬಗ್ಗೆ ತಿಳ್ಕೊಬೇಕಂತೇಳಿ ಜಿಜ್ಞಾಸ ಆಕೈತಿ, ಇಚ್ಛಾ ಹಾಕದ. ವೃತ್ತಿ ಕಿಸ್ಕೋಕೈ ಏನಂತ ಅಲ್ಲಿ ಜಿಜ್ಞಾಸ ಹಾಕದ ಅಂತ ಹೇಳಿದ್ರೆ ವೃತ್ತಿ ಕಿಸ್ಕೋಕೈ. ವೃತ್ತಿ ಅಂತಾರಲ್ಲ, ವೃತ್ತಿ ಅಂದ್ರ ಎದಕ್ಕಂತಾರ? ವೃತ್ತಿ ಕಾ ಕಾರಣ ಕೌನ್ ಹೈ? ಆ ವೃತ್ತಿಗೆ ಕಾರಣ ಏನಾದ್ರು ತಯಾರಾಗಬೇಕಾದ್ರೆ ಅದಕ್ಕೆ ಏನೇನ್ ಕಾರಣ ಅದಾವು, ಅದಕ್ಕೆ ಕಾರಣ ಏನು ಮತ್ತು ವೃತ್ತಿಯ ಪ್ರಯೋಜನ ಏನು? ಆ ವೃತ್ತಿ ಉದಯ ಆಯ್ತಂದ್ರ ನಮಗ ಲಾಭ ಏನು? ವೃತ್ತಿಯ ಅಂದ್ರೆ ಎದಕ್ಕಂತಾರ? ವೃತ್ತಿಯ ಸ್ವರೂಪ ಏನು, ವೃತ್ತಿಗೆ ಕಾರಣ ಏನು, ಆ ವೃತ್ತಿಯ ಪ್ರಯೋಜನ ಏನು? ಯಾತೆ ವೃತ್ತಿ ಪ್ರಭಾಕರಕ ಸಾರಾಂಶಭೂತ್. ಆದ್ದರಿಂದ ಆ ನಿಶ್ಚಲದಾಸರು ಬರೆದಂತ ಗ್ರಂಥ ಏನೈತಲ್ಲ ವೃತ್ತಿ ಪ್ರಭಾಕರ, ಅದರ ಸಾರಾಂಶಭೂತ ವೃತ್ತಿಯ ರತ್ನಾವಳಿ ನಾಮ ಗ್ರಂಥಲಿಕೆ. ಅದರ ಸಾರವೇ ವೃತ್ತಿ ಪ್ರಭಾಕರನ ಸಾರವನ್ನೇ ಪಂಡಿತ್ ಪೀತಾಂಬರ್ಜಿಯವರು ಅದರ ಸಾರವನ್ನೇ ಅಂದ್ರೆ ಸಂಕ್ಷಿಪ್ತದಾಗ ಅದು ಬಹಳಷ್ಟು ವಿಸ್ತಾರ ಅದ. ಅದನ್ನು ಸಂಕ್ಷಿಪ್ತದಾಗಿ ಇಲ್ಲಿ ಅದರದ್ದು ಏನೇನು ವಿಷಯ ಬಂದ ಅದನ್ನು ಸ್ವಲ್ಪ ತಿಳಿ ಹೇಳಿಬಿಟ್ರೆ ಅದು ಗೊತ್ತಾಗ್ಬಿಡ್ತು. ಹೀಗೆ ಅದಕ್ಕಾಯ್ತು. ಇನ್ನ ಅಂತಃಕರಣಕ 3ನೇ ನಂಬರ್. ಅಂತಃಕರಣಕ और अज्ञान का जो परिणाम तो वृत्ति का ये है. ಏನಂತಾರೆ? ಅಂತಃಕರಣದ ಮತ್ತು ಅಜ್ಞಾನದ ಯಾವ ಪರಿಣಾಮ ಇರುವುದೋ ಅದಕ್ಕೆ ವೃತ್ತಿ ಅಂತ ಹೇಳಲ್ಪಡುತ್ತದೆ ಅಂತ ಹೇಳಿ. ಆದ್ರೆ ಇಲ್ಲಿ ಅಂತಃಕರಣ ಮತ್ತು ಅಜ್ಞಾನದ ಪರಿಣಾಮ ಅಂತ ಹೇಳಿದ್ರೆ ಒಂದ್ ಹೇಳಿದ್ರೆ ಅಂತಃಕರಣದ ಪರಿಣಾಮಕ್ಕೂ ವೃತ್ತಿ ಮತ್ ಅಜ್ಞಾನ ಒಂದು ಹಾಕ್ಬೋದು. ಒಂದ್ ಕೆಲಸ ಹಾಕಿತ್ತದ ಅಂತಃಕರಣದ ಪರಿಣಾಮ ವೃತ್ತಿ ಅಂತ ಐತಿ, ಲಕ್ಷಣವೂ ಐತಿ. ಆದ್ರ ಇಲ್ಲಿ ಅಂತಃಕರಣದ ಮತ್ತು ಅಜ್ಞಾನದ ಪರಿಣಾಮಕ್ಕೆ ವೃತ್ತಿ ಅಂತ ಹೇಳಿದರು. ಅದ್ರ ಯಾಕೆ ಹೇಳಿದರು? ಅಂತಃಕರಣ ಮತ್ತು ಅಜ್ಞಾನ ಎರಡೂ ತಗೊಂಡಾರ ಅಂತ ಕೇಳಿದರೆ ಅಲ್ಲಿ ಒಂದನ್ನ ಜರ ಅಂತಃಕರಣ ಹೇಳಿದ್ರೆ ಅಂತಃಕರಣದ ಪರಿಣಾಮಕ್ಕೂ ವೃತ್ತಿ ಅಂತ ಹೇಳಿದ್ರೆ ಅಲ್ಲಿ ವ್ಯಾಪ್ತಿ ದೋಷ ಬರ್ತೈತೆ. ಎಲ್ಲಿ ಬರ್ತದೆ ಅಂದ್ರೆ ಪ್ರತಿಯೊಂದು ಶಾಸ್ತ್ರದ ಮೂಲಿ ಗೊತ್ತಿರ್ಬೇಕು ನಾವು, ಅಂದ್ರೆ ಗೊತ್ತಿರ್ತದೆ. ಅಂದ್ರೆ ಸುಸುಪ್ತಿ ಅವಸ್ಥೆಯಲ್ಲಿ ಅವ್ಯಾಪ್ತಿ ಬರ್ತದೆ, ಸುಸುಪ್ತಿ ಅವಸ್ಥೆಯಲ್ಲಿ ಕಡಿಮೆ ಬೀಳ್ತದೆ ಈ ಲಕ್ಷಣ. ಅಂತಃಕರಣ ಪರಿಣಾಮಕ್ಕೂ ವೃತ್ತಿ ಅಂದ್ರೆ ಯಾಕೆ ಹೆಂಗ್ ಕಡಿಮೆ ಬರ್ತದ ಅಂದ್ರ ಅಂತಃಕರಣವು ಜಾಗರ ಸ್ವಪ್ನಗಳಲ್ಲಿದ್ದು ಸುಷುಪ್ತಿಯಲ್ಲಿ ಲಯ ಆಗ್ತದೆ. ಲಯ ಅಂತಕ್ಕಂತಾರೆ. ಅದರ ಲಕ್ಷಣ ಏನು? ಕಾರ್ಯಕ್ಕೆ ಕಾರಣ ಸನ್ನಿವೇಶ ಲಯ. ಕಾರ್ಯವು ತನ್ನ ಕಾರಣದಲ್ಲಿ ಈ ಅಂತಃಕರಣ ಅನ್ನೋ ಕಾರ್ಯ ಅಜ್ಞಾನ ಅದರ ಕಾರಣ ಐತಿ, ಅಜ್ಞಾನದಿಂದ ಅದು ಹುಟ್ಟೈತಿ. ಆದ್ದರಿಂದ ಸುಸುಪ್ತಿಯಲ್ಲಿ ಅಜ್ಞಾನ ಇಲ್ಲ, ಅದರಲ್ಲಿ ಈ ಅಂತಃಕರಣ ಹೋಗಿ ಬಂದಾಗಿರ್ತದೆ, ಅದಕ್ಕೆ ಲಯ ಆಗ್ತದ.
ಮತ್ತ ಅಲ್ಲಿ ಅಂತಃಕರಣದ ಪರಿಣಾಮ ಅಂದ್ಕೊಳ್ಳಿ ಅಲ್ಲಿ ಕಡಿಮೆ ಇದ್ರೆ ಅಂತಃಕರಣ ಇಲ್ಲ. ಅದರ ಸಲುವಾಗಿ ಏನ್ ಮಾಡ್ಯಾರು ಅಂತಂದ್ರ ಅಂತಃಕರಣ ಮತ್ತು ಅಜ್ಞಾನದ ಪರಿಣಾಮ ಅಂದ್ರ ಪರಿಣಾಮದ ಲಕ್ಷಣ ಉಪಾದಾನಕ್ಕೆ ಸತ್ತ ಅನ್ಯತರತ್ವ ಪರಿಣಾಮ ಅಂದ್ರ ಪರಿಣಾಮಕ್ಕೆ ಎದಕ್ಕೆ ಅನ್ಬೇಕು ಅಂತ ಹೇಳಿದ್ರೆ ಉಪಾದಾನದ ಸಮಾನ ಸತ್ತ ಇರಬೇಕು, ಅನ್ಯಥಾ ರೂಪ ಇರ್ಬೇಕು, ಅದಕ್ಕೆ ಪರಿಣಾಮ ಇರ್ಬೇಕು. ಉಪಾದಾನದ ಸಮಾನ ಸತ್ತ ಇರ್ಬೇಕು, ಬ್ಯಾರೆ ರೂಪ ಇರ್ಬೇಕು, ಅದಕ್ಕೆ ಪರಿಣಾಮ ಇರ್ಬೇಕು. ಅಂದ್ರ ಈಗ ಇದು ತಿಳಿತೇನ ಉಪಾದಾನ ಸಮಾನ ಸತ್ತ ಇರ್ಬೇಕು ಗೊತ್ತಾಗುದಿಲ್ಲ. ಅದಕ್ಕ ದೃಷ್ಟಾಂತ ಕೊಟ್ಟು ಹೇಳಿದ್ರೆ ಅದು ಸರಿ ಹೇಳ್ತೇವೆ. ಅಂದ್ರೆ ಉಪಾದಾನದ ಸಮಾನ ಸತ್ತ ಅಂದ್ರೆ ಸಾಮಾನ್ಯ ಈಗೊಂದು ಮೊಸರು ಎದರಿಂದ ಆಗ್ಯದ? ಹಾಲಿಂದ ಹಾಲಿನಿಂದ ಆಗ್ಯದ, ಹೌದಿಲ್ಲ? ಹಾಲು ಕಾರಣದ ಆ ಈ ಮೊಸರು ಹಾಲಿನಿಂದ ಮೊಸರು ತಯಾರಾಗಿದೆ. ಮೊಸರಿಗೆ ಉಪಾದಾನ ಕಾರಣ ಏನು? ಹಾಲು. ಹಾಲಿನಿಂದ ಆಗತ್ತಿಲ್ಲ. ಆ ಮೊಸರಿಗೆ ಉಪಾದಾನ ಕಾರಣ ಹಾಲೇ ಮತ್ತು ಉಪಾದಾನದ ಸಮಾನ ಸತ್ತ ಇರ್ಬೇಕಂತ ಹೇಳ್ತಿಲ್ಲ. ಅಂದ್ರ ಹಾಲು ಯಾವ ಸತ್ತ? ವ್ಯಾವಹಾರಿಕ ಸತ್ತ. ಮೊಸರು ಅದು ವ್ಯಾವಹಾರಿಕ ಸತ್ತಾನೆ. ಉಪಾದಾನದ ಸಮಾನ ಸತ್ತ ಅನ್ನೋದು ಉಪಾದಾನದ ಸಮಾನ ಸತ್ತ ಇರಬೇಕು, ಅನ್ಯಥಾ ರೂಪ ಇರಬೇಕು. ರೂಪ ಬ್ಯಾರೆ ಇರ್ಬೇಕು. ಸತ್ತಾರ ಎರಡಕ್ಕೂ ಒಂದ ಇರ್ಬೇಕು, ರೂಪ ಬ್ಯಾರೆ ಇರ್ಬೇಕಂದ್ರೆ ಆಗ ಮಧುರ ಮೊಸರು ಉಳಿಯದು, ಅನ್ಯಥಾ ರೂಪ. ಮತ್ತು ಆಗ ತಿಳಿಯದ ಮೊಸರು ಗಟ್ಟಿ. ಈ ರೀತಿ ಇದ್ದದಕ್ಕ ಪರಿಣಾಮ ಅನ್ನುತ್ತಾರೆ. ಅಂದ್ರೆ ಹಾಲಿನ ಪರಿಣಾಮವೇ ಮೊಸರು. ಆದ್ದರಿಂದ ಪರಿಣಾಮದ ಲಕ್ಷಣ ವೃತ್ತಿ ಕೈಯೇ ಏನು? ಅಜ್ಞಾನ, ಅಂತಃಕರಣ ಮತ್ತು ಅಜ್ಞಾನದ ಪರಿಣಾಮಕನ ವೃತ್ತಿ ಅನ್ನುತ್ತಾರೆ ಅಂತ ಹೇಳಿದರು. ಯದ್ಯಪಿ ಕ್ರೋಧ ಸುಖಾದಿಪಿ ಅಂತಃಕರಣಕ್ಕೆ ಪರಿಣಾಮ. ಯದ್ಯಪಿ ಶಂಕಾಕಾರ ಏನಂದ ಅಲ್ಲ, ಕ್ರೋಧ ಸುಖ ದುಃಖಾದಿಗಳು ಏನದಾವಲ್ಲ ಅವು ಅಂತಃಕರಣದ ಪರಿಣಾಮ ಅದಾವಲ್ಲ. ಕಾಮ ಕ್ರೋಧಾದಿಗಳೆಲ್ಲ ಅಂತಃಕರಣದ ಪರಿಣಾಮ. ಮತ್ತು ಅಜ್ಞಾನ ಅಂತ ಹೇಳಿ ಅಜ್ಞಾನದ ಆಕಾಶ ಆದಿ ಅಜ್ಞಾನದ ಪರಿಣಾಮ ಅದಾವ. ಈ ಆಕಾಶ ಆದಿ ಭೂತಗಳು ಅವು ಅಜ್ಞಾನದಿಂದ ಮುಖ್ಯ. ತಿರುಪೂರ್ತಿನ ಈಗ ಮತ್ತೆ ಯದ್ಯಪಿ ಕಾರಣದ ಮತ್ತೆ ಅಂತಃಕರಣದ ಪರಿಣಾಮ ಅಜ್ಞಾನದ ಪರಿಣಾಮ ಅಂತ ಹೇಳಿದ್ರಿ, ಅದು ವೃತ್ತಿಗೆ. ಅಂತಃಕರಣ ಮತ್ತು ಅಜ್ಞಾನದ ಪರಿಣಾಮಕ್ಕೂ ವೃತ್ತಿ ಅಂತೇಳಿ. ಮತ್ತೆ ಇಲ್ಲಿ ಅಂತಃಕರಣ ಪರಿಣಾಮ ಕ್ರೋಧ ಸುಖಾದಿಗಳು ಅದಾವು, ಅವು ವೃತ್ತಿ ಅಂದಿಲ್ಲ. ಮತ್ತು ಅಜ್ಞಾನದ ಒಂದು ತಗೊಂಡ್ರಿ, ಅಜ್ಞಾನದ ಪರಿಣಾಮ ಆಕಾಶ ಆದಿ ಭೂತಗಳದಾವ, ಅವುಗಳೇನು ಯಾವ ಕೆಲಸ ಇಲ್ಲ, ಇರೋದಿಲ್ಲ ಅಂತ. ಅಂದ್ರೆ ಅವು ಜಡ. ಅದಕ್ಕೆ ಯದ್ಯಪಿಕಾರ ಹಿಂಗ್ ಕೇಳ್ದ, ಅದಕ್ಕೆ ತಥಾಪಿ ಅಂದ್ರ ಉತ್ತರ ಹೇಳ್ತಾರೆ. विषय का प्रकाशक जो अंतःकरण और अज्ञान का परिणाम सो वृत्ति कहिए. ಅಂದ್ರ ವಿಷಯವನ್ನ ಪ್ರಕಾಶ ಮಾಡತಕ್ಕಂತ ಅಂತಃಕರಣ ಮತ್ತು ಅಜ್ಞಾನದ ಪರಿಣಾಮಕ್ಕೆ ವೃತ್ತಿ ಅದ. ವಿಷಯ ಅಂದ್ರೆ ಆ ವಿಷಯದ ಲಕ್ಷಣ ಅಂತ ಕೇಳಿದ್ರೆ, ಶರೀರ ಇಂದ್ರಿಯ ಭಿನ್ನತ್ವೇ ಸತಿ ಭೋಗ ಉಪಯೋಗ ವಿಷಯದ ಲಕ್ಷಣ. ಶರೀರ ಇಂದ್ರಿಯ ಇವುಗಳಿಗಿಂತ ಭಿನ್ನವಾಗಿರ್ಬೇಕು. ಶರೀರ ಮತ್ತು ಇಂದ್ರಿಯಗಳಿಗಿಂತ ಭಿನ್ನವಾಗಿರ್ಬೇಕು. ಭೋಗಕ್ಕೆ ಉಪಯೋಗ ಆಗಿರ್ಬೇಕು. ಭೋಗ ಅಂದ್ರೆ ಭೋಗದ ಲಕ್ಷಣ ಸಾಕ್ಷಾತ್ಕಾರ ಭೋಗ. ನಮಗೆ ಉಣ್ಣೋದ್ರಿಂದ, ತಿನ್ನೋದ್ರಿಂದ, ನೋಡೋದ್ರಿಂದ, ಸಂಗೀತ ಅದು ಕೇಳೋದ್ರಿಂದ ಏನು ಸುಖ ಆಕೈತಿಲ್ಲ, ಅದಕ್ಕ ಭೋಗ ಅಂತಾರ. ಇಂಥದಕ್ಕ ಅಲ್ಲಿ ಅದಕ್ಕ ಈ ರೀತಿ ಸುಖ ದುಃಖ ಸಾಕ್ಷಾತ್ಕಾರ ಭೋಗ ಅಂತಾರೆ. ಆದ್ದರಿಂದ ಅದಕ್ಕ ಅಂತಃಕರಣ ಮತ್ತು ಅಜ್ಞಾನದ ಪರಿಣಾಮ ಸ್ವವೃತ್ತಿಗೆ.
ಅಲ್ಲಿ ವಿಷಯ ಅಂತ ಏನು ಹೇಳ್ತೀವಲ್ಲ, ವಿಷಯ ಅಂದ್ರ ಶರೀರ ಇಂದ್ರಿಯ ಭಿನ್ನತ್ವೇ ಸತಿ ಭೋಗೋಪಯೋಗ. ಶರೀರ ಮತ್ತು ಇಂದ್ರಿಯಗಳಿಂದ ಭಿನ್ನ ಇರಬೇಕು, ಭೋಗಕ್ಕ ಉಪಯೋಗ ಇರಬೇಕು. ಅಂದ್ರೆ ಸುಖದುಃಖ ಸಾಕ್ಷಾತ್ಕಾರ ಭೋಗ ಅನುಭೋಗ ಹೇಳಿದ್ವಿ. ಈ ರೀತಿ ಶರೀರ ಇಂದ್ರಿಯಗಳಿಂದ ಭಿನ್ನ ಇರಬೇಕು, ಭೋಗ ವಿಷಯ ಆಗಿರ್ಬೇಕು, ಅದಕ್ಕೆ ವಿಷಯ ಅನ್ನಬೇಕು. ಅಂದ್ರೆ ಈ ಎಲ್ಲ ಶಬ್ದ ಸ್ಪರ್ಶ ರೂಪರಸಾದಿಗಳು ಇವು ವಿಷಯ. ಆ ವಿಷಯವನ್ನ ಪ್ರಕಾಶ ಅಲ್ಲ, ಅವು ಯದ್ಯಪಿಕಾರ ಕೇಳಿದ್ದಕ್ಕೆ ಉತ್ತರ ಹೇಳ್ತಾರ ಅವರು. ವಿಷಯಕ್ಕ ಪ್ರಕಾಶ ಇದು ಅಂತಃಕರಣ ಜ್ಞಾನಕ ಪರಿಣಾಮ ಸ್ವವೃತ್ತಿ. ಅಂದ್ರ ಅಲ್ಲಿ ವಿಷಯವನ್ನ ಪ್ರಕಾಶ ಮಾಡುವುದು ಅಂದ್ರೆ ವಿಷಯವನ್ನ ತಿಳಿತಿರ್ಬೇಕು, ಅಂತಃಕರಣ ಮತ್ತು ಅಜ್ಞಾನದ ಪರಿಣಾಮ ಇರಬೇಕು, ಅದಕ್ಕೆ ವೃತ್ತಿ ಅನ್ಬೇಕು ಅಂತ ಉತ್ತರ ಹೇಳಿದ್ರ. ಅದಕ್ಕೆ ಉತ್ತರ ಹೇಳಿದ್ರು. ಇನ್ನ 4ನೇ ನಂಬರ್, क्रोध सुखादि रूप अंतःकरण के परिणाम चिंते किसी पदार्थ का प्रकाश हुए नहीं. ಈಗ ಕ್ರೋಧ ಸುಖಾದಿಗಳು ಅಂತಃಕರಣದ ಪರಿಣಾಮ ವೃತ್ತಿ ಅಂತ ಹೇಳ್ಯಾರ. ಅಲ್ಲಿ ಕ್ರೋಧ ಸುಖಾದಿಗಳು ಕೂಡ ಅಂತಃಕರಣದ ಪರಿಣಾಮ ಅದಾವು. ಅವುಗಳಿಂದ ಯಾವ್ದರ ಪ್ರಕಾಶ ಜ್ಞಾನ ಆಗುತ್ತಿಲ್ಲ. ತೈಸೆ ಆಕಾಶಾದಿಗಂತೆ ಬಿ ಪ್ರಕಾಶವೇನೆ. ಮತ್ತು ಅಜ್ಞಾನದ ಪರಿಣಾಮ ಆಕಾಶಾದಿಗಳದಾವ. ಆ ಆಕಾಶಾದಿಗಳಿಂದ ಯಾವುದನ್ನ ತಿಳಿಯೋದು ಇಲ್ಲ. ಯಾತೆ ಸ್ವವೃತ್ತಿ ನೈ. ಆದ್ರಿಂದ ಆ ಕ್ರೋಧ ಸುಖಾದಿಗಳಾಗಲಿ ಆಕಾಶಾದಿಗಳಾಗಲಿ ಅವಕ್ಕೂ ವೃತ್ತಿ ಅನ್ನೋದಿಲ್ಲ. ಎಂತೋ ಜ್ಞಾನ ರೂಪ ಪರಿಣಾಮತೆ ಪ್ರಕಾಶವೇ. ಮತ್ತೇನಪ್ಪಾ ಅಂದ್ರೆ ಜ್ಞಾನ ರೂಪ ಪರಿಣಾಮದಿಂದ ಪ್ರಕಾಶ ಆಕತಿ, ತಿಳಿತೈತಿ. ಪ್ರಕಾಶ ಅಂದ್ರೆ ತಿಳಿಯೋದು. ಜ್ಞಾನ ರೂಪ ಪರಿಣಾಮದಿಂದಲೇ ಪ್ರಕಾಶವಾಗುತ್ತದೆ. ಆದ್ದರಿಂದ ತಾಯಿಗೂ ವೃತ್ತಿಗೆ, ಅದಕ್ಕನ ನಾವು ವೃತ್ತಿ ಅನ್ನುತ್ತೇವೆ ಅಂತ ವೃತ್ತಿಯ ಬಗ್ಗೆ ಹೇಳಿದ್ರು. ಇನ್ನೊಂದು ಅರ್ಥ ಏನರ್ತದ ಅಂದ್ರೆ, ಯಾಕಂದ್ರೆ ನೀವು 7 ವರ್ಷ ಹಿಡಿದ ಶಾಸ್ತ್ರ ಕೇಳ್ತೀರಂದ್ರೆ ನಿಮ್ಮ ಬುದ್ಧಿ ಶಾಸ್ತ್ರ ಸಂಸ್ಕಾರದಿಂದ ಪೂರ್ಣ ಚೆನ್ನಾಗಿ ತಿಳ್ಕೊಂಡು ಇದದ ಸಂಸ್ಕಾರ ಅದ. ಆದ್ರಿಂದ ನಾನು ಯಕ್ಷಾನುರೂಪೋ ಬಲಿಯೆಂಬ ನ್ಯಾಯ ಅಂತಾರ. ದೇವರು ಯಾವ ರೀತಿ ಇರ್ತದ ಅದಕ್ಕೆ ಬಾಣ ಒಯ್ಬೇಕು. ಹೌದಿಲ್ಲ? ಶಿವನಿಗೆ ಬಾಣ, ಕಿಚಡಿ, ಅಂಬಲಿ ಒಯ್ಬೇಕು. ಹೌದಿಲ್ಲ? ಆ ಅಂಬಲಿ ತಗೊಂಡ್ರೆ ನೀ ಗಣಪತಿ ಬೇರೆ ಆಗ ಅದಕ್ಕೆ ಯಕ್ಷ ಅಂತ ದೇವರು ಹೆಂಗದ ಅದಕ್ಕೆ ಬಾಣ ಒಯ್ಬೇಕು. ಆ ರೀತಿ ಕೇಳ್ತಕ್ಕಂತ ಅಧಿಕಾರಿ ಯಾವ ಸ್ಥಿತಿಯಲ್ಲಿ ಅದಾನ ಆ ಮಟ್ಟಕ್ಕೆ ಶಾಸ್ತ್ರ ನಾವು ಹೇಳ್ಬೇಕು. ಹಿಂಗ ನನಗ 100 ಮಂದಿ ಸಾಧಕರು ಮಠಾಧೀಶರ ಮೊದಲಿದ್ದಾಗ ನಾವು ಸಾಮಾನ್ಯ ಹೇಳಿದ್ದೇವ. ಅದನ್ನೇ ನೀವೇನಂದ್ರಿ ಅದನ್ನೇ ಹೇಳ್ಬೇಕಾದ್ರೆ ವಿಶೇಷ ಹೇಳ್ರಿ. ಅದು ಅದಕ್ಕಿಂತ ಬ್ಯಾರೆ ಚೇಂಜ್ ಐತೆ ಇಲ್ಲ. ನಾವು ಹೇಳಿದ್ದೇವೆ. ಅದರಂತೆ ಈಗ ಅದಕ್ಕಿಂತ ಸೂಕ್ಷ್ಮ ಮತ್ತೆ ಈಗ ಯಾಕಂದನ್ನೆಲ್ಲ ಕೇಳ್ಕೊಂಡು ಬಂದಿರೋದ್ ಮೇಲೆ ಇನ್ನೂ ನಿಮಗೆ ಸೂಕ್ಷ್ಮ ಹೇಳಿದ್ರೆ ತಿಳಿತದ. ಆದ್ದರಿಂದ ನಾನು ಇನ್ನೂ ಡೀಪ್ ಸೂಕ್ಷ್ಮಕ್ಕೆ ಹೋಗಿ ಅದನ್ನ ಹೇಳಬೇಕು ಅಂತೇಳಿ ಅಲ್ಲಿ ಲಕ್ಷಣವಾಡಿ ವೃತ್ತಿ ಅದಕ್ಕೆ ಅಂತಾರ ಅಂತ ಹೇಳಿದ್ರು. ಇನ್ನೂ ಒಂದು ಏನೈತಿ ಅಂದ್ರ ಪದಕ್ಕೂ ಅರ್ಥಕ್ಕೂ ಇರ್ತಕ್ಕಂತ ಒಂದು ಸಂಬಂಧ. ಪದಕ್ಕೂ ಅರ್ಥಕ್ಕೂ ಇರ್ತಕ್ಕಂತ ಸಂಬಂಧ ವೃತ್ತಿ ಅನ್ನುತ್ತಾರೆ. ಹೇಳ್ತಾನೆ ಪದಕ್ಕೂ ಅರ್ಥಕ್ಕೂ ಇರ್ತಕ್ಕಂತ ಸಂಬಂಧಕ್ಕೂ ವೃತ್ತಿ ಅನ್ನುತ್ತಾರೆ. ಅಂದ ಮೇಲೆ ಪದ ಅದರ ಲಕ್ಷಣ ಅರ್ಥವಾದ ವರ್ಣ ಅಥವಾ ಅರ್ಥವಾದ ವರ್ಣ ಸಮುದಾಯಕ್ಕೂ ಪದಕ್ಕೆ ಅರ್ಥವುಳ್ಳಂತ ಒಂದು ವರ್ಣ ಅಂದ್ರೆ ಒಂದು ಅಕ್ಷರ ಇರಲಿ ಅಥವಾ ಅಕ್ಷರಗಳ ಸಮುದಾಯ ಅನೇಕ ಕೂಡಿದ್ದಿರ್ಲಿ ಅದಕ್ಕೆ ಪದ ಅಂತಾರ. ಈಗ ಖ ಅಂದ್ರ ಆಕಾಶ ಅಂತ ಅರ್ಥ ಕೊಟ್ಟು ಒಂದ್ ಅಕ್ಷರ ಇರ್ತಾರೆ. ಗಗನ ಅಂದ್ರ ಆಕಾಶ ಅಂತ ಹೇಳ್ತಾರೆ. ಹೇಗೆ
ಅದಕ್ಕೆ ಪದ ಅಂತಾರೆ. ಆ ಪದಕ್ಕೂ ಅರ್ಥಕ್ಕೂ ಇರ್ತಕ್ಕಂಥ ಸಾಮಾನ್ಯ ಪೆನ್ ಕೊಡು. ಪೆನ್ ಕೊಡು ಅಂದ ಕೂಡಲೇನ ಅಲ್ಲಿ 3 ಬಹಳಷ್ಟು ವಸ್ತು ಅದಾವ. ಆ ಫೌಂಟನ್ ಪೆನ್ನ ಕೊಡ್ಬೇಕಂತ ಯಾಗ ಅವಾಗ ಜ್ಞಾನ ಆಯ್ತು ಅಂತಂದ್ರ ಪೆನ್ ಅನ್ನುವ ಪದಾನ ಪ್ರಯೋಗ ಮಾಡಿದೆ. ಪೆನ್ ಅನ್ನುವ ಪದಕ್ಕೂ ಫೌಂಟನ್ ಪೆನ್ ಅನ್ನುವ ಅರ್ಥಕ್ಕೂ ಸಂಬಂಧದ ಅಂತ ಅದ್ರ ಜ್ಞಾನ ಆಯ್ತು. ಸಾಮಾನ್ಯ ಈಗ ಮನೆಯಲ್ಲಿ 100 ಆಕಳುಗಳು ಇರ್ತಾವ, ಒಂದ್ 4-5 ಇರ್ತಾವ ತಿಳ್ಕೊ. 100 ಆಕಳುಗಳು ಬೇಕಾದಷ್ಟು ಇರ್ಲಿ, ಅದರದ ಕರ ಏನೈತಲ್ಲ ಕರು ಅದನ್ನ ದೂರ ಕಟ್ಟಿರ್ತಾರೆ. ಹಗಲೆಲ್ಲ ಇದಕ್ಕೆ ಗಂಟು ಬೀಳ್ತೈತೆ ಅಂತ ಹೇಳಿ ಆ ದೂರ ಕಟ್ಟಿದ್ದು ಬಹಳಷ್ಟು ದನ ಅಲ್ಲಿ ಅದ ಅವ್ರ ಮನ್ಯಾಗ. ಅಂದ್ರೆ ಸರ್ವಸಾಮಾನ್ಯ ಇಲ್ಲ ಅಂದ್ರ ಒಬ್ಬೊಬ್ರು ಬಹಳಷ್ಟು ದನಕರುಗಳನ್ನ ಸಾಕಿರ್ತಾರೆ. ಆ ಕರುವನ್ನ ಬಿಚ್ಚಿ ಬಿಟ್ರಂದ್ರ ಜವಾರಿ ಆಕಳ ಮತ್ತು ಜರ್ಸಿ ಆಕಳ ಜವಾರಿ ಆಕಳ ಕರ ಅದರ ತಾಯಿ ಬೇಕಾದಷ್ಟು ಇಲ್ಲಿ ಮುಂದ ಅಚ್ಚಿ ಕಡೆ ಬೇಕಾದಲ್ಲಿ ಅಲ್ಲಿಗೆ ಜವಾರಿ ಆಕಳ ಕರ ತನ್ನ ತಾಯಿಗೆ ಹೋಗಿ ಸಂಬಂಧ ಆಗ್ತದೆ. ಯಾಕಂದ್ರ ಅವೆರಡರಲ್ಲಿ ಜನಕ ಭಾವ ಸಂಬಂಧ. ಆಕಳಿಗೂ ಕರುವಿಗೆ ಜನಕ ಭಾವ ಸಂಬಂಧ ಇದ್ದರಿಂದ ಅಲ್ಲಿಗೆ ಹೋಗಲ್ಲ. ನಾ ಪೆನ್ ಅಂತೀನಿ, ಪೆನ್ ಅನ್ನೋ ಪದಕ್ಕೂ ಆ ಫೌಂಟನ್ ಅನ್ನೋ ಅರ್ಥಕ್ಕೂ ಸಂಬಂಧ ಐತೆ ಅಂತ ಅದನ್ನೇ ಕೊಡಕ್ ಬಂದ. ಮತ್ತೊಂದು ಬೇಕಾದಷ್ಟು ಬೇರೆ ಬೇರೆ ಸಾಮಾನು. ಈ ರೀತಿ ಅದಕ್ಕ ಪದಕ್ಕೂ ಅರ್ಥಕ್ಕೂ ಇರ್ತಕ್ಕಂತ ಸಂಬಂಧಕ್ಕನ ವೃತ್ತಿ ಎನ್ನುತ್ತಾರೆ. ಆ ಏನ 5ನೇ ನಂಬರ್, यद्यपि सुख दुख काम तृप्ति क्रोध क्षमा धृति अधृति लज्जा भयादिक जितने अंतःकरण के परिणाम है ಅಂದ್ರೆ ಅಂತಃಕರಣದ ಪರಿಣಾಮ ಇವು ಏನದಾವಲ್ಲ, ಅಂದ್ರೆ ಸುಖ ದುಃಖ ಕಾಮ ತೃಪ್ತಿ ಕ್ರೋಧ ಎಲ್ಲ ಅಂತಃಕರಣದ ಪರಿಣಾಮ ಅವು. इन सर्व का अनेक स्थानों में वृत्ति शब्द से व्यवहार लिखा है. युग ಏನು ಸುಖ ದುಃಖ ತೃಪ್ತಿ ಕ್ರೋಧ ಕ್ಷಮ ಧೃತಿ ಅಧೃತಿ ಲಜ್ಜಾ ಇವು ಏನದಾವ ಇವಕ್ ವೃತ್ತಿ ಅಂತ ಹೇಳಿ ಕೆಲವರು ಅಂತಾರೆ. ಅದೇನಂದ್ರ ವೃತ್ತಿ ಶಬ್ದ ವ್ಯವಹಾರ ಲಿಖೆ. ವ್ಯವಹಾರ ಅಂದ್ರೆ ಏನು? ವ್ಯವಹಾರದ ಲಕ್ಷಣ कार्यानुकूल शब्द प्रयोग को कार्यानुकूल शब्द प्रयोग को व्यवहार ಘಟಕ ಶಬ್ದ ಪ್ರಯೋಗ ವ್ಯವಹಾರ ಅಂದೆಲ್ಲ. ಕಾರ್ಯಾನುಕೂಲ ಶಬ್ದ ಪ್ರಯೋಗ ಕಾರ್ಯಕ್ಕೆ ಅನುಕೂಲವಾದ ಶಬ್ದ ಪ್ರಯೋಗ ಆಗಿರ್ಬೇಕದು, ಅದಕ್ಕೆ ವ್ಯವಹಾರ ಅಂತಾರೆ. ಕಾರ್ಯಾನುಕೂಲ ಶಬ್ದ ಪ್ರಯೋಗ ವ್ಯವಹಾರ ಶಬ್ದ ಒಂದಿಲ್ಲ ಅಲ್ಲಿ. ಅದ್ರ ಲಕ್ಷಣ ಈ ರೀತಿ. ಆ ವ್ಯವಹಾರ ಲಿಖಾಯ್ ಅದಕ್ಕೆ ಹಿಂಗ ವ್ಯವಹಾರ ಮಾಡ್ಯಾರದು ಏನೋ ವೃತ್ತಿ ಅಂತ ಅಲ್ಲಿ ಅಂದಾರ. ತಥಾಪಿ ಅವಾಗ ಏನ್ ಹೇಳ್ತಾರ, ತತ್ವಾನುಸಂಧಾನ ದ್ವೈತ ಕೌಸ್ತುಭಾದಿ ಗ್ರಂಥವೇ ಪ್ರಕಾಶಿಕ ಪರಿಣಾಮಿ ವೃತ್ತಿಗೆ. ಅದಕ್ಕ ಏನ್ ಹೇಳಿದ್ರು, ತತ್ವಾನುಸಂಧಾನ ಅನ್ನುವ ಗ್ರಂಥದಲ್ಲಿ ಅದ್ವೈತ ಕೌಸ್ತುಭಾದಿ ಗ್ರಂಥದಲ್ಲಿ ಪ್ರಕಾಶಕ ಪರಿಣಾಮವೇ ವೃತ್ತಿ ಅಂತ ಹೇಳಿದ್ದಾರೆ. ಪ್ರಕಾಶಕ ಪರಿಣಾಮಕನ ವೃತ್ತಿ ಅಂತ ಅಲ್ಲಿ ಹೇಳ್ಯಾರ. कितने के ग्रंथन में ಅಜ್ಞಾನ ನಾಶಕ ಪರಿಣಾಮ ಪೂರ್ತಿ ಕೈ ಹೈ. ಇನ್ನು ಮತ್ತೆ ಕೆಲವು ಗ್ರಂಥಗಳಲ್ಲಿ ಏನ್ ಮಾಡ್ಯಾರು ಅಂತ ಕೇಳಿದ್ರೆ ಅಜ್ಞಾನ ನಾಶಕ ಪರಿಣಾಮಕನ ವೃತ್ತಿ ಅಂತ ಹೇಳ್ಯಾರ. ಅಲ್ಲಿ ಪ್ರಕಾಶಕ ಪರಿಣಾಮ ವೃತ್ತಿ ಅಂತ ಇವ್ರು ಹೇಳಿದಾರೆ. ಇನ್ನು ಕೆಲವು ಗ್ರಂಥಗಳಲ್ಲಿ ನೋಡ್ಬೇಕಂದ್ರೆ ಅಜ್ಞಾನ ನಾಶಕ ಪರಿಣಾಮಕನ ವೃತ್ತಿ ಅಂತ ಹೇಳಿದ್ದಾರೆ. ಅವರು ಪರೋಕ್ಷ ಜ್ಞಾನ ಸೇವಿ ಅಸತ್ವಾಪಾದಕ ಆವರಣಕ ನಾಶೋವೆ. ಇನ್ನು ಪರೋಕ್ಷ ಜ್ಞಾನದಿಂದ ಅಸತ್ವಾಪಾದಕ ಅಜ್ಞಾನವಶ್ಕ ನಾಶ ಆಕೈತಿ. ಅಸತ್ವಾಪಾದಕ ಅಂದ್ರೆ ಅಸತ್ವಾಪಾದಕ ಅಂತ ಆವರಣದ ಹೆಸರು ಐತೆ.
ಆವರಣ ಅಂತ ಹೇಳ್ತಾರೆ. ಅದರ ಲಕ್ಷಣ ಏನು? ನಾಸ್ತಿ ನ ಪ್ರಕಾಶತೆ ವ್ಯವಹಾರ ಹೇಳುವ ಆವರಣ. ಆ ಆವರಣ ಅಂದ್ರ ಅದು ಅಸತ್ವಾಪಾದಕ ಆವರಣ, ಅಭಾನಾಪಾದಕ ಆವರಣ ಅಂತ ಎರಡದವ ಆವರಣಗಳು. ಪರೋಕ್ಷ ಜ್ಞಾನದಿಂದ ಅಸತ್ವಾಪಾದಕ ಆವರಣದ ಏನೋ ಅಜ್ಞಾನವಶ ನಾಶಕದ ಅಂತ ಹೇಳಿದ್ರು. ಅಂದ್ರ ಪರೋಕ್ಷ ಜ್ಞಾನ ಆಯ್ತಂದ್ರ ಅಸ್ತಿ ಬ್ರಹ್ಮೇತಿ ಚೇದ್ವೇ ಸ ಪರೋಕ್ಷ ಉಚ್ಯತೆ ಅಂತ ಪಂಚದಶಿಯಲ್ಲಿ ಹೇಳ್ತಾರೆ ಪರೋಕ್ಷ ಜ್ಞಾನದ ಬಗ್ಗೆ. ಈ ಪರೋಕ್ಷ ಜ್ಞಾನ ಆಯ್ತು ಅಂತಂದ್ರ ಅಸತ್ವಾಪಾದಕ ಆವರಣ ನಿವೃತ್ತಿ ಆಗ್ತದೆ. ಹೇಳ್ತಾನೆ ಅಸತ್ವಾಪಾದಕ ಆವರಣದ ನಿವೃತ್ತಿ ಆಗ್ತದಂದ್ರ ಅಲ್ಲಿ ಆವರಣದ ಲಕ್ಷಣ ಮಾಡುವಾಗ ಏನ್ ಮಾಡಿವಿ ನಾವು? ನಾಸ್ತಿ ನ ಪ್ರಕಾಶತೆ ಇತಿ ವ್ಯವಹಾರ ಹೇತು ಆವರಣ ಅಂತ ಲಕ್ಷಣ ಬೇಕು. ನಾಸ್ತಿ ಅಂದ್ರೆ ಇಲ್ಲ, ನ ಪ್ರತೀತಿ ಅಂದ್ರೆ ತೋರಿಲ್ಲ. ಹಿಂಗ ಯಾವ್ದೈತಿ ಅದಕ್ಕೆ ಆವರಣ ಅಂತಾರ. ನಾಸ್ತಿ ಅಂದ್ರೆ ಇಲ್ಲ ಅಂತ ಏನಾಗಿತ್ತಲ್ಲ, ಆ ಈ ಜಗತ್ತಿನಲ್ಲಿ ಕೆಲವರು ದೇವರು ಇಲ್ಲ ಅನ್ನೋರು ಹೌದಿಲ್ಲ, ಅದರಿಂದ ಆ ದೇವರು ಇಲ್ಲ ಅಂತ ಅಸತ್ವಪಾದಕ ಆವರಣ ಮಾಡಿದ್ದೆ ಅವ್ರಿಗೆ. ಅದು ಅಸತ್ವಪಾದಕ ಆವರಣ ನಿವೃತ್ತಿ ಆಗ್ಬೇಕಾದ್ರೆ ಇಲ್ಲ ಅನ್ನೋ ಧ್ಯಾನ ಉಳಿಸೈತಿ. ದೇವ್ರು ಇಲ್ಲ ಅನ್ಬೇಕಾದ್ರೆ ಅಸತ್ವಪಾದಕ ಆವರಣ ಮಾಡೈತಿ, ಆವರಣ ಮಾಡೈತಿ. ಅದಕ್ಕ ಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನ ಏನು? ಅಸ್ತಿ ಬ್ರಹ್ಮೇತಿ ಚೇದ್ವೇ, ದೇವರಿದ್ದಾನೆ ಅಂತ ಹೇಳಿ ತಿಳ್ಕೊಂಡ್ರೆ ಅದಕ್ಕೆ ಪರೋಕ್ಷ ಜ್ಞಾನ ಅಂತಾರೆ. ಪಂಚದಶಿಯಲ್ಲಿ ಇರಬೇಕು. ಮತ್ತೆ ದೇವರಿದ್ದಾನೆ ಇಲ್ಲ ಅಂತಾಗಿದ್ದ, ಇದ್ದಾನೆ ಅಂದಾಗ ಅದ ನಾಶ ಆಯ್ತು. ಈ ರೀತಿ ಅಜ್ಞಾನವಕ್ಕ ನಾಶ ಹೋಗೇ ಏನು. ಅಥವಾ ವಿಷಯ ಚೇತನಸ್ಥ ಅಜ್ಞಾನ का नाश तो ಅಪರೋಕ್ಷ ಜ್ಞಾನವಿನ ಹೋವೇನೆ. ಅದು ಪರೋಕ್ಷ ಜ್ಞಾನದಿಂದ ನಾಶ ಆಯ್ತು ಕರೆ. ಇಲ್ಲಿ ವಿಷಯ ಚೇತನದಲ್ಲಿದ್ದಂತ ಅಜ್ಞಾನದ ನಾಶ ಅದು ಅಪರೋಕ್ಷ ಜ್ಞಾನವಿನ ಅದು ನಾಶ ಆಗುವುದಿಲ್ಲ ಅಂತ ಹೇಳಿದ್ರೆ. ಅಂದ್ರ ವಿಷಯ ಚೇತನದ ವಿಷಯದ ಬಗ್ಗೆ ಲಕ್ಷಣ ಮಾಡೇವಿ. ಚೇತನ ಅಂತ ಬಂದಲ್ಲ. ಚೇತನ ಅಂದ್ರೆ ಅದಕ್ಕಂತಾರ. ಅದ್ರ ಲಕ್ಷಣ ಏನು ಅಂದ್ರ ಯಾವುದು ಜ್ಞಾನ ಸ್ವರೂಪವಾಗಿರುವುದು ಮತ್ತು ಘಟಪಟಾದಿ ಸರ್ವ ಪ್ರಪಂಚವನ್ನು ತಿಳಿಯುತ್ತದೆಯೋ ತಾನು ಮಾತ್ರ ಯಾವುದರಿಂದಲೂ ತಿಳಿಸಿಕೊಳ್ಳುವುದಿಲ್ಲವೋ ಅದಕ್ಕೆ ಚೈತನ್ಯವೆನ್ನುತ್ತಾರೆ ಅಂತ ಚೈತನ್ಯದ ಲಕ್ಷಣ. ಅದಕ್ಕ ವಿಷಯ ಚೇತನಸ್ಥ ಅಂದ್ರ ವಿಷಯದಲ್ಲಿ ಏನು ಚೇತನ ಐತಿ, ವಿಷಯ ಐತಿಲ್ಲ. ಆ ವಿಷಯ ಅಂದ್ರೆ ಇದು ಮೊಬೈಲ್ ಐತೆ ಅಂತ. ಈ ಮೊಬೈಲ್ದಾಗ ಚೇತನ ಐತೆ ಇಲ್ಲ. ಯಾಕ ದೇಶಕಾಲ ವಸ್ತು ಪರಿಚಯ ರಹಿತವಾಗಿದೆ, ಅಲ್ಲೇ ಐತಿ. ಅಂದ್ರೆ ಈ ರೀತಿ ವಿಷಯ ಚೇತನದಲ್ಲಿ ವಿಷಯ ಏನೈತಿ ಅದರಲ್ಲಿ ಏನ್ ಚೇತನ ಐತಿಲ್ಲ, ಅಲ್ಲಿ ಇರ್ತಕ್ಕಂಥ ಅಜ್ಞಾನ ಕಾಣಷ್ಟು ಅಪರೋಕ್ಷ ಜ್ಞಾನವಿನ. ಇದು ಮೊಬೈಲ್ ಅಂತ ಜ್ಞಾನ ಆಗ್ಬೇಕಾದ್ರ ಆ ವಿಷಯದಲ್ಲಿದ್ದಂತ ಚೇತನ ಏನೈತಲ್ಲ ಆ ಚೇತನದ ಜ್ಞಾನ ಆಗ್ಬೇಕಾದ್ರೆ ಆ ವಿಷಯ ಚೇತನ ಅಜ್ಞಾನ ಕಾಣಷ್ಟು ಅದಕ್ಕೂ ಅಜ್ಞಾನ ಐತೆ ಅಲ್ಲಿ. ಅದಕ್ಕೆ ಮತ್ತೆ ಅದು ನಾಶ ಆಗ್ಬೇಕಲ್ಲ. ಅದು ನಾಶ ಆದಾಗನ ಮೊಬೈಲ್ ಅಂತ ಜ್ಞಾನ ಆಗತ್ತೆ. ಅಕ್ಕ ಅದು ಅಜ್ಞಾನದ ಆವರಣ ಮಾಡಿ ಬಿಟ್ಟಿರ್ತೈತಿ. ಅದಕ್ಕೆ ಏರಿ ಅದಕ್ಕ ಅಲ್ಲಿ ಏನಂದ್ರ ಅಜ್ಞಾನಕ ನಾಶೋಗ ಅಂದ್ರ ಅಭಾನಾಪಾದಕ ಆವರಣಗಳು. ಅಪರೋಕ್ಷ ಜ್ಞಾನದಿಂದ ನಾಶ ಆಗುವುದು ಅಜ್ಞಾನ ನಾಶಕ್ಕದಂದ್ರ ಅಭಾನಾಪಾದಕ ಆವರಣದ ನಾಶಕ್ಕ. ಅದು ಅಸತ್ವಾಪಾದಕ ಆಗಲೇ ಪರೋಕ್ಷ ಜ್ಞಾನದಿಂದ ನಾಶ ಆಗುದು. ಇದು ಅಭಾನಾಪಾದಕ. ಅಸತ್ವಾಪಾದಕ ಅಂದ್ರೆ ಇಲ್ಲ ಅನ್ನೋ ಜ್ಞಾನ. ಅಭಾನಾಪಾದಕ ಅಂದ್ರೆ ತೋರುದಿಲ್ಲ, ದೇವರಿಲ್ಲ, ತೋರುದಿಲ್ಲ, ಇದ್ರ ಕಾಣಿಸ್ತಿದ್ದಲ್ಲ. ಈ ರೀತಿ ಅಭಾನಾಪಾದಕ ಆವರಣ. ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಆದಾಗ ಅಭಾನಾಪಾದಕ ಆವರಣದ ನಾಶವಾಗುತ್ತದೆ. ಅದಿಲ್ಲ ಅಂದ್ರೆ ಆಗೋದಿಲ್ಲ. ಪ್ರಮಾತೃ ಚೇತನಸ್ಥ. ಪ್ರಮಾತೃ ಅಂದ್ರೆ
ಜೀವನ್ ಪರಮಾತ್ಮ ಅಂದ್ರೆ ಜೀವ. ಆ ಪರಮಾತ್ಮ ಚೇತನ ಅಂದ್ರೆ ಜೀವ ಚೇತನ. ಆದ್ರ अज्ञान का नाश ಪರೋಕ್ಷ ಜ್ಞಾನ ಸೇವಿ ಹೋವೆ. ಪರಮಾತ್ಮ ಚೇತನದಲ್ಲಿ ಇರ್ತಕ್ಕಂಥ ಆ ಪರಮಾತ್ಮ ಚೇತನದಲ್ಲ, ಅಲ್ಲಿ ಆ ಚೇತನ. ಯಾಕಂದ್ರ ಈ ಅಜ್ಞಾನ, ಯಾಕ ವೇದಾಂತದ ಕಾಯ್ದೆಗಳು, ಈ ಅಜ್ಞಾನ ಇರಬೇಕಾದ್ರ ಆ ಚೇತನವನ್ನ ಆಶ್ರಯ ಮಾಡ್ಕೊಂಡಿರ್ತು. ಆ ಚೇತನ ಬಿಟ್ಟು ಬೇರೆ ಇರೋದೇ ಇಲ್ಲ. ಅದಕ್ಕೆ ಸ್ವ ಆಶ್ರಯ ಸ್ವ ಅಂತಾರೆ ವೇದಾಂತದಲ್ಲಿ. ಅದಕ್ಕ ಇಲ್ಲಿ ಏನ್ ಹೇಳಿದ್ರೆ ಅಂದ್ರ ಪರಮಾತ್ಮ ಚೇತನದಲ್ಲಿ ಇರ್ತಕ್ಕಂಥ ಅಜ್ಞಾನದ ನಾಶ ಪರೋಕ್ಷದಿಂದ ಆಗ್ತದ ಅಂತ ಹೇಳಿದರು. ಯಾತೆ ಪರೋಕ್ಷ ಜ್ಞಾನ ಸೇವಿ ಉಕ್ತ ಲಕ್ಷಣಕ್ಕೆ ಅವ್ಯಾಪ್ತಿನೇ. ಆದ್ರಿಂದ ಏನು ಉಕ್ತ ಲಕ್ಷಣ ಏನು? ಅಜ್ಞಾನ ನಾಶಕ ಪರಿಣಾಮ ಅಂತ ಹೇಳಿದ್ರಲ್ಲ, ಅಜ್ಞಾನ ನಾಶಕ ಪರಿಣಾಮ ಅನ್ನೋದು ಲಕ್ಷಣ ಮಾಡಿದರು. ಅಜ್ಞಾನ ನಾಶಕ ಪರಿಣಾಮಕ್ಕನ ವೃತ್ತಿ ಅಂತಾರ ಅಂತ ಹೇಳಿ ಮಾಡಿದ್ರು. ಅದು ಅಲ್ಲಿ ಅವ್ಯಾಪ್ತಿ ಇಲ್ಲ ಅಂದ್ರೆ ಮತ್ತೆ ಅಲ್ಲಿ ಪರೋಕ್ಷ ಜ್ಞಾನದಿಂದ ಅದು ಏನಾಕತ್ತಿಲ್ಲ. ಪರೋಕ್ಷ ಜ್ಞಾನದಿಂದ ಅದು ನಾಶ ಮಾಡ್ತದಿಲ್ಲ. ಅಪಾನ ಪಾದಕ ಎಲ್ಲನೂ ಅಸತ್ವ ಪಾದಕ ಅವನವನ್ನು ನಾಶ ಮಾಡ್ತದೆ. ಮತ್ತೆ ಅಜ್ಞಾನ ನಾಶಕ ಐತೆ ಇಲ್ಲ ಅಲ್ಲಿ. ಪರೋಕ್ಷ ಜ್ಞಾನದಿಂದ ಅಲ್ಲಿ ಅಸತ್ವಾಪಾದಕ ಆವರಣವನ್ನ ಅಜ್ಞಾನದ ಅಂಶವಾದ ಏನೈತಲ್ಲ ಅಸತ್ವಾಪಾದಕ ಆವರಣ, ಅದು ಅಜ್ಞಾನದ ಅಂಶ. ಅದನ್ನ ಪರೋಕ್ಷ ಜ್ಞಾನ ನಾಶ ಮಾಡ್ತದಿಲ್ಲ. ಮತ್ತೆ ಅಜ್ಞಾನ ನಾಶಕತ ವೃತ್ತಿ ಅಂತ ಲಕ್ಷಣ ಸಂಭವಿಸ್ತದೆ ಇಲ್ಲ. ಹೇಗ ಅಲ್ಲಿ ಅವ್ಯಾಪ್ತಿ ಇಲ್ಲ, ಅಲ್ಲಿ ಕಡಿಮೆ ಬಿಡೋದಿಲ್ಲ. ಅವ್ಯಾಪ್ತಿ ಅಂದ್ರೆ ಏನು? ಅದರ ಲಕ್ಷಣ ಏನು? ಅವ್ಯಾಪ್ತಿ ಅಂತ ಹೇಳ್ಕನ್ಬೇಕಂದ್ರ ಲಕ್ಷ್ಯೇಕ ದೇಶ ವರ್ತಿತ್ವ ಅವ್ಯಾಪ್ತಿತ್ವಂ. ಲಕ್ಷ್ಯದ ಏಕ ದೇಶದಲ್ಲಿ ವರ್ತಿಸುತ್ತಿದ್ದರೆ ಇನ್ನೊಂದ್ ಕಡೆ ಇಲ್ಲ, ಒಂದ ಜಾಗದೊಳಗಿದ್ರೆ ಲಕ್ಷ್ಯೇಕ ದೇಶ ವರ್ತಿತ್ವಂ ಅವ್ಯಾಪ್ತಿತ್ವಂ ಯಥಾ ಕಪಿಲತ್ವಂ ಗೋರ್ಲಕ್ಷಣಂ. ಅಂದರೆ ಅವ್ಯಾಪ್ತಿ ದೋಷ ಹೇಗೆ ಬರ್ತದ ಏನ್ ಅನ್ನೋದು ಒಂದು ಉದಾಹರಣೆ. ಕಪಿಲತ್ವಂ ಗೋರ್ಲಕ್ಷಣಂ ಅಂದ್ರ ಆಕಳು, ಈಗ ಅಮೆರಿಕ ಬ್ಯಾರೆ ದೇಶದ ಬಂದ ಆಕಳಿಗೆ ನಾವು ಇಲ್ಲಿ ಪೂಜಾ ಮಾಡ್ತೀವಿ, ಹೌದಲ್ಲ? ಆಕಳಿಗೆ ದೇವರಂತ ಪೂಜಾ ಮಾಡ್ತೀವಿ. ಅವ ಆಕಳ ಅಂದ್ರೆ ಹೆಂಗಿರ್ತದ ಅಂತ ಕೇಳ. ಆಕಳ ಅಂದ್ರೆ ಹೆಂಗಿರ್ತದ ಅಂದ್ರ ಕೆಂಪು ಇರ್ತದ ಅಂತ ಹೇಳಿದ್ವಿ. ಬಿಳಿದಿರ್ತೈತಿ. ಆಕಳ ಅಂದ್ರೆ ಬಿಳಿದಿರ್ತದ ಅಂತ ಹೇಳದ್. ಬಿಳಿದಿರ್ತದ ಅಂತ ಪೂಜೆ ನಾವು ಬಿಳಿ ಆಕಳ ಇರ್ತಾವಲ್ಲ, ಆ ಬಿಳಿ ಆಳಲ್ಲಿ ಅಲ್ಲೆಲ್ಲ ಪುಸ್ತಕರೆ ಏಕದೇಶ ಲಕ್ಷೇಕ ದೇಶ ವರ್ತಿತ್ವ ಅಂದ್ರೆ ಬಿಳಿ ಆಕಳದಲ್ಲಿ ಗೊತ್ತು, ಕೆಂಪು ಆಕಳ ಕರಿ ಆಕಳದಲ್ಲಿ ಕಡಿಮೆ ಅವ ಆಕಳ ಅದ ವ್ಯಾಪ್ತಿ ರೋಗ. ಹಿಂಗ ದುಡ್ಡಾನ್ ಕೊಟ್ಟು ಹೇಳಿದ್ರೆ ಅದು ಸರಾಸರಿ ತಿಳ ಬಿಡ್ತೈತೆ. ಈಗ ಬರೀ ಹಂಗ ಶಾಸ್ತ್ರ ಹೇಳ್ಕೊಂಡು ಹೋಗ್ಬಿಟ್ರೆ ಅದು ಅಷ್ಟೊಂದು ಅನುಭವಕ್ಕೆ ಬರುದಿಲ್ಲ. ಆದ್ದರಿಂದ ಅದಕ್ಕೆ ಅವ್ಯಾಪ್ತಿನೇ. ಹೀಗೆ ಈ ರೀತಿ 5ನೇ ಅಂಕದ ಯದ್ಯಪಿಕಾರ ಇಲ್ಲಿ ತನಕ ಕೇಳಿದ. ಹಿಂಗೆ ಯಾರು ಹೇಳಿದ್ರು? ಇಲ್ಲಿ ತನ ಪರೋಕ್ಷ ಜ್ಞಾನದಿಂದ ಉಕ್ತ ಲಕ್ಷಣದ ಅವ್ಯಾಪ್ತಿ ಇಲ್ಲ ಅಂತ. ಅಲ್ಲಿ 5ನೇ ಅಂಕದಲ್ಲಿ ಈಗ 7ನೇ ಅಂಕ ಬಂದೈತಿ ಇಲ್ಲಿ ಮುಂದ. 5ನೇ ಅಂಕದಲ್ಲಿ ಯದ್ಯಪಿ ಅಂತ ಬಂದದ್ ನೋಡ. 5ನೇ ಅಂಕದಲ್ಲಿ ಇಲ್ಲಿ ತನಕ ಅವನ ಮಾತಾಡ್ಯಾನ. ಈಗ 7ನೇ ಅಂಕ ಬರಬಡಿ ಸಿಕ್ಕದಿಲ್ಲ. ಅದು ತಥಾಪಿ ತಥಾಪಿ ಅಂದ್ರೆ ಅದಕ್ಕೆ ಉತ್ತರ ಹೇಳ್ತಾರೆ. ಸುಖ ದುಃಖಕ್ಕೆ ಜ್ಞಾನ ರೂಪ ವೃತ್ತಿ ಮೇ ಮಾಯಾ ವೃತ್ತಿ ರೂಪ
ईश्वर के ज्ञान में तथा सुक्ति रजतादि गोचर ब्रह्मरूप अविद्यावृत्ति में और स्वप्न गोचर सुसुप्तिगत सुख और अज्ञान गोचर अविद्यावृत्ति में और प्रत्यभिज्ञान ज्ञान रूप वृत्ति में उक्त लक्षण की अव्याप्ति है। ಈ ನಿಮ್ಮ ಅಜ್ಞಾನ ನಾಶಕ ಪರಿಣಾಮಕ ವೃತ್ತಿ ಅಂದದ್ದು ಇಷ್ಟ ಜಾಗದಾಗ ಅವ್ಯಾಪ್ತಿ ದೋಷ ಎಷ್ಟು ಜಾಗದಾಗ ಅಂತಂದ್ರ ತಥಾಪಿ ಆದ್ಮೇಲೆ ಐತೆ ಸುಖ ದುಃಖದ ಜ್ಞಾನದಲ್ಲಿ ಅಲ್ಲಿ ಅವ್ಯಾಪ್ತಿ ಹೇಗ ಅಲ್ಲಿನ ಅಜ್ಞಾನದ ನಾಶ ಅಜ್ಞಾನದ ನಾಶ ಮತ್ತೆ ಏನಾಗತ್ತೆ ಅದು ಸುಖ ದುಃಖದ ಜ್ಞಾನ ಸುಖ ದುಃಖದ ಜ್ಞಾನ ಆಗ್ತದೆ ಆದಪ್ಪ ಮತ್ತೆ ಸುಖ ದುಃಖ ಜ್ಞಾನ ಹೆಂಗಾಗತ್ತೆ ಈಗ ಇದು ಮೊಬೈಲ್ ಐತಿ ಮೊಬೈಲ್ ಅಂತ ಜ್ಞಾನ ಆಗ್ಬೇಕಾದ್ರೆ ಅದರ ಆವರಣ ನಾಶಕತೆ ಐತಿ ಅದು ಅಜ್ಞಾನ ನಾಶಕತೆ ಗೊತ್ತಿರು ಸುಖ ದುಃಖ ಜ್ಞಾನದಲ್ಲಿ ಅದು ಕಡಿಮೆ ಬೀಳ್ತದ ಅಂತ ಹೇಳಕತ್ತೆ ಯಾಕೆ ಕಡಿಮೆ ಬೀಳ್ತದ ಅದಕ್ಕ ಸೂಕ್ಷ್ಮ ಹೇಳ್ತಾರ ಅಂತ ಹೇಳಿದೆ ಅಂದ್ರ ಅತಿ ಸೂಕ್ಷ್ಮ ಏನೋ ಗೊತ್ತಿಲ್ಲ ಅಜ್ಞಾತ ಜ್ಞಾಪಕಂ ಈ ಪ್ರಮಾಣ ಅಂತ ಎದಕ್ಕೆ ಅಂದ್ರ ಅಜ್ಞಾತ ತಿಳಿಸೋದು ಪ್ರಮಾಣ ಅಂತ ಅದಕ್ಕ ಆ ಸುಖ ದುಃಖ ಜ್ಞಾನಗಳಲ್ಲಿ ಅಜ್ಞಾನ ನಾಶಕತ ಇಲ್ಲ ಮತ್ತೇನದ ಅಲ್ಲಿ ಇಲ್ಲಿ ಆವರಣ ಭಂಗಾರ್ಥ ವೃತ್ತಿ ಅಂತ ಎಲ್ಲಿ ಪ್ರಯೋಗ ಮಾಡಬೇಕು ಆ ಸುಖ ದುಃಖಗಳಲ್ಲಿ ಸಂಬಂಧ ಅರ್ಥ ವೃತ್ತಿ ಅಂತ ಅಲ್ಲಿ ವೃತ್ತಿ ರಕ್ಷಣೆ ಮಾಡ್ಬೇಕು ಸಂಬಂಧ ಅರ್ಥ ವೃತ್ತಿಯ ಸಂಬಂಧದಿಂದ ಅಲ್ಲಿ ಜ್ಞಾನಕ್ಕೈತಿ ಸುಖ ದುಃಖದ್ದು ಹೇಗೆ ಇದು ವೇದಾಂತದ ಪ್ರಕ್ರಿಯೆಗಳೆಲ್ಲ ಗೊತ್ತಿದ್ದಾಗ ಇದು ಗೊತ್ತಾಕತೆ ಹೇಗದ ಏನು ಸಂಬಂಧ ಸಂಬಂಧ ಯಾವ ಸಂಬಂಧ ಸಂಬಂಧ ಕೀರ್ತನಾ ಸಾಧನ ಸಂಬಂಧ ಐತೆ ಇಲ್ಲೋ ಸಂಬಂಧ ಅಂದ್ರೆ ಅದಕ್ಕೆ ಹೋಗಿ ನಿನ್ ಮುಟ್ಟದ ಸಂಬಂಧ ಐತೆ ಇಲ್ಲ ಈ ಸಂಬಂಧ ವೃತ್ತಿ ಹೋಗಿ ಸುಖ ದುಃಖದೊಂದೇ ಸಂಬಂಧ ಆಗ್ತದೆ ಅದಕ್ಕೆ ಹತ್ಬೋದು ಕೂಡ ಇರ್ತಾನೆ ಕೂಡನ ಕೈಯಾಗ ಇದು ಮೊಬೈಲ್ ಕೊಡು ಅವ ಏನ್ ಹೇಳ್ತಾನ ಏನೈತೆ ಮೊಬೈಲ್ ಐತ ಹೇಳ್ತಾನ ಕಣ್ಣು ಕಂಡತೇನೆ ಕೈ ಸಂಬಂಧ ಆಗೈತೆ ಹೇಳ್ತಾನ ಅಂದ್ರ ಈಗ ಎಲ್ಲಿ ಬಂತು ತಥಾಪಿ ಸುಖ ದುಃಖದ ಜ್ಞಾನ ರೂಪವೃತ್ತಿಯಲ್ಲಿ ಅವ್ಯಾಪ್ತಿ ದೋಷ ಬರ್ತದೆ ಯಾಕಂದ್ರೆ ಅಜ್ಞಾನ ಸಿಗ್ತಾ ಇಲ್ಲ ಮಾಯಾವೃತ್ತಿ ರೂಪ ಈಶ್ವರ ಕೆ ಜ್ಞಾನವೇ ಈಗ ಮಾಯಾವೃತ್ತಿ ರೂಪ ಈಶ್ವರನ ಜ್ಞಾನ ಕತ್ತಲ್ಲ ಅಲ್ಲಿ ಅಜ್ಞಾನ ನಾಶಿಕ್ತಾವೇನು ಇಲ್ಲ ಅವು ಪ್ರತ್ಯಕ್ಷ ಅದ ಎಲ್ಲ ತಥಾ ಶುಕ್ತಿ ರಜಿತಾದಿ ಗೋಚರ ಬ್ರಹ್ಮರೂಪ ಅವಿದ್ಯಾವೃತ್ತಿ ಮೇ ಆ ಶುಕ್ತಿ ರಜಿತಾದಿಗಳಿಂದ ಆದ ಬ್ರಹ್ಮರೂಪ ಅವಿದ್ಯಾವೃತ್ತಿಯಲ್ಲಿ ಕಡಿಮೆ ಬೀಳ್ತದ ಮಾಯಾ ವೃತ್ತಿ ರೂಪ ಈಶ್ವರನ ಜ್ಞಾನದಲ್ಲಿ ಸಂಬಂಧ ಅರ್ಥ ವೃತ್ತಿ ಇಲ್ಲಿ ಮಾಯಾ ವೃತ್ತಿ ರೂಪ ಈಶ್ವರನ ಜ್ಞಾನದಲ್ಲ ಅಲ್ಲಿ ಯಾವ ಸಂಬಂಧ ಅರ್ಥ ವೃತ್ತಿ ಅಂದ್ರ ನಮಗ ಅಂತಃಕರಣ ವೃತ್ತಿ ರೂಪ ಜ್ಞಾನದ ಮನುಷ್ಯರಿಗೆ ಈಶ್ವರನಿಗೆ ಮಾಯಾ ವೃತ್ತಿ ರೂಪ ಜ್ಞಾನದ ನಮಗ ಅಲ್ಲಿ ಜೀವನಿಗೆ ಏನದ ಅದು ಆವರಣ ಭಂಗ ಆದ ಮೇಲೆ ಅದರ ಜ್ಞಾನ ಆಗತ್ತೆ ಈಶ್ವರ ಸರ್ವಜ್ಞ ಸರ್ವಜ್ಞನ ಆದ್ದರಿಂದ ಅದು ನಿನ್ನ ಅಲ್ದ ನಿನ್ನ ಮನುಷ್ಯನ ಏನದ ಹೌದಿಲ್ಲ ಆದ್ರಿಂದ ಆವರಣ ಭಂಗದ ಕೆಲಸ ಇಲ್ಲ ಅಲ್ಲಿ ಡೈರೆಕ್ಟ್ ಎಲ್ಲದರ ಸಂಬಂಧ ಐತೆ ಈ ರೀತಿ ಧ್ಯಾನ ಆಗ್ತದೆ ಹೇಳಿ ಇನ್ನು ಇಲ್ಲಿ ಸುಕ್ತಿ ರಜಿತಾದಿ ಗೋಚರ ಬ್ರಹ್ಮರೂಪ ವೃತ್ತಿಯಲ್ಲಿ ಇದು ಅವ್ಯಾಪ್ತಿ ದೋಷ ಬರ್ತದ ಅಂತ ಅಂದ್ರು ಇಲ್ಲಿ ನಾವು ಶುಕ್ತಿ ರಜಿತಾದಿ ಶುಕ್ತಿ ಅಂದ್ರೆ ಸಿಂಪೆಯಲ್ಲಿ ಬೆಳೀತದೆ
ಅಲ್ಲಿ ಅದು ಭ್ರಾಂತಿ ಜ್ಞಾನ ಅದು ಹೌದಲ್ಲ. ಅಲ್ಲೇನು ಅದು ಅವಿದ್ಯಾವೃತ್ತಿ ಇರ್ತದ, ಅದರಲ್ಲಿ ಈ ಲಕ್ಷಣ ಕಡಿಮೆ ಬೀಳ್ತದೆ. ಯಾಕಂದ್ರೆ ಅಲ್ಲಿ ಆವರಣ ಭಂಗ ಆಗಿಲ್ಲ. ಅಲ್ಲಿ ಆವರಣ ಭಂಗ ಆಗಿತ್ತು, ಅಲ್ಲಿ ಸಿಂಪಲ್ ಧ್ಯಾನ ಹಾಕಿದ್ದಾನೆ. ಸ್ವಪ್ನ ಗೋಚರ. ಈಗ ಸ್ವಪ್ನ ಗೋಚರ ಅಂದ್ರೆ ಏನ್ ತಿಳ್ಕೊಳ್ಬೇಕು ಅಂದ್ರ ಕನಸಿನಲ್ಲಿ ಕೆಲವೊಂದು ವಸ್ತು ತೋರ್ತಾವ ಇಲ್ಲ. ಆ ಕನಸಿನಲ್ಲಿ ವಸ್ತುಗಳು ತೋರ್ತಾವು. ಆ ವಸ್ತುಗಳ ಧ್ಯಾನ ಆಗುವಾಗ ಅಲ್ಲಿ ಅವ್ರ ಭಂಗ ಆಗ್ತದೆ. ಅಜ್ಞಾನ ನಾಸಿಕ್ತಾ ಐತೆ ಏನ ಅವ್ರು ಡೈರೆಕ್ಟ್ ತೋರ್ತಾವ. ಅಲ್ಲಿ ಏನ ಅಜ್ಞಾನ ನಾಸಿಕ ಇಲ್ಲ. ಅದಕ್ಕೆ ಎಲ್ಲೆಲ್ಲಿ ಅವ್ಯಾಪ್ತಿ ದೋಷ ಬರ್ತದೆ. ಅವ್ಯಾಪ್ತಿ ಅಂದ್ರೆ ಅಲ್ಲಿ ಕಡಿಮೆ ಬರ್ತದೆ, ಅದು ಸಂಭವಿಸಂಗಿಲ್ಲ ಅಜ್ಞಾನ ನಾಸಿಕ ಅನ್ನೋದು. ಏ ರೀತಿ ಸುಸುಪ್ತಿಗತ ಸುಖ ಅಜ್ಞಾನ ಗೋಚರ ಅವಿದ್ಯಾವೃತ್ತಿ ಮೇ. ಸುಸುಪ್ತಿಯಲ್ಲಿ ನಿದ್ರೆಯಲ್ಲಿ ಅಲ್ಲಿ ಸುಖ ಮತ್ತು ಅಜ್ಞಾನದ ಅವಿದ್ಯಾವೃತ್ತಿಯಲ್ಲಿ ಆ ಪ್ರತ್ಯೇಕ ಅಲ್ಲೇನು ಕಡಿಮೆ ಬೀಳ್ತದ ಅಂತ ಹೇಳಿದ್ರು. ಗೊತ್ತಾತ? ಅಂದ್ರ ಸುಸುಪ್ತಿಯಲ್ಲಿ ಜಾಗೃತದಲ್ಲಿ ಅಂತಃಕರಣವೃತ್ತಿ ಇರ್ತದ, ಸುಸುಪ್ತಿಯಲ್ಲಿ ಅವಿದ್ಯಾವೃತ್ತಿ ಇರ್ತದ. ಶಾಸ್ತ್ರದ ವೇದಾಂತ ಶಾಸ್ತ್ರದ ರೀತಿ ಹಿಂಗದ. ಜಾಗೃತದಲ್ಲಿ ಈ ಧ್ಯಾನ ಆಗ್ಬೇಕಾದ್ರೆ ಅಂತಃಕರಣ ವೃತ್ತಿದಿಂದ ಹಾಕದ. ಸುಸುಪ್ತಿಯಲ್ಲಿ ಅಂತಃಕರಣ ಹೋಗೇ ಬಿಟ್ಟಿರ್ತದ, ಇರಂಗಿಲ್ಲ, ಲಯ ಆಗಿರ್ತದ. ಅದರದೇನೇನು ವೃತ್ತಿ ಬೇಕು. ಅಲ್ಲಿ ಅವಿದ್ಯಾವೃತ್ತಿ ಇರ್ತದೆ. ಅವಿದ್ಯಾವೃತ್ತಿಯಿಂದ ಅದನ್ನ ತಿಳ್ತದೆ. ಏನಂತ ತಿಳ್ತದೆ ಅಂದ್ರೆ ಸುಖ ಮತ್ತು ಅಜ್ಞಾನ ಇವುಗಳನ್ನ ವಿಷಯ ಮಾಡಿದ ಅವಿದ್ಯಾವೃತ್ತಿಯಲ್ಲಿ ಮತ್ತು ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ವೃತ್ತಿಯಲ್ಲಿ. ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಜ್ಞಾನದಲ್ಲಿನೂ ಇದು ಕಡಿಮೆ ಬೀಳ್ತದ ಅಂತ ಹೇಳಿದ್ರು. ನಾನು ಹಿಂಗ ಬಂದಿರ್ತೇನೆ. ಯಾಕಂದ್ರೆ ಹೊಸ ಶಬ್ದಗಳು ಅವುಗಳ ಬಗ್ಗೆ ಕೇಳಿಸಿದ ಗೊತ್ತಿಲ್ಲ. ಈ ಶಾಸ್ತ್ರ ಬರೀ ಹಿಂಗ ಅವು ಗೊತ್ತಿಲ್ಲ ಶಬ್ದಗಳೇ ಬಂದ್ಬಿಡ್ತಾವ. ಶಾಸ್ತ್ರ ಏನ್ ಹೇಳ್ತಾರ, ಕೆಲವರು ಸಾಮಾನ್ಯ ನಿಂತ್ಕೊಂಡು ಶಾಸ್ತ್ರ ಅವು ಹೇಳ್ತಿರ್ತಾರ, ಅವಾಗ ಏನು ಗೊತ್ತಾಗಿರಂಗಿಲ್ಲ. ಈ ಪ್ರಕ್ರಿಯೆ ಶಾಸ್ತ್ರ ಇದು. ಕಾಯ್ದೆಬದ್ಧ ಶಾಸ್ತ್ರ ಅಂದ್ರೆ ಕಾಯ್ದೆಬದ್ಧ ನಡೆಯುದು. ಅವಳ ಲಕ್ಷಣ ಏನು, ಅವಳ ಪ್ರಮಾಣ ಏನು, ಅವುಗಳ ಮತ್ತೆ ಹಿಂಗ್ ಪ್ರತಿಯೊಂದು ಕಾಯ್ದೆ ಕಾನೂನುಗಳು ಏನೇನು ಹೇಗೆ ಅಂದ್ರೆ ಈಗ ಜಾಗೃತದಲ್ಲಿ ಅಂತಃಕರಣ ವೃತ್ತಿ ಇರ್ತದೆ, ಸ್ವಪ್ನದ ಸುಸುಪ್ತಿಯಲ್ಲಿ ಅವಿದ್ಯಾವೃತ್ತಿ ಇರ್ತದೆ. ಇದು ಗೊತ್ತೇ ಇಲ್ಲ ಎಲ್ಲಿ ಏನಿರ್ತದ ಪ್ರತಿಯೊಂದು. ಈ ರೀತಿ ಬಲ್ಲಿದ ಗುರುವಿನಲ್ಲಿ ಇದ್ದು ಅವಕರನ್ನ ಕೇಳಿದ್ರೆ ಅವ್ನು ಗೊತ್ತಿಲ್ಲ. ಅದಕ್ಕ ಶ್ರೋತ್ರಿಯ ಬ್ರಹ್ಮನಿಷ್ಠ ಬೇಕು ಅಂತಾನೆ ಹೇಳ್ತಾರೆ. ಹೇಗೆ ಯಾಕೆ ಅದನ್ನ ಸರಿಯಾಗಿ ತಿಳಿಸ್ಕೊಡ್ತಿಲ್ಲ. ಹೇಗೆ ಅಂದ್ರೆ ಈಗ ಇಲ್ಲೇ ಬಂದು ಪ್ರತ್ಯಭಿಜ್ಞಾ ಪ್ರತ್ಯಕ್ಷದಲ್ಲಿ ಉಕ್ತ ಲಕ್ಷಣಕ್ಕೆ ವ್ಯಾಪ್ತಿಯೇ. ಪ್ರತ್ಯಭಿಜ್ಞಾ ಪ್ರತ್ಯಕ್ಷದಲ್ಲಿ ಆ ಉಕ್ತ ಲಕ್ಷಣದನ್ನು ಅಜ್ಞಾನ ನಾಶಕ ಪರಿಣಾಮ ಅನ್ನೋ ಲಕ್ಷಣ ಇಲ್ಲಿ ಕಡಿಮೆ ಬೆಳೀತದ ಅಂತ ಹೇಳಿದ್ರು. ಏನ್ ಮಾಡ ಅಂದರೆ ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಜ್ಞಾನ ಅಂದ್ರೆ ಏನು ಅದ್ರ ಬಗ್ಗೆ ಗೊತ್ತಬೇಕು. ಆ ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಜ್ಞಾನದ ಲಕ್ಷಣ ಏನು ಅಂತ ಕೇಳಿದ್ರೆ ಅದ್ರ ಲಕ್ಷಣ ಏನು ಮತ್ತ ಅದರ ತಾತ್ಪರ್ಯ ಗೊತ್ತಾಯಿಲ್ಲ. ಪ್ರತ್ಯಭಿಜ್ಞಾ ಪ್ರತ್ಯಕ್ಷದ ಲಕ್ಷಣ ಏನಂದ್ರ ಪ್ರತ್ಯಕ್ಷ ಜ್ಞಾನದ ಸಾಮಗ್ರಿ ಸಹಿತವಾಗಿ, ಪ್ರತ್ಯಕ್ಷ ಜ್ಞಾನದ ಸಾಮಗ್ರಿ ಸಹಿತವಾಗಿ ಸಂಸ್ಕಾರಜನ್ಯ ಜ್ಞಾನಕ್ಕನ ಪ್ರತ್ಯಭಿಜ್ಞಾ ಪ್ರತ್ಯಕ್ಷವೆನ್ನುತ್ತಾರೆ. ಅದರ ಲಕ್ಷಣ ಕನ್ನಡದಾಗ ಏನು ಡೈರೆಕ್ಟ್ ಪ್ರತ್ಯಕ್ಷ ಜ್ಞಾನಕ ಸಾಮಗ್ರಿ ಸಹಿತ, ಪ್ರತ್ಯಕ್ಷ ಜ್ಞಾನಕ ಸಾಮಗ್ರಿ ಸಹಿತ ಸಂಸ್ಕಾರಜನ್ಯ ಜ್ಞಾನಕ್ಕೂ ಪ್ರತ್ಯಭಿಜ್ಞಾ ಪ್ರತ್ಯಕ್ಷಕ್ಕೆ ಅಂತ ಹಿಂದಿ ಒಳಗೆ. ನಾ ಡೈರೆಕ್ಟ್ ಕನ್ನಡದಾಗ ಹೇಳಿದೆ ಪ್ರತ್ಯಕ್ಷ ಜ್ಞಾನದ ಸಾಮಗ್ರಿ ಸಹಿತವಾಗಿ ಸಂಸ್ಕಾರಜನ್ಯ ಜ್ಞಾನಕ್ಕನ ಪ್ರತ್ಯಭಿಜ್ಞಾ ಪ್ರತ್ಯಕ್ಷವೆನ್ನುತ್ತಾರೆ.
ಇವು ಇಟ್ಟೆಲ್ಲ ಗುಮ್ಮ ಮತ್ತ ಅದನ್ನ ತಿಳಿಸ್ ಎಷ್ಟಂದ್ರೂ ತಿಳಿಯಂಗಿಲ್ಲ, ಲಕ್ಷಣ ಮಾಡಿ ಹೇಳಿದ್ರು ತಿಳಿಯಂಗಿಲ್ಲ. ಈಗ ಅದಕ್ಕಾಗಿ ಅಂದ್ರ ಈಗಿದು ತಿಳಿಯೋದಿಲ್ಲ, ಅದನ್ನ ದುಡ್ಡಾಂತ ಕೊಟ್ಟು ಹೇಳದ ಪಕ್ಕ ತಿಳ್ಕದ ಅಲ್ಲಿ ತನ ಏನೋ ಎಂತೋ ಹೇಗ್ ಅಂದ್ರ ಇದು ತಿಳಿಬೇಕಾದ್ರೆ ಈ ಪಟಕ ಸುತ್ತಂದವ್ರು ಇವ್ರು ಯಾರು ಗೊತ್ತೈತೆ ಅಲ್ಲಿ ನೆನ ಓದ್ತಾರ ಅಲ್ಲ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಂದ್ರ ಮತ್ತ ಅವ್ರ ಜ್ಞಾನ ಆಗಿದೆಯಲ್ಲ. ಅಂದ್ರೆ ಇಲ್ಲಿ ಅವಿದ್ಯಾ ಪ್ರತ್ಯಕ್ಷ ಜ್ಞಾನ ತರ ಇದೆ. ಕೇವಲ ಇಂದ್ರಿಯ ಸಂಬಂಧದಿಂದ ಜ್ಞಾನ ಆದದ್ದು ಅವಿದ್ಯಾ ಪ್ರತ್ಯಕ್ಷ. ಈಗ ಅವನ್ ನೋಡಿದ್ರಿ ಪಟಕ ಸುತ್ಕೊಂಡು ಒಬ್ಬ ಮನುಷ್ಯ ಅದನ್ನ ತಿಕ್ಕ ಜ್ಞಾನ ಆಗ್ಯಾರ. ಆದ್ರ ಅವನು ಎಲ್ಲಿಂದ ಬಂದ ಏನ್ ಗೊತ್ತಾಯ್ತು ಹೌದಿಲ್ಲ. ಅದಕ್ಕ ಅವಿದ್ಯಾ ಪ್ರತ್ಯಕ್ಷ ಜ್ಞಾನ ತರ ಇದೆ. ಪ್ರತ್ಯಕ್ಷ ಐತೆ ಒಬ್ಬ ಮನುಷ್ಯ ಪಟಕ ಸುತ್ಕೊಂಡು ಅಂತೇಳಿ ಜ್ಞಾನ ಆಗೈತೆ. ಆ ಯಾವ ಜ್ಞಾನ ಅದು ಅವಿದ್ಯಾ ಪ್ರತ್ಯಕ್ಷ ಜ್ಞಾನ. ಅವಿದ್ಯಾ ಪ್ರತ್ಯಕ್ಷ ಅಂತ ಹೇಳ್ಕಂತಾರೆ ಕೇವಲ ಇಂದ್ರಿಯ ಸಂಬಂಧ ಮೂಲಕವಾಗಿ ಆಗ್ತಕ್ಕಂಥ ಜ್ಞಾನಕ್ಕನ ಅವಿದ್ಯಾ ಪ್ರತ್ಯಕ್ಷ ಅಂತಾರೆ. ಇನ್ನ ಪ್ರತ್ಯವಿದ್ಯಾ ಪ್ರತ್ಯಕ್ಷ ಜ್ಞಾನ ಅಂತಾರ. ಅದಕ್ಕೇನಂತಾರೆ ಪ್ರತ್ಯಕ್ಷ ಜ್ಞಾನದ ಸಾಮಗ್ರಿ ಸಹಿತವಾಗಿ ಅಲ್ಲಿ ಡೈರೆಕ್ಟ್ ಇಂದ್ರಿಯಜನ್ಯ ಜ್ಞಾನ ಮತ್ತು ಸಂಸ್ಕಾರದ್ದು ತಗೊಳ್ಳೋದಿಲ್ಲ. ಯಾಕಂದ್ರ ಅಂತರ ಪ್ರತ್ಯವಿದ್ಯಾ ಪ್ರತ್ಯಕ್ಷ ಅನ್ನೋದಕ್ಕೆ ಪ್ರತ್ಯವಿದ್ಯಾ ಪ್ರತ್ಯಕ್ಷ ಅನ್ನೋದು ಹೊರಗೂ ಅದ. ಇಲ್ಲಿ ಮನುಷ್ಯ ತಿಳಿಯುವಾಗ ಅಲ್ಲಿ ಆತ್ಮನನ್ನು ತಿಳಿಯುವಾಗನು ಅಲ್ಲಿ ಪ್ರತ್ಯವಿದ್ಯಾ ಪ್ರತ್ಯಕ್ಷ ಜ್ಞಾನ ಆಗ್ತೈತೆ. ಆತ್ಮಜ್ಞಾನ ಆಗುವಾಗ ಅಲ್ಲಿ ಒಳಗೆ ಇಂದ್ರಿಯ ಸಂಬಂಧ ಅಂತ ಹೇಳಿದ್ರೆ ಅಲ್ಲಿ ಕಡಿಮೆ ಬೀಳ್ತದೆ. ಇವೆಲ್ಲ ವೇದಾಂತದ ಕಾಯ್ದೆಗಳಿವೆ. ಇಂದ್ರಿಯ ಅಲ್ಲಿ ನಡೆಯಂಗಿಲ್ಲ. ಆದ್ದರಿಂದ ಅಲ್ಲಿ ಏನ್ ಲಕ್ಷಣದಾಗ ಮಾಡಿದ್ರು ಪ್ರತ್ಯಕ್ಷ ಜ್ಞಾನದ ಸಾಮಗ್ರಿ ಸಹಿತ ಪದ ಇಟ್ಟಾರೆ. ಪ್ರತ್ಯಕ್ಷ ಜ್ಞಾನ ಸಾಮಗ್ರಿ ಏನು ನೇತ್ರಾದಿ ಇಂದ್ರಿಯ ಮತ್ತು ಸಂಸ್ಕಾರಜನ್ಯ ಜ್ಞಾನ. ಇದಕ್ಕೆ ಪ್ರತ್ಯವಿದ್ಯಾ ಪ್ರತ್ಯಕ್ಷ ಅನ್ನುತ್ತಾರೆ. ಅಂದ್ರ ಈಗ ನಾನು ಆಗಲೇ ವಿದ್ಯಾ ಪ್ರತ್ಯಕ್ಷ ಹೇಳಿದೆ ಹೌದಾ. ಈಗ ಮತ್ತೊಮ್ಮೆ ಮುಂದಿನ ಆಯ್ತಾರ ಮತ್ತ ಬಂದ ತಿಳ್ಕೊ ಬಂದ ಕೂಡ ಅವ್ರು ನೋಡ್ತೀರಿ ಅಲ್ಲಿಂದ ಈಗ ಏನೈತಿ ನಾವು ಅವನ್ ಏನೈತಿ ಬರೀ ಇಂದ್ರಿಯ ಜ್ಞಾನ ಆಗಿತ್ತಲ್ಲ ಜ್ಞಾನ ಆಗನ ಮತ್ತ ಈ ಒಂದು ಉದಾಹರಣೆ ತಗೊಂಡಿಲ್ಲ. ಮತ್ತ ಆ ಪುರುಷ ದೇವರ ಹಿಪ್ಪರಿಗೆ ಬಂದಾನ. ಎಲ್ಲಿ ಬಂದಾನ? ದೇವರ ಹಿಪ್ಪರಿಗೆಯಿಂದ ಅವನ್ ಶಾಸ್ತ್ರ ಕೇಳವ್ರೆ ಹೇಳವ್ರೆ ಅದ ದೇವ್ರ ಹಿಪ್ಪರಿಗೆ ಬಂದಾನ ಅಂತ ಹೇಳಿದ್ನಿ. ಆಮ್ಯಾಲಿ ಗೊತ್ತಾತಲ್ಲ ಅವ್ರು ಎಲ್ಲಿದು ಯಾವ್ರ ದೇವ್ರ ಹಿಪ್ಪರಿಗೆ. ಮುಂದಿನ ಆಯ್ತಾರ ಮತ್ತೆ ಬಂದ. ಆವಾಗ ಅವನ್ ನೋಡ್ತೀನಿ. ನೋಡಿದ ಕೂಡಲೇನ ಅವನ್ ಧ್ಯಾನ ಆಯ್ತಾ ಇಲ್ಲ. ಮೊದಲಿಗೆ ಜ್ಞಾನ ಆಗಿತ್ತು, ಈಗ ಎರಡನೇ ಸಲ ಜ್ಞಾನ ಆಯ್ತು. ಏನ್ ಫರ್ಕ್ ಐತೆ ಅಲ್ಲಿ? ಅವ್ರ ಬಗ್ಗೆ ಗೊತ್ತಾಯ್ತು. ಸಂಸ್ಕಾರ ಅವ್ರ ಬಗ್ಗೆ ದೇವ್ರ ಇಬ್ಬರಿಗೆ ಅವರಂತ ಸಂಸ್ಕಾರ ನಮ್ಮೊಳಗೆ ನೋಡಿದ್ರು. ಆ ಮೊದಲ ಏನ್ ಜ್ಞಾನ ಆಗಿತ್ತು ಅದ್ರ ಕೂಡ ಅಲ್ಲಿ ದೇವರ ಇಬ್ಬರಿಗೆ ಅಂತ ಬಂದವನ ಶಾಸ್ತ್ರದ ಮನುಷ್ಯ ಅದನ ಅಂತ ಹೇಳಿ ನಾ ಹೇಳಿದ್ದೆ. ಆ ಸಂಸ್ಕಾರ ಇಲ್ಲಿ ಹೋಗಿತ್ತು. ಯಾವ ಈ ಇಂದ್ರಿಯ ಸಂಬಂಧ ಮತ್ತು ಸಂಸ್ಕಾರ ಅದಕ್ಕೆ ಪ್ರತ್ಯವಿದ್ಯಾ ಪ್ರತ್ಯಕ್ಷ ಇಟ್ಟು ತಿಳಿಸಿ ಹೇಳ್ದಾಗ ತಿಳಿತೀವಿ. ಹೇಗ್ ಉದಾಹರಣೆ ಕೊಟ್ಟು ಹೇಳಿದ್ರೆ ಇಲ್ಲ ಅಂದ್ರೆ ತಿಳಿಯಲೇ ಇಲ್ಲ. ಬರೀ ಪ್ರತ್ಯಕ್ಷ ಜ್ಞಾನ ಇವು. ಪ್ರತ್ಯಕ್ಷ ಜ್ಞಾನ ಅಂದ್ರೆ ಅವಿದ್ಯಾ ಪ್ರತ್ಯಕ್ಷ, ಪ್ರತ್ಯವಿದ್ಯಾ ಪ್ರತ್ಯಕ್ಷ ಅದಾವ. ಒಬ್ಬ ಜ್ಞಾನ ಹೇಗಾಗತಿ ಗೊತ್ತಬೇಕಲ್ಲ ಈ ರೀತಿ. ಅದಕ್ಕೆ ಇಲ್ಲಿ ಏನ್ ಬಂತು? ಪ್ರತ್ಯವಿದ್ಯಾ ಪ್ರತ್ಯಕ್ಷ ರೂಪ ಜ್ಞಾನದಲ್ಲಿ ಈ ಉಕ್ತ ಲಕ್ಷಣ ಅವ್ಯಾಪ್ತಿ ಹೇ. ಯಾಕ ಅವ್ಯಾಪ್ತಿ ಯಾಕೆ ಬಂತು? ಅವ್ಯಾಪ್ತಿ ಯಾಕೆ ಬಂತ ಅಂದ್ರ
ಮೊದಲನೇ ಸಲ ನೋಡಿದಾಗ ಅವನ ಆವರಣ ಭಂಗ ಆಗ್ಯದ. ಮೊದಲನೇ ಸಲ ನೋಡಿದಾಗ ಆವರಣ ಭಂಗ ಆಗ್ಯದ. ಈ ಎರಡನೇ ಸಲ ನೋಡಿದಾಗ ಆವರಣ ಭಂಗ ಆಗುದಿಲ್ಲ ಅದ, ಯಾಕ ಮೊದಲು ಹೋಗಿಬಿಟ್ಟದ ಅದು. ಆ ಆದ್ದರಿಂದ ಇಲ್ಲಿ ಅಜ್ಞಾನ ನಾಸಿಕ ಪರಿಣಾಮ ಕೊಡುವುದು, ಯಾಕ ಅಜ್ಞಾನ ಮೊದಲು ಹೋಗಿತ್ತು. ಆದ್ದರಿಂದ ಈ ಅಜ್ಞಾನ ನಾಸಿಕ ಪರಿಣಾಮಕ ವೃತ್ತಿ ಅನ್ನೋದು ಇಲ್ಲಿ ಕಡಿಮೆ ಬೀಳ್ತದೆ. ಎಲ್ಲಿ? ಪ್ರತ್ಯಭಿಜ್ಞಾ ಪ್ರತ್ಯಕ್ಷದಲ್ಲಿ. ಇವತ್ತಿನ ಶಾಸ್ತ್ರ ಸ್ವಲ್ಪ ಕಠಿಣ ಐತಿ, ಆದ್ರೂ ತಿಳ್ಕೊಬೇಕ. ಇಲ್ಲಿ ವ್ಯಾಪ್ತಿ ಏನ ಅವಕೂರ್ನ ಬಿಡಿಸ್ತಾರೆ. ಇದು ಮಾತ ಒಂದನೇ ನಂಬರ್, प्रथम अज्ञात सुखादि उपजे, पीछे तिनका ज्ञान होवे तो सुखादि घंटे चेतन का अज्ञान का नाश संभव है. तो अज्ञात ಅಂದ್ರೆ ಏನ್ ಇಟ್ಟು ಏನ್ ಹೇಳಿದ್ರೆ ಗೊತ್ತಾದ? ಅಂದರೆ प्रथम अज्ञात सुखादि उपजे और तिनका ज्ञान होवे तो सुखादि कण के चेतन का अज्ञान का नाश संभव है. सो अज्ञात सुखादि खाई नहीं. ಅಂದ್ರೆ ಏನು ಇಲ್ಲಿ ಇದು ತಿಳಿಬೇಕಾದ್ರೆ ಏನಿದು ಕಾಗ ಹೌದಲ್ಲ? ಇದು ಇಲ್ಲೇ ಐತೆ ಮೊದಲಿನಿಂದ. ಇದು ಜ್ಞಾನ ಇತ್ತಾನೆ? ಇಲ್ಲ. ಈ ವಸ್ತು ಮೊದಲೇ ಐತಿ, ಜ್ಞಾನ ಈಗ ಆತ. ಈ ರೀತಿ ವಸ್ತು ಮೊದಲಿದ್ದು ಹಿಂದಿಗಡೆ ಜ್ಞಾನ ಆಕ್ಕಿರ್ತದ. ಅದ ಅಜ್ಞಾತ ಶಬ್ದ ಒಂದಿಲ್ಲ, ಅಜ್ಞಾತವಾಗಿದ್ದ ಮೊದಲು ಅಜ್ಞಾತವಾಗಿದ್ದ. ಅದಕ್ಕ ಅಜ್ಞಾತ ಸುಖಾದಿ ಉಪಜೆ ಅಂತ. ಅಜ್ಞಾತದ ಸುಖಾದಿಗಳು ಇದ್ವು ಅಂತಂದ್ರ ಅಂದ್ರೆ ವಸ್ತು ಮೊದಲಿದ್ದು ಅದ್ರ ಜ್ಞಾನ ಹಿಂದಿಗಡೆ ಆಗೋದಕ್ಕ ಅಜ್ಞಾತ ವಿಷಯ ಅಂತಾರ ಅದಕ್ಕೆ. ಆದ್ರ ಅಲ್ಲಿ ಸುಖ ದುಃಖಗಳು ಈ ರೀತಿ ಅಜ್ಞಾತ ಇಲ್ಲ. ಅಂದ್ರೆ ಮೊದಲು ಹುಟ್ಟಿ ಅದರ ಜ್ಞಾನ ಹಿಂದಿಗಡೆ ಹಾಕಂದ್ರೆ ಹಿಂಗಿಲ್ಲ. किंतु सुखादि और तिनका ज्ञान एक काल में उपजे. ಅಂದ್ರ ಸುಖ ಸುಖದ ಜ್ಞಾನ ಎರಡು ಏಕಕಾಲದಲ್ಲಿ ಉತ್ಪನ್ನ ಆಗ್ತಾವು. ಈ ಕಾಗದ ವಸ್ತು ಮೊದಲದ, ಜ್ಞಾನ ಹಿಂದಿಗಡೆ ಆಗ್ಯದ. ಇದು ಅಜ್ಞಾತ ಇರ್ತಾವ, ಗೊತ್ತಿಲ್ಲ, ಈಗ ಅದರ ಜ್ಞಾನ ಆಯ್ತು. ಆದ್ರ ಇನ್ವರ್ಟರ್ ಐತಲ್ಲ, ಇನ್ವರ್ಟರ್ ಹೋದ್ರೆ ಅದ ಬಂದಾಯ್ತು. ಅದ್ರ ಟೈಮ್ ಮುಗಿತ ಚಾಲು ನಡೀತವ್ರಿ. ಅದೇ ಇಲ್ಲ ಅದನ್ನ ಇದ್ ಮಾಡಕ್ ಬಂದಿದ್ವಿ. ಚಾಲು ಹೇಳ್ರ ಅದ ಇನ್ನ ಮತ್ ಈಗೇನ್ ನಾವು ಲೈಟ್ ಹೋಗ್ತಾವ ಅಷ್ಟೇ. ಲೈಟ್ ಇಲ್ರಿ ಮಾತಾಡ್ಬೋದು. ಚಾಲು ಇದ್ದ ಸಾಕು ಮತ್ತೆ. ಏನಂದ್ರು ಈ ಕಾಗದ ಮೊದಲದ ಜ್ಞಾನ ಹಿಂದಿಗಡೆ ಅಜ್ಞಾತ ವಸ್ತು ಇದು ಮೊದಲ ಅಜ್ಞಾತ ಗೊತ್ತಿಲ್ಲ, ಜ್ಞಾನ ಇಲ್ಲ ಅದರದು. ಹಿಂಗೆ ಎತ್ತಿನ ತೋರ್ಸಿದ ಮೇಲೆ ಅದ್ರ ಜ್ಞಾನ ಆಯ್ತು. ವಸ್ತು ಮೊದಲ ಜ್ಞಾನ ಹಿಂದಿಗಡೆಯ ನಂತರ ಆಯ್ತು. ಹಾಗೆ ಸುಖಾದಿ ಜ್ಞಾನಗಳು ಸುಖ ದುಃಖ ಏನಾಕ್ಕವು, ಅವಕುರ್ ಜ್ಞಾನ ಹಿಂಗ ಅಜ್ಞಾತ ಸುಖ ದುಃಖಾದಿಗಳು ಇಲ್ಲ. ಮತ್ತೇನದ ಅಂದ್ರ ಆ ಸುಖದ ಜ್ಞಾನ ಎರಡೂ ಒಮ್ಮೆಲೆ ಉತ್ಪನ್ನ ಆಗುತ್ತವೆ. ಗರಂ ಐತಿ ಮೊದಲ ತರಿ. ಸುಖದ ಜ್ಞಾನ ಇದನ್ನು ಕರ್ಬಿಡು. ಸುಖದ ಜ್ಞಾನ ಎರಡು ಏಕಕಾಲದಲ್ಲಿ ಉತ್ಪತ್ತಿ ಆಗ್ತಾವ. ಏಕಕಾಲ में उपजे याते अज्ञात सुखादिके अभाव. ಅಜ್ಞಾತ ಸುಖಾದಿಗಳಿಲ್ಲ. ಅಂದ್ರೆ ಮೊದಲು ವಸ್ತು ಸುಖ ಇದ್ದು ಹಿಂದಿಗಡೆ ಅದರ ಜ್ಞಾನ ಆಯ್ತು, ಹಿಂಗಿಲ್ಲ. ಆ ಸುಖ ಜ್ಞಾನ ಏಕಕಾಲದಲ್ಲೇ ವಸ್ತು ಜ್ಞಾನ ಸುಖ ಜ್ಞಾನ ಎರಡೂ ಕೂಡಿ ಹೋಗ್ತಾವ. ಅಹಂ ಸುಖಿ ಅನ್ನಬೇಕಾದ್ರೆ ಅವಾಗ
ಅಂತಾವ್ ಬಹಳ ಅದಾವ. ಅವಾವತಿ ಸುಖಾದಿ ಗೋಚರ ವೃತ್ತಿ ಮೇ ಅಜ್ಞಾನ ಕಾ ನಾಶ ಸಂಭವ. ಮತ್ ಇಲ್ಲಿ ಮೊದಲು ವಸ್ತು ಇತ್ತು ಅಂದ್ರ ಅದ್ರ ಜ್ಞಾನ ಆಗುವಾಗ ಅಜ್ಞಾನ ನಾಶಕತ ಸಂಭವಿಸ್ತಿತ್ತ. ಆದ್ರ ಆ ಸುಖ ಮೊದಲು ಇಲ್ಲ, ಜ್ಞಾನ ಹಿಂದಿಗಡೆ ಹಂಗಿಲ್ಲ. ಸುಖ ಜ್ಞಾನ ಎರಡು ಏಕಾಲದಲ್ಲಿ ಉತ್ಪನ್ನ ಆಗ್ಯಾವ ಅಂದ್ಮೇಲೆ ಅಲ್ಲಿ ಅಜ್ಞಾನ ನಾಶಕತ ಹೆಂಗ ಇಲ್ಲ ಇಲ್ಲ. ಈ ರೀತಿ ಅಂದ್ರ ಅದಕ್ಕೆ ಅಲ್ಲಿ ಏನು ಅಂತಂದ್ರ ಆ ಘಟಾದಿಗಳಲ್ಲಿ ಆವರಣ ಭಂಗಾರ್ಥ ವೃತ್ತಿ ಅಂತ ವೃತ್ತಿಯ ಪ್ರಯೋಜನ ಹೇಳಬೇಕು. ಸುಖಾದಿಗಳಲ್ಲಿ ಆವರಣ ಭಂಗಾರ್ಥ ವೃತ್ತಿ ನಡೆಯಂಗಿಲ್ಲ. ಇಲ್ಲಿ ಸಂಬಂಧಾರ್ಥ ವೃತ್ತಿ ಅಂತ ವೃತ್ತಿಯ ಪ್ರಯೋಜನ ಹೇಳ್ಬೇಕು. ಶಾಸ್ತ್ರ ಹೇಳೋರು ಎಲ್ಲಿ ಏನು ಹೇಳ್ಬೇಕು, ಎಲ್ಲಿ ಯಾವ್ದು ಹಚ್ಬೇಕು, ಇದೆಲ್ಲ ಗೊತ್ತಬೇಕಾದ್ರೆ ತೈಸೆ ಅದರಂತೆ ಈಶ್ವರಕ್ಕೂ ಅಸಾಧಾರಣ ರೂಪತೆ ಸಕಲ ಪದಾರ್ಥ ಸದಾ ಪ್ರತ್ಯಕ್ಷ ಪ್ರತೀತ ಹೋಗ್ಬೇಕು. ಈಶ್ವರ ಏನದನಲ್ಲ ಅವನಿಗೆ ಅಸಾಧಾರಣ ರೂಪದಿಂದ ಸಕಲ ಪದಾರ್ಥಗಳ ಸದಾ ಪ್ರತ್ಯಕ್ಷ ಹೋವೆ. ಅಂದ್ರ ಈಶ್ವರ ಏನದನ, ನಾವು ಏನದೇವಿ, ನಾವು ಯಾವುದೇ ವಸ್ತು ನೋಡ್ಬೇಕಾದ್ರ ಆ ನಮ್ಮ ವೃತ್ತಿ ಹೋಗಿ ಅದರ ಸಂಬಂಧ ಆಗ್ಬೇಕು, ಅದು ಆವರಣ ಬಂದ್ ಮಾಡ್ಬೇಕು, ಅವಾಗ ಅದ ಜ್ಞಾನ. ಈಶ್ವರ ಹಂಗಿಲ್ಲ. ಸ್ವರ್ಗದಲ್ಲಿ ದೇವತೆಗಳು, ಈ ಮೃತ್ಯು ಲೋಕದಲ್ಲಿ ಮನುಷ್ಯರು, ಪಾತಾಳದಲ್ಲಿದ್ದ ಹುಳ ಹುಪ್ಪಡಿ ಕ್ರಿಮಿ ಕೀಟ ಪತಂಗಾದಿ ಎಲ್ಲ, ಇಡೀ ಬ್ರಹ್ಮಾಂಡದಲ್ಲಿ ಎಷ್ಟು ಜೀವಿಗಳದಾವ ಎಲ್ಲ ಕುರಿದು ಪ್ರತ್ಯಕ್ಷ ಮಾಯಾವೃತ್ತಿ ಐತೆ. ಎಲ್ಲ ಬ್ರಹ್ಮಾಂಡದ ಎಲ್ಲ ಮಾಯ ಕಾರ್ಯವಾದ್ದರಿಂದ ಆ ಮಾಯಾವೃತ್ತಿ ಎಲ್ಲವನ್ನೂ ತಿಳಿದೆ. ಅಲ್ಲೇನು ಆವರಣ ಭಂಗಾರ್ಥ ಇಲ್ಲ, ಆವರಣ ಭಂಗ ಇಲ್ಲ ಅಲ್ಲಿ ಜೀವನಿಗೆ ಪ್ರತಿತೋ ಯಾತೆ ಅಜ್ಞಾನಕ್ಕೆ ಅಭಾವತೆ ಮಾಯಾ ಕಿ ವೃತ್ತಿ ರೂಪ ಜ್ಞಾನತೇವಿ. ಅಲ್ಲಿ ಅಜ್ಞಾನ ಅಲ್ಲಿ ಇಲ್ಲದರಿಂದ ಮಾಯಾವೃತ್ತಿ ರೂಪ ಜ್ಞಾನದಲ್ಲಿಯೂ ಕೂಡ ಅಜ್ಞಾನಕ ನಾಶ ಸಂಭವೇನೆ. ಅಜ್ಞಾನ ನಾಶ ಅಲ್ಲಿ ಈಶ್ವರನ ಜ್ಞಾನದಲ್ಲಿಯೂ ಕೂಡ ಸಂಭವಿಸುವುದಿಲ್ಲ. ಜೀವನಿಗೆ ಅಂತರ್ತರ ವೃತ್ತಿ ರೂಪ ಜ್ಞಾನ. ಆಮೇಲೆ ನೀವು ಯಾವ್ದಾದ್ರು ಈ ಕಾಗದ ಇದು ಏನಂದ್ರೆ ಕಾಗದ ಇದ್ರದ್ದು ಆವರಣ ಭಂಗ ಆಗಿ ಜ್ಞಾನ ಆಗುತ್ತೆ. ಹೀಗ ಶುಕ್ತಿ ರಜತಾದಿ और स्वप्नगत मिथ्या पदार्थन की और तिनके ज्ञान की भी एक काल में उत्पत्ति हुए हैं. ಅಂದ್ರ ಏನ್ ಹೇಳಿದ್ರು ಅಂತಂದ್ರ ಶುಕ್ತಿ ರಜತಾದಿ ಅಂದ್ರ ಶಿಂಪಿಯಲ್ಲಿ ಬೆಳಿ ತೋರಿ, ಹೌದಾ? ಶಿಂಪಿಯಲ್ಲಿ ಬೆಳಿ ತೋರಿದ್ದು ಮತ್ತು ಸಾಕ್ಷಿಯಲ್ಲಿ ಸ್ವಪ್ನ ತೋರಿದ್ದು, ಇವು ಎರಡು ಮಿಥ್ಯಾ ಪದಾರ್ಥನ, ಹೌದಿಲ್ಲ? ಶುಕ್ತಿ ರಜತ ರಜತ್ ಅಂದ್ರೆ ಬೆಳ್ಳಿ ಮತ್ತು ಸ್ವಪ್ನವು ಮಿಥ್ಯಾನ. ಆ ಮಿಥ್ಯಾ ಪದಾರ್ಥ और तिनके ज्ञान की भी एक काल में उत्पत्ति होवे. ಅಂದ್ರ ಶುಕ್ತಿಯಲ್ಲಿ ಬೆಳ್ಳಿ ತೋರಿದಾಗ ಅಲ್ಲಿ ಶಿಂಪಿ ಬಿದ್ದದ, ಶಿಂಪಿಯಲ್ಲಿ ಬೆಳ್ಳಿ ಅಂತ ಅಧ್ಯಾಸ ಅಲ್ಲಿ ಅದ್ರಾಗೂ ಆ ಬೆಳ್ಳಿ ಜ್ಞಾನ ಆತಿಲ್ಲ. ಆ ಬೆಳ್ಳಿ ಜ್ಞಾನ ಆದಾಗ ಅಲ್ಲಿ ಅಜ್ಞಾನ ನಾಶಕತ ಇಲ್ಲ. ಯಾಕಿಲ್ಲ? ಅಲ್ಲಿ ಯಾಕಿಲ್ಲ ಅಂತಂದ್ರ ಆ ಬೆಳ್ಳಿಯ ಜ್ಞಾನ ಎರಡು ಕೂಡ ವಸ್ತು ನೇಮ್ ಏನ್ ಹಾಕಿವ್ ನಾವು, ವಸ್ತು ಮೊದಲಿದ್ದು ಜ್ಞಾನ ಹಿಂದಿಗಡೆ ಕಾಗದ ಗತೆ ಆಗಿತ್ತಂದ್ರ ಅಜ್ಞಾನ ನಾಶ ಆಗ್ತದ. ಆದ್ರ ಅಲ್ಲಿ ರಜತ ಸುಕ್ತಿಯಲ್ಲಿ ತೋರಿದೆ ಬೆಳ್ಳಿಯ ಜ್ಞಾನ ಎರಡು ಕಾಲದಲ್ಲಿ ಉತ್ಪತ್ತಿ ಆಗ್ತಾವ. ಆದ್ರಿಂದ ಅಲ್ಲಿ ಅಜ್ಞಾನ ನಾಶಿಗೆ ಎಲ್ಲಿ ಮಾಡ್ತೀವಿ? ಜ್ಞಾನ ಹಿಂದಿಗಡೆ ಹಾಕಿತ್ತಂದ್ರೆ ಮಾಡ್ತಿತ್ತು, ಅದ್ರ ಗುಣ ಐತಿ ಜ್ಞಾನ. ಹೇಗೆ ಅದಕ್ಕ एक काल में उत्पत्ति होवे, जिनका ज्ञान की भी उत्पत्ति होवे. याते ब्रह्मवृत्ति से भी अज्ञान का नाश होवे नहीं.
ಈ ಭ್ರಾಂತಿ ಜ್ಞಾನ ಸುಕ್ತಿ ರಜತಾದಿಗಳಲ್ಲಿಯೂ ಕೂಡ ಅದ ಅಜ್ಞಾನ ನಾಶಕತ ಅನ್ನೋದು ಇಲ್ಲಿನೂ ಸಂಭವಿಸಂಗಿಲ್ಲ. ಅಂದ್ರೇನು? ಅವ್ಯಾಪ್ತಿ ದೋಷ ಬಂತು ಅಂತ ಹೀಗೆ. ಇನ್ನು 4ನೇ ನಂಬರ್ ತೈಸೆ ಸುಷುಪ್ತಿ ಮೇ वृत्ति है, सुसुप्ति में वृत्ति है. सुसुप्ति ಅಂತ ಯಾಕಂತ ಸುಷುಪ್ತಿ ಅಂದ್ರೆ ನಿದ್ದೆ, ಅದು ತಿಳ್ಕೊಳಕಾಯ್ತು. ಆ ಸುಷುಪ್ತಿ ಅನ್ನೋದ್ರ ಲಕ್ಷಣ ಏನಂತ, ಅದರ ಲಕ್ಷಣ ಏನಂತಂದ್ರ ಸುಖ ಗೋಚರ, ಅವಿದ್ಯಾ ಗೋಚರ, ಅವಿದ್ಯಾ की वृत्ति का काल ಸುಷುಪ್ತಿ ಕೈಯೇ. ಸುಖ ಗೋಚರ ಆಗ್ತಿರ್ಬೇಕು, ಅವಿದ್ಯಾ ಗೋಚರ ಆಗ್ತಿರ್ಬೇಕು. ಗೋಚರ ಅಂದ್ರೆ ತೋರು, ಅವಿದ್ಯಾ ವೃತ್ತಿಯ ಕಾಲ ಇರ್ಬೇಕು, ಅದಕ್ಕೆ ಸುಷುಪ್ತಿ ಅನ್ಬೇಕು ಅಂತ ಸುಷುಪ್ತಿಯ ಲಕ್ಷಣ ಐತಿ. ಮತ್ತದ್ರ ಪದಕೃತಿ ಅದು ಅದ್ ಹೇಳ್ರಿ. ಮತ್ ಬಾಳ ಇದು ಆದ್ರ ಮತ್ ಏನು ಅಪ್ಪ ಏನು ಬಾಳ ಬೆಳಿಗ್ಗೆ ಅಷ್ಟು ಬಾಳನು ಆಗ್ಬಾರ್ದು. ಕೂಸಿಗೆ ಹಾಲ ಕುಡಿಸ್ಬೇಕ, ಅದ ಆಕೆ ಹೆಣ್ಮಗಳು ಹಾಲು ಬಾಳ ಇದ್ವು, ಆಕೆ ತಿರ್ಗಿ ಮಗನಿಗೆ ಹಾಲು ಕುಡಿಸ್ಲಾಕ್ ಶುರು ಮಾಡಿದ್ರು. ಆಕೆ ಈಗ ಆಗಲೇ ಕುಡಿಸ್ಯಾಳ, ಈಗ ಮತ್ತೆ ಕುಡಿಸ್ಕೊಂಡೇನು ಆ ಕೂಸ್ ಏನ್ ಮಾಡ್ತೈತಿ, ಹಾಲ ಕಕ್ಕೋತೈತಿ. ಇದು ಗೊತ್ತಿರ್ಬೇಕು, ಕಕ್ಕೋತೈತಿ ಅಂದ್ರೆ ವಾಂತಿ ಮಾಡ್ಕೋತೈತಿ. ಹಂಗ ನೀವು ವಾಂತಿ ಆಗ್ಬಾರ್ದು ಅಂತ ಅದಕ್ಕೆ ಬಹಳ ಸೂಕ್ಷ್ಮವಾಗಿ ಹಿಂಗಾಗತ್ತೆ ಅಂತೇಳಿ ಅದಕ್ಕೆ ಮತ್ತೆ ಪದಕೃತಿ ಮಾಡೋದು ಬೇಡ. ಈಗ ಅತಿ ಬೇಡ. ಅದಕ್ಕ ಸುಸುಪ್ತಿಯಲ್ಲಿ ವೃತ್ತಿ ಹೈ, ಸುಸುಪ್ತಿಯಲ್ಲಿ ವೃತ್ತಿ, ಅವಿದ್ಯಾ ವೃತ್ತಿ का काल ತಿಳಿದಿದ್ದು ಸುಸುಪ್ತಿಯಲ್ಲಿ ವೃತ್ತಿ ಅದ. तू भी अपने विषयभूत स्व उपादान और स्वरूप सुख के आवरण अज्ञान का नाश इससे होता नहीं. ಹಿಂಗಂದ್ರೆ ಏನ್ ಗೊತ್ತಾಯ್ತ? 4ನೇ ನಂಬರ್ದಾಗ ಐತಿ, ಅದ್ರ ಅಡ್ರೆಸ್ ಹೇಳಿನ. ಸುಷುಪ್ತಿಯಲ್ಲಿ ವೃತ್ತಿ ಇದೆ, ಇದ್ರೂ ಕೂಡ ತನ್ನ ವಿಷಯಭೂತ, ಅದರ ಸ್ವ ಉಪಾದಾನ ಮತ್ತು ಸ್ವರೂಪ ಸುಖದ ಆವರಣ ಅಜ್ಞಾನ ನಾಶ ಅದರಿಂದಲೂ ಕೂಡ ಆಗುವುದಿಲ್ಲ ಅಂತ ಹೇಳ. ಕನ್ನಡದಾಗ ಹೇಳಿದ್ನ, ಅದೇನ ಕಥೆಯೋ ನೋಡಿ. 7 ವರ್ಷದ ಶಾಸ್ತ್ರ ಅದಕ್ಕೆ ಹೇಳ್ತದೆ. ಈ ಶಾಸ್ತ್ರ ಹೇಳೋರಿಗೂ ಕೂಡ ಪರೀಕ್ಷೆ ಮಾಡ್ತದೆ. ಹೆಂಗ ಅವ್ರಿಗೆ ಅಜ್ಞಾತ. ಅಂದ್ರೆ ಏನೋ ಇಲ್ಲಿ ಅಂದ್ರ ಸುಷುಪ್ತಿಯಲ್ಲಿ ವೃತ್ತಿ ಅದ, ವೃತ್ತಿ ಇಲ್ಲ ಅನ್ನಂಗಿಲ್ಲ, ವೃತ್ತಿ ಅದ. ಇದ್ರೂ ಕೂಡ ತನ್ನ ವಿಷಯಭೂತ ಅಂದ್ರ ಆ ವೃತ್ತಿ ವಿಷಯ ಮಾಡ್ತದಿಲ್ಲೋ, ಇದಕ್ಕಾಗದಂತೆ ತಿಳಿಯೋದು ವೃತ್ತಿನ. ಅಲ್ಲಿ ವೃತ್ತಿಯಿಂದಾನೇ ಜ್ಞಾನಕತೆ. ವಿಷಯಭೂತ ಸ್ವ ಉಪಾದಾನ, ಸ್ವ ಉಪಾದಾನ ಅಂದ್ರೆ ಸ್ವ ಉಪಾದಾನ ಅಂದ್ರ ತನ್ನ ಉಪಾದಾನ. ತನ್ನ ಉಪಾದಾನ ಅಂದ್ರ ವೃತ್ತಿಗೆ ಉಪಾದಾನ ಏನೈತಿ? ಅಲ್ಲಿ ಅಂತಃಕರಣ ಇಲ್ಲ, ಅವಿದ್ಯೆ ಐತಿ. ತನ್ನ ಉಪಾದಾನ ಕಾರಣವನ್ನು ಮತ್ತು ಸ್ವರೂಪ ಸುಖವನ್ನು, ತನ್ನ ಕಾರಣವಾದ ಅಲ್ಲಿ ಸುಷುಪ್ತಿಯಲ್ಲಿ ಆ ಅವಿದ್ಯಾ ವೃತ್ತಿ ಇದೆ. ಏನು ತಿಳಿದದ, ಅಲ್ಲಿ ಏನೇನ್ ಮಾಡ್ಯದ ಅಂತ ಕೇಳಿದ್ರೆ, ಅಥವಾ ಅಪನೇ ವಿಷಯಭೂತ ಸ್ವ ಉಪಾದಾನ ಅಂದ್ರ ಅವಿದ್ಯೆಯನ್ನ, ತನಗ ಆ ಕಾರಣವಾದ ಅವಿದ್ಯೆಯನ್ನು ಕೂಡ ವಿಷಯ ಮಾಡಿದ. ಅವಿದ್ಯೆ ಅಜ್ಞಾನ ಒಂದೇ. ಮತ್ತು ಸ್ವರೂಪ ಸುಖದ ಆನಂದ, ಸ್ವರೂಪ ಸುಖ. ಯಾಕ ಆನಂದದಿಂದ ಮಲಗಿದ್ದೆ ಅಂತ ಹೇಳ್ತಾನಿಲ್ಲ, ಸುಖವಾಗಿ ಮಲಗಿದ್ದೆ ಅಂತ ನನ್ನ ಮೇಲೆ ಸುಖದ ಅನುಭವ ಮಾಡ್ಯಾನು. ಅಲ್ಲಿ
ಅದಕ್ಕ ಉಪಾದಾನವಾದ ಅಜ್ಞಾನ ಹೌದಿಲ್ಲ, ಅವಿದ್ಯಾ. ಯಾಕ ಅದಂಗ ವಿಷಯ ಆಗೈತಿ. ಸುಖ ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತಾನಂದ್ರೆ ಸುಖ ವಿಷಯ ಆಗೈತೆ. ಇಲ್ಲಿ ಒಂದು ಇವ್ ಬಂದಿದ್ದಾನ ಕೃಷ್ಣ, ಏನ್ ನನಗೆ ನಿಂತ ಎತ್ತಿದ್ ಗೊತ್ತಿಲ್ಲ, ಅದಿಲ್ಲ ಅಂದ್ರ ಅಜ್ಞಾನವನ್ನು ವಿಷಯ. ಅಲ್ಲಿ ಅಜ್ಞಾನ ಅವಿದ್ಯೆ ಆಗಿ ಅವಿದ್ಯೆಯನ್ನು ಸ್ವರೂಪ ಸುಖವನ್ನು ಮಾಡಿದ. ಅಂದ್ರ ಇಲ್ಲಿ ಅವರಿಗೆ ನಾನು ಸುಖವಾಗಿ ಮಲಗಿದ್ದೆ, ಏನನ್ನೂ ಅರಿಯಲಿಲ್ಲ ಅಂತ ಹೇಳ್ತಾನೆ. ಇದ್ರ ಮೇಲಿಂದ ಅವು ಎರಡು ವಿಷಯ ಆಗ್ಯಾವ. ಆ ಮಾತು ಹೇಳಿದ್ದೇವೆ. ಸ್ವ ವಿಷಯಭೂತ ಸ್ವ ಅಪಾದಾನ ಮತ್ತು ಸ್ವರೂಪ ಸುಖದ ಆವರಣ ಅಜ್ಞಾನ का नाश किससे भी होता नहीं. ಅಲ್ಲಿ ಸ್ವರೂಪ ಸುಖವನ್ನು ಅಜ್ಞಾನವನ್ನು ವಿಷಯ ಮಾಡಿ ತಿಳಿದೈತೆ, ಅಲ್ಲಿ ಆವರಣ ಭಂಗ ಮಾಡೈತೆ ಅಂದ್ರೆ ಇಲ್ಲ. ಅಲ್ಲಿ ಇಲಕ್ಕಣ ಕಡೆ ಬೀಳ್ತತೆ. ಹೀಗ और ज्ञान गोचर प्रत्यभिज्ञा ज्ञान होवे. ಅಲ್ಲಿ ಜ್ಞಾನ ಯಾವ ಜ್ಞಾನ? ಪ್ರತ್ಯಭಿಜ್ಞಾ ಜ್ಞಾನ. ಪ್ರತ್ಯಭಿಜ್ಞಾ ಜ್ಞಾನದು ಹೇಳೇವಿ, ಲಕ್ಷಣನೂ ಮಾಡೇವಿ, ತಿಳಿಸಿನೂ ಹೇಳೇವಿ. ಪಟಕಾನಾವ ಅಂತೇಳಿ ಅದು ಗೊತ್ತೇನು, ಇನ್ನೂ ಹೇಳೋದಿರ್ತಿಲ್ಲ, ಹೌದಲ್ಲ? ಆ ಪ್ರತ್ಯಭಿಜ್ಞಾ ಪ್ರತ್ಯಕ್ಷೆಯಲ್ಲಿ ಜ್ಞಾನ ಕದ ತಾವಿ ಅಲ್ಲಿಯೂ ಕೂಡ ಆವರಣಕ್ಕೆ ಅವಾವತೆ. ಇಷ್ಟೇ ತಾಕ ನಾಶ ಹೋವೇನೆ. ಆವರಣ ಇಲ್ಲದ್ರಿಂದ ಅದು ಅಜ್ಞಾನ ನಾಶಕ ಪರಿಣಾಮ ಅಂತ ಲಕ್ಷಣ ಅಲ್ಲಿನೂ ಕೂಡ್ರಂಗಿಲ್ಲ. ಯಾಕೆ ಕೂಡ್ರಂಗಿಲ್ಲ? ಅಂದ್ರೆ ನಾ ದುಷ್ಟಾಂತ ಕೊಟ್ಟು ಏನ್ ಹೇಳಿದ್ದೆ, ಮೊದಲನೇ ಸಲ ನೋಡಿದಾಗ ಐತಿ, ಎರಡನೇ ಸಲ ನೋಡಿದಾಗ ಅಲ್ಲಿ ಇಲ್ಲ ಹೇಳಿ. ಆದ್ರೆ ನಾಶ ಎಲ್ಲಿದ ಆಗ್ಬೇಕು. ಆದ್ದರಿಂದ ಅಲ್ಲಿ ಆವರಣ ನಾಶಕತ ಅನ್ನೋದು ಇದೀಗ ಸಂಬೋಧನೆ ಎಲ್ಲಿ? ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಜ್ಞಾನದಲ್ಲಿ. ಈಗ ತಿಳಿದತೆ ಇಲ್ಲ. ಇದು ಸಣ್ಣ ಹುಡುಗರಿಗೆ ಉಣಿಸ್ತದಂಗೆ. ಓವೇನೆ ಜೈಸೆ ಅಹಂ ಬ್ರಹ್ಮಾಸ್ಮಿ. ಕರೆಕ್ಟ್ ಹೌದಿಲ್ಲ? ಏನೇ ಇರ್ಲಿ, ಔಟು ಲೈಟ್ ಬಂದಾವ, ಪಂಕ ಒಂದೈತಿ. ಈಗ ಅಂದ್ರ ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿ ಅಂತಂದಾಗ ಅದನ್ನ ಏನ್ ಹೇಳಿದ್ವಿ? ಶುಕ್ರ ಯಜುರ್ವೇದ. ಯಾವ ವೇದ? ಯಜುರ್ವೇದ. ಉದಾಹರಣೆ ಉಪನಿಷತ್ತಿನ 1ನೇ ಅಧ್ಯಾಯದ 4ನೇ ಮಂತ್ರದ 4ನೇ ಬ್ರಾಹ್ಮಣದ 10ನೇ ಮಂತ್ರದಲ್ಲಿ ಅಹಂ ಬ್ರಹ್ಮಾಸ್ಮಿ ಅನ್ನುವ ಮಹಾವಾಕ್ಯ ಇದಿರು ಅದು ಅಲ್ಲಿ ಬಂದಿದೆ. ಅಹಂ ಬ್ರಹ್ಮಾಸ್ಮಿ ಇಸ್ ಏಕ್ ಬಾರ್ ಉದಯ ಭಯ ಜ್ಞಾನ ಸೆ. ಒಂದು ಸಲ ಈ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಉದಯ ಆಯ್ತು ಅಂತಂದ್ರೆ ಸ್ವರೂಪಕ್ಕೆ ಆವರಣ ನಾಶವೇ. ನಮಗೇನು ಅಜ್ಞಾನ ನಾಶಕ ಇದು ಮಾಡಿರ್ತಾರೆ ಆವರಣ. ಭಗವದ್ಗೀತೆಯಲ್ಲಿ ಹೇಳ್ತ ಅಜ್ಞಾನೇನ ಆವೃತಂ ಜ್ಞಾನಂ ಏನು ಮುಹ್ಯಂತಿ ಜಂತವಾ. ಭಗವದ್ಗೀತೆಯಲ್ಲಿ ಅಜ್ಞಾನೇನ ಆವೃತಂ ಜ್ಞಾನ. ಆ ಅಜ್ಞಾನ ನಮ್ಮ ಈ ಜ್ಞಾನವನ್ನು ಆವರಣ ಮಾಡಿಬಿಟ್ಟರು. ತೇನ ಮುಹ್ಯಂತಿ ಜಂತವಾ. ಅದಕ್ಕಾಗಿ ಜೀವಿಗಳು ಮೂಗೊಂಡ ಅಂದ್ರೆ ಬೇರೆ, ಅದು ಇರೋದ ಬೇರೆ ತಿಳಿಯೋದ ಬೇರೆ. ಆತ್ಮ ಇದ್ರು ದೇಹ ಅನ್ಕೊಂಡು ಕುಂದಿರ್ತಾನೆ. ಹಿಂಗಾಗಿತ್ತು. ಅದಕ್ಕ ಅಲ್ಲಿ ಅಜ್ಞಾನ ಆವರಣ, ಅಲ್ಲಿ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಯ್ತಂದ್ರೆ ಆವರಣ ಏನಾಗದೆ? ಆತ್ಮನಿಗೆ ಆವರಣ ಆಗಿರ್ತದೆ, ಅದು ನಾಶ ಆಗಿ ಹೋಯ್ತು. ನಾ ಪೀछे अनेक बार विचार से विद्वान को हम ब्रह्मास्मि ऐसी वृत्ति उदित होवे. ಅಂದ್ರೇನು? ಅಂದ್ರೇನು? ನೀವ ಕುಣಿಯೋದು ನೀವ ಬಾರ್ಕೊಳ್ಳಿ, ಬಾರ್ಸೋದು ನೀವ, ಕುಣಿಯೋದು ನೀವು. ಅದ ಪ್ರಶ್ನೆ ಮಾಡೋದು ನೀವು, ಉತ್ತರ ಹೇಳೋದು ನೀವು.
ಅಂದರೆ ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನ ಉದಯ ಒಂದು ಸಲ ಉದಯ ಆಯ್ತು ಅಂದ್ಕೊಳ್ಳಿನ ಅಲ್ಲಿ ಏನಾಗ್ತದೆ, ಸ್ವರೂಪದ ಅವನ ನಾಶ ಆಗಿ ಹೋಗ್ತದೆ. ಆ ನಂತರ ಅನೇಕ ಬಾರಿ ವಿಚಾರಿಸಿ ವಿದ್ವಾನ್ ಅಹಂ ಬ್ರಹ್ಮಾಸ್ಮಿ ಐಸಿ ವೃತ್ತಿ ಉದಿತೋವೆ. ಅವು ಜೀವನ್ ಮುಕ್ತಿ ವಿಲಕ್ಷಣ ಆನಂದವನ್ನು ಅನುಭವ ಮಾಡ್ಬೇಕಾದ್ರೆ ಅವ್ ಮತ್ತೆ ಪುನಃ ಪುನಃ ಅಹಂ ಬ್ರಹ್ಮಾಸ್ಮಿ ಜ್ಞಾನವನ್ನು ಉದಯ ಮಾಡಬೇಕು. ಅದೇ ಆನಂದದಲ್ಲಿ ಇರ್ಬೇಕು ಅವ. ಅದಕ್ಕೆ ಮತ್ತೆ ಎರಡನೇ ಸಲ ಮತ್ತೇನು ನೀವು ಬಂದ್ರೆ ತಿಳ್ಕೊ, ಅವಾಗ ಯಾವಾಗ ಬಂದಿ ಬಾ ಹೋಗ್ ಏನಾದ್ರು ಹೋಗಿ ಮತ್ತ ಅದ್ರಾಗ ಹಿಂಗ ಪುನಃ ಪುನಃ ಆಗ್ತದ. ಪುನಃ ಪುನಃ ಆದ್ರೆ ಅಜ್ಞಾನ ಅವನ ನಾಶ ಆಗದ. ಆ ಮೊದಲನೇ ಸಲ ಜ್ಞಾನ ಆದಾಗ ನಾಶ ಆಗಿ ಹೋಗೈತಿ. ಈಗ ಎಲ್ಲಿಂದ ಬರ್ಬೇಕು? ಆದ್ದರಿಂದ ವಿದ್ವಾನ್ को हम ब्रह्मास्मि ऐसी वृत्ति उदित होवे तासे प्रथमी निवारण ಜ್ಞಾನ की ಮೊದಲ ಬ್ರಹ್ಮಾಸ್ಮಿ ಆದಾಗನ ಅದು ನಿರಾವೃತ. ನಿರಾವೃತ ಅಂದ್ರೆ ಆವರಣ ರಹಿತವಾದ. ಮೊದಲನೇ ಸಲ ಹೋಗ್ಬಿಟ್ಟತಿ. ಈಗ ಆವರಣ ರಹಿತವಾದದ್ದು ಜ್ಞಾನಿಕೆ ಸ್ವರೂಪ ಆವರಣ ಭಂಗ ಹೋತಾನೆ. ಆ ಜ್ಞಾನಿಯ ಸ್ವರೂಪ ಏನು ಆತ್ಮನ ಆವರಣ ಭಂಗ ಆಗೋದಿಲ್ಲ. ಯಾಕಂದ್ರೆ ಮೊದಲನೇ ಸಲನ ಹೋಗಿಬಿಟ್ಟದ. ಇದಕ್ಕೆ ಉದಾಹರಣೆ ನಾಯೇನು ಪ್ರತ್ಯವಿದ್ಯಾ ಪ್ರತ್ಯೇಕದಲ್ಲಿ ಅವನು ಮೊದಲನೇ ಸಲ ನೋಡಿದಾಗ ಆವರಣ ಹೋಗ್ಬಿಟ್ಟದ. ಹಂಗ ಜ್ಞಾನಿ ಮೊದಲನೇ ಸಲ ಜ್ಞಾನ ಆದಾಗ ಹೋಗ್ಬಿಟ್ಟದ. ಮತ್ತೊಂದ್ಸಲ ಏನಿಲ್ಲ. ಆ ಅಜ್ಞಾನ ನಾಶಕ ಅನ್ನುವ ಲಕ್ಷಣ ಮಾಡಿದ್ ಇಲ್ಲಿ ಕಡಿಮೆ ಬೀಳ್ತದ ಅಂತ ಹೇಳೋ ತಾತ್ಪರ್ಯ. ತಿಳಿತಾ ಇಲ್ಲ ಈಗ? तैसे धारावाहिक वृत्ति होवे ताभी उक्त फल की द्वितीयादि वृत्ति में व्याप्ति है. अंದ್ರ ಈಗ ಅದಕ್ಕೆ ಏಕಾಂತ ಇರ್ತಾನ. ಅವ ಯಾವೆಲ್ಲ ವ್ಯವಹಾರ ಬಿಟ್ಟಿರ್ತಾನ ಅವ. ಹೌದಿಲ್ಲ? ಅವನ್ ಬರೀ ಅದೇ ತಗದ ಏನದು ಆತ್ಮನ ಸ್ಮರಣ ಮಾಡೋದು, ಅವನ್ ಬ್ರಹ್ಮಾತ್ಮ ಅಂತ ಧ್ಯಾನ. ಅದೇ ಆನಂದ ತಿಳ್ಕೊಂಡು ಒಂದ್ ತೊಡೆ ಟೈಮ್ ಬಿಟ್ಟು ಮತ್ ಹೊರಗ್ ಬಂದ, ಮತ್ ನೋಡಿದ, ಕಾಲ್ ಮಾಡಿದ್ ಬಂದ, ಮಾತ್ ಹಿಂಗ ಧಾರಾವಾಹಿಗೆ ಪುನಃ 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 ಮಾಡ್ತಾನೆ. ಆವಾಗ ಮೊದಲನೇ ಸಲನ ಅವನ ಭಂಗ ಆಗ್ಬೇಕು. ಎರಡ್ ಸಲ ಮಾಡಿದ ಅವಾಗ ಹೇಳಿದ್ದ ಅವನ್ ಇಲ್ಲ. ಇದರ ಅರ್ಥ ಹಿಂಗ ಅಂದ್ರೆ ತೈಸೆ ಧಾರಾವಾಹಿಕ ವೃತ್ತಿ ಅಂತಾರ ಅದಕ್ಕೆ. ಹೋವೆ ತಾವಿ ಉಕ್ತ ಲಕ್ಷಣಕ್ಕೆ ಅವ್ಯಾಪ್ತಿ ಅಂದ್ರೆ ಅಜ್ಞಾನ ನಾಶಕತಾ ಪರಿಣಾಮ ಅನ್ನೋ ಉತ್ಪತ್ತಿಯ ಅವ್ಯಾಪ್ತಿ ಐತಿ. ಅಲ್ಲಿ ಕಡಿಮೆ ಬೀಳ್ತದೆ. ಯಾಕಂದ್ರೆ ಮೊದಲೇ ಹೋಗ್ಬಿಟ್ಟೈತಿ. ಮೊದಲನೇ ಸಲ ಅಹಂ ಬ್ರಹ್ಮಾಸ್ಮಿ ಅಂದಾಗ ಕಾ ಐತಿ ಜ್ಞಾನಧಾರ ಹೋವೇನೆ ಪ್ರಥಮ ಜ್ಞಾನ ಸೇ ಅಜ್ಞಾನಕ್ಕೆ ನಾಶ ಹೋವೆ. ಮೊದಲೇನ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಆಗಿತ್ತು, ಅವಾಗ ಅವನ ನಾಶ ಹೋಗೈತೆ ಅಜ್ಞಾನದ ಆವರಣ. ದ್ವಿತೀಯಾದಿ ಜ್ಞಾನಕ್ಕೂ ಅಜ್ಞಾನಕ್ಕೆ ನಾಶಕತಾ ಸಂಭವೇನೆ. ಮತ್ತೊಮ್ಮೆ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಮಾಡ್ತಾನ. ಅವಾಗ ಅಲ್ಲಿ ಅವನೇನೈತಿ ಅವಾಗ ಇರುವುದಲ್ಲ. ಅದು ವಾದದ್ದು ಹೋಯ್ತಾ ತಿರುಗಿ ಬರೋ ಲೆಕ್ಕ ಇಲ್ಲ. ರಸ ಪುನರಾವರ್ತತೆ ಅಂತ ಜನ್ಮಕ್ಕೂ ಬರಂಗಿಲ್ಲ ಅಂತ ಹೇಳ್ತೈತಿ. ಅಲ್ಲಿ ಅಜ್ಞಾನ ನಾಶಕ ಸಂಭವಿಸಂಗಿಲ್ಲ. ಇನ್ನ 8ನೇ ನಂಬರ್ ಇಲ್ಲಿ ಹೆಡ್ಡಿಂಗ್ ಬಂದ್ ಬಿಡ್ತೇವೆ. ಇನ್ನ ಮುಂದೆ ಹೋಗಿದಾರ ನಿಮ್ಮನ್ನ ಇಟ್ಟಿಗೆ ಬಿಡೋದಿಲ್ಲ. 8ನೇ ನಂಬರ್ ಯಾವುದೇ ಪ್ರಕಾಶಿಕ ಪರಿಣಾಮಕ್ಕೂ ವೃತ್ತಿ ಕಹೆ ಹೇ. ಆದ್ದರಿಂದ ಅಲ್ಲಿ ಆದ್ರಿಂದ ಇಟ್ಟು ಎಲ್ಲ ಜಾಗದಾಗ ಅದು ಅಜ್ಞಾನ ನಾಶಕ ಪರಿಣಾಮ ಅನ್ನೋ ಲಕ್ಷಣ ಕಡಿಮೆ ಬೀಳಾಕತ್ತು. ಅದಕ್ಕ ಏನ್ ಮಾಡ್ತೇವಂದ್ರ ಪ್ರಕಾಶಿಕ ಪರಿಣಾಮಕ್ಕೂ ವೃತ್ತಿ ಕಹೆ. ಪ್ರಕಾಶಿಕ ಪರಿಣಾಮ ಅಜ್ಞಾನ ನಾಶಕ ಪರಿಣಾಮ ಅನ್ನೋದನ್ನ ಬಿಟ್ಟು ಪ್ರಕಾಶಿಕ ಪರಿಣಾಮಕ್ಕೂ ವೃತ್ತಿ ಅಂತ ಹೇಳ್ತೇವಿ ಅಂತ ಹೇಳಿದ. ಅದನ್ನ ಎಂದು ಹೇಳಿದ್ರ ತತ್ವಾನುಸಂಧಾನ ಅದ್ವೈತ ಕೌಸ್ತುಭಾದಿ ಗ್ರಂಥಗಳಲ್ಲಿ ಪ್ರಕಾಶಿಕ ಪರಿಣಾಮ ವೃತ್ತಿ ಅನ್ಬೇಕು ಅಂತ ಹೇಳಿದ್ರಲ್ಲ. ಅದನ್ನ ಯಾಕಾಯ ಭಾವ ಅಂದ್ರೆ ಇದರ ತಾತ್ಪರ್ಯ ಏನು? ಪ್ರಕಾಶಿಕ ಪರಿಣಾಮ ಅಂದ್ರೆ ಏನ್ ಅದರ ತಾತ್ಪರ್ಯ? ಅಲ್ಲದ ಅವು ಎರಡು ಬಿಡ್ತಾರೆ. ಈಗ ಪ್ರಕಾಶಿಕ ಪರಿಣಾಮಕ್ಕೂ ವೃತ್ತಿ ಅನ್ನೋದನ್ನು ಬಿಡ್ತಾರ,
ಆ ಅಜ್ಞಾನ ನಾಸಿಕ ಪರಿಣಾಮಕ್ಕೂ ವೃತ್ತಿ ಅನ್ನೋದನ್ನು ಬಿಡ್ತಾರ. ಎರಡು ಲಕ್ಷಣ ಬಿಟ್ಟು ಈಗ ಮತ್ತ ಮೂರನೇ ಲಕ್ಷಣ ಬೇರೆ ಮಾಡ್ತಾರ. ಆ अस्थि व्यवहार का हेतु जो अविद्या अंतःकरण का परिणाम प्रवृत्ति. ಮೊದಲೇ ಪ್ರಕಾಶಿಕ ಪರಿಣಾಮ ಕುರ್ತಿ ಅಂತ ಮಾಡಿದ್ರು, ಎರಡನೇ ಸಲ ಅಜ್ಞಾನ ನಾಸಿಕ ಪರಿಣಾಮ ಕುರ್ತಿ ಅಂತ ಹೇಳಿ ಮಾಡಿದ್ರು. ಅವು ಎರಡು ಬಿಟ್ಟು ಈಗೇನ್ ಮಾಡಿದ್ರು, ಯಾಕ ಅಲ್ಲೇ ಅವ್ಯಕ್ತಿ ಬರ್ಲಾಕ್ ಹತ್ತಲ್ಲ, ಕಡಿಮೆ ಬೀಳಕ್ ಹತ್ತದು, ದೋಷ ಬರ್ಲಾಕ್ ಹತ್ತ ಅವ್ಯಕ್ತಿ ದೋಷ. ಅದನ್ನ ಬಿಟ್ಟು ಈಗೇನ್ ಹೇಳ್ತಾರೋ ಅಸ್ಥಿ ವ್ಯವಹಾರಕ ಹೇತು. अस्थि व्यवहार का हेतु अविद्या और अंतःकरण का परिणाम प्रवृत्ति. अस्थि ಅಂತ ಶಬ್ದ ಪ್ರಯೋಗ ಆಗ್ಬೇಕು. ಅಸ್ಥಿ ವ್ಯವಹಾರಕ ಕಾರಣ ಆಗಿರ್ಬೇಕು, ಅಜ್ಞಾನ ಮತ್ತು ಅಂತಃಕರಣದ ಪರಿಣಾಮ ಇರಬೇಕು, ಅದಕ್ಕೆ ವೃತ್ತಿ ಆಗ್ಬೇಕು. ಇದು ಮೂರನೇ ತರ್ಕ ಮಾಡಿದ್ರಿ. ಅಸ್ಥಿ ವ್ಯವಹಾರಕ್ಕೆ ಅಸ್ಥಿ ಅಂದ್ರೇನು? ಇದೆ. ಇದು ಏನಿದೆ? ಕಾರಣದ ಇದೆ ಅನ್ನುವ ವ್ಯವಹಾರಕ್ಕೆ ಕಾರಣ ಆಗಿರ್ಬೇಕು. ವೃತ್ತಿಯಿಂದ ಹಾಕದಿಲ್ಲ. ಇದು ಏನದ? ಕಾಗದ. ಇದು ಗ್ರಂಥ ಅದ, ಇದು ಮೊಬೈಲ್ ಅದ, ಇದೆ ಹೇಗೆ ಅಸ್ಥಿ ವ್ಯವಹಾರಕ್ಕೆ ಹೇತು ಅಂದ್ರೆ ಕಾರಣವಾಗಿ ಅವಿದ್ಯಾ ಮತ್ತು ಅಂತಃಕರಣದ ಪರಿಣಾಮ ಇದ್ರೆ ಅದಕ್ಕೆ ವೃತ್ತಿ ಆಗಬೇಕು ಅಂತ ಇದು ಮೂರನೇ ಸಲ ಈ ಲಕ್ಷಣ ಮಾಡಿದ್ರು. 9ನೇ ನಂಬರ್ ಪ್ರಕಾಶಿಕ ಪರಿಣಾಮಕ್ಕೂ ವೃತ್ತಿ ಕಹೇವಿ. ಮೊದಲು ಮಾಡಿದ್ದು ಅದ್ವೈತ ಕಸ್ವಾದಿ ಮೊದಲ ಏನೇ ಹೇಳ್ತಾರೆ ಪ್ರಕಾಶಿಕ ಪರಿಣಾಮ. ಇದನ್ನು ಹೇಳಿದಾಗೆ ಆದ್ರೂ ಕೂಡ ಅಜ್ಞಾತ ಪದಾರ್ಥ ಗೋಚರ ವೃತ್ತಿ ಮೇಹಿ ಅಜ್ಞಾನ ನಾಶಕ್ತ ರೂಪ ಪ್ರಕಾಶಿತ. ಪ್ರಕಾಶ ಅಂದ್ರೆ ಅದನ್ನು ತಿಳಿಯೋದು ಅದಿಲ್ಲ, ಅದು ಅನ್ನೋದು ಅದು ಅಜ್ಞಾತ ಪದಾರ್ಥ ಇದ್ರನ್ನ ತಿಳಿತೈತಲ್ಲ, ಅದು ಗೊತ್ತಿಲ್ಲ ಅಂದ್ರೆ ಅದನ್ನ ಈಗ ತಿಳಿತಿ. ಇದು ಮಾತ್ರ ಇದೇನಂದ್ರೆ ಗೊತ್ತಿಲ್ಲ, ಈಗ ತಿಳಿತದ. ಮತ್ತ ಅದಕ್ಕೆ ಅಜ್ಞಾತದಲ್ಲಿ ಅದು ಸಂಭವಿಸ್ತೈತಿ. ಏನೋ ಪ್ರಕಾಶಿಕ ಪರಿಣಾಮ ಅಂದ್ರೂ ಈ ರೀತಿಯಲ್ಲಿ ಇದಾಕತಿ. ಅಜ್ಞಾನ ನಾಶಕತಾ ರೂಪ ಪ್ರಕಾಶತಾ है, ಅಜ್ಞಾನ ನಾಶಕತಾ ಅನ್ನು ಪ್ರಕಾಶಕತಾ ಅನ್ನು ಎರಡು ಒಂದ. ಅನಾವೃತ ಪದಾರ್ಥ ಗೋಚರ ವೃತ್ತಿ. ಅನಾವೃತ ಪದಾರ್ಥ ಅಂದ್ರ ಯಾವ್ದು ಜ್ಞಾನ ಒಮ್ಮೆ ಜ್ಞಾನ ಆಗೈತಿ, ಅವನ್ ಹೋಗೈತಿ, ಅವಾಗ ಅನಾವೃತ ಆವೃತ ರಹಿತವಾದದ್ದು. ಹೆಂಗ ವಸ್ತುಂದಾಗಲಿ ಮನುಷ್ಯಂದಾಗಲಿ ಆ ವೃತ್ತಿಯಲ್ಲಿ ಪ್ರಕಾಶತ ಆಯ್ನೆ, ಅಲ್ಲಿ ಪ್ರಕಾಶತ ಅನ್ನೋದೈತೆ. ಏನ್ ಪ್ರಕಾಶ ಮೊದಲೇ ಗೊತ್ತೈತಿ, ಈಗ ತಿಳಿತಾನ, ಈಗ ಗೊತ್ತಾಯ್ತಂದ್ರ ಅದ ಮೊದಲೇ ಗೊತ್ತೈತೆ ಅಂತ. ಆದ್ದರಿಂದ प्रकाशता है नहीं। कहते अनावृत चेतन से संबंध से ही विषय अनावृत विषय चेतन संबंधवे आगे विषय प्रकाश के संभवते। ಅಲ್ಲಿ ಅನಾವೃತ ಚೇತನ ಸಂಬಂಧ, ಅನಾವೃತ ಚೇತನ ಅಜ್ಞಾನ ಆವರಣ ಹೋಗೇ ಬಿಟ್ಟದ ಮೊದಲ ಅಂತಾದ್ರ ಸಂಬಂಧ ಆಗಿ ವಿಷಯ ಪ್ರಕಾಶಕ್ಕೆ ಸಂಭವತೆ. ಅಂದ್ರ ಅಲ್ಲಿ ಅನಾವೃತ ಚೇತನದ ಸಂಬಂಧದಿಂದಲೇ ವಿಷಯದ ಪ್ರಕಾಶಕ ಸಂಭವತೆ. ಅಲ್ಲಿ ವಿಷಯದ ಪ್ರಕಾಶ ಅನ್ನೋದು ಅದು ಸಂಭವವಾಗುವುದರಿಂದ ವೃತ್ತಿ ಮೇ ಪ್ರಕಾಶತಾಕಿ ಕಲ್ಪನಾ ಅಯೋಗ್ಯ. ಅಲ್ಲಿ ಪ್ರಕಾಶತ ಅಂತ ಮತ್ತೆ ಹೇಳೋದು ಅದ ಅಯೋಗ್ಯ ಐತಿ. ಅಲ್ಲಗ ಅಲ್ಲಿ ಮೊದಲ ಇದು ಇಲ್ಲ, ಅದ್ರ ಅನಾವೃತ ಐತಿ. ಆದ್ದರಿಂದ ಅದ ಕಲ್ಪನಾ ಪ್ರಕಾಶಕ ಅನ್ನೋದು ಕಲ್ಪನಾ ಮಾಡೋದು ಅದು ಯೋಗ್ಯ ಇಲ್ಲ, ಕಲ್ಪನಾ ಅಯೋಗ್ಯ. ಯಾತೆ ವೃತ್ತಿ ಮೇ ಅಜ್ಞಾನ ನಾಶಕತಾ ಸೇವಿನ, ಆ ವೃತ್ತಿಯಲ್ಲಿ ಅಜ್ಞಾನ ನಾಶಕತಾ ಪರಿಣಾಮ ವೃತ್ತಿ ಅಂದಿದ್ರಲ್ಲ, ಅದನ್ನ ಅಜ್ಞಾನ ನಾಶಕತಾ ಅನ್ನೋದು ಇಲ್ಲದೆ ಅನ್ಯ ವಿವಿಧ ಪ್ರಕಾಶಕ್ಕೆ ಅಸಂಭವ. ಅಲ್ಲಿ ಆ ವೃತ್ತಿ ಅಜ್ಞಾನ ನಾಶ ಮಾಡೋದನ್ನ ಬಿಟ್ಟು ಮತ್ತೆ ಬೇರೆ ಕೆಲಸ ಏನೈತೆ ಅದರದ್ದು. ಅದಕ್ಕ ಅನ್ಯ ವಿಧ ಪ್ರಕಾಶಕ್ಕೆ ಅಸಂಭವತೆ. ಅಜ್ಞಾನ ನಾಶ ಮಾಡೋದು ಬಿಟ್ಟು ಬೇರೆ ಮತ್ತೊಂದು ಪ್ರಯೋಜನ ಕೆಲಸ ವೃತ್ತಿದು ಇಲ್ಲದಿರುವುದರಿಂದ ದ್ವಿತೀಯ ಲಕ್ಷಣಕ್ಕೆ ಬಿ ಪ್ರಥಮ ಲಕ್ಷಣಕ್ಕಿನೇ. ಅಂದ್ರ ದ್ವಿತೀಯ ಲಕ್ಷಣ ಏನು? ಅಜ್ಞಾನ ನಾಶಕ ಪರಿಣಾಮ. ಪ್ರಥಮ ಲಕ್ಷಣ ಏನು? ಪ್ರಕಾಶಕ ಪರಿಣಾಮ. ಅವುಗಳಂತೆ ಎರಡೂ
ಸುಳ್ಳು ಮಾಡಿಬಿಟ್ರಿ ಈಗ ಎರಡರಲ್ಲಿ ದೋಷ ಬರಕತ್ತಾವ. ಅದಕ್ಕೆ ಸುಖಾದಿ ಗೋಚರ ಒತ್ತಿಮೆ ಅವ್ಯಾಪ್ತಿ ಹೋಯ್ ಸುಖ ದುಃಖ ಜ್ಞಾನ ಆಗುವಲ್ಲಿ. ಸುಖಾದಿ ಗೋಚರ ಒತ್ತಿಮೆ ಅವ್ಯಾಪ್ತಿ ಅಂದ್ರ ಅಲ್ಲಿ ಎರಡು ಲಕ್ಷಣ ಏನೈತಲ್ಲ, ಪ್ರಕಾಶಿಕ ಪರಿಣಾಮ, ಅಜ್ಞಾನ ನಾಶಿಕ ಪರಿಣಾಮ. ಈ ಎರಡು ಆ ಸುಖಾದಿ ಗೋಚರ ವೃತ್ತಿಯಲ್ಲಿ ಅವ್ಯಾಪ್ತಿ ಅದಾವು. ಅಲ್ಲಿ ಪ್ರಕಾಶಿಕ ಪರಿಣಾಮನೂ ಇಲ್ಲ, ಅಜ್ಞಾನ ನಾಶಿಕನೂ ಇಲ್ಲ. ಎಲ್ಲಿ ಸುಖ ದುಃಖ ಆಗುವಲ್ಲಿ ಅಲ್ಲಿ ಅವ್ಯಾಪ್ತಿ ದೋಷ ಬರ್ತದ. ಅಂದ್ರ ಇವು ಎರಡು ಲಕ್ಷಣದ ಅವ್ಯಾಪ್ತಿ ಬರ್ತದ ಅಲ್ಲಿ. ಯಾತೆ ಆದ್ದರಿಂದ ಅಂದ್ರ ಆ ಎರಡನ್ನು ಬಿಟ್ಟಿದ್ರಿಂದ ಅಸ್ಥಿ ವ್ಯವಹಾರಕ ಹೇತು. ಮೂರನೇ ಲಕ್ಷಣದು ಅಸ್ಥಿ ವ್ಯವಹಾರಕ್ಕೆ ಕಾರಣವಾದಂತ ಅವಿದ್ಯಾ ಮತ್ತು ಅಂತಃಕರಣದ ಪರಿಣಾಮಕನ ವೃತ್ತಿ ಅನ್ನುತ್ತಾರೆ. ಅಸ್ಥಿ ವ್ಯವಹಾರಕ ಇದೆ ಅಂತ ಹೇಳಲಿಕ್ಕೆ ಕಾರಣವಾದಂತ ಅವಿದ್ಯಾ ಮತ್ತು ಅಂತಃಕರಣದ ಪರಿಣಾಮ ಅದಕ್ಕನ ವೃತ್ತಿ ಅನ್ನುತ್ತಾರೆ. ದಿ ಎಂಡ್. ಜೈ ಮಂಗಲಂ. ಜೈ ಇಲ್ಲಿ ತನಕ ವೃತ್ತಿಯ ಸ್ವರೂಪ ಹೇಳಿದರೆ, ವೃತ್ತಿ ಅಂದ್ರೆ ಏನು, ಇನ್ನು ವೃತ್ತಿಯ ಬೇರ್, ಆ ವೃತ್ತಿ ಎಷ್ಟು ಪ್ರಕಾರದ ಅನ್ನೋದನ್ನ ನೆಕ್ಸ್ಟ್ ಸಂಡೇ, ಮುಂದಿನ ಭಾನುವಾರ ಹೇಳಲ್ಪಡುತ್ತದೆ. ಜೈ ಮಂಗಲಂ. ಜೈ